ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಭಾನುವಾರ ದೇವರನ್ನು ಆರಾಧಿಸುವ ಹಾಗೆ ದೇವರು ನಮ್ಮೆಲ್ಲರಿಗೂ ಆಯುಸ್ಸು ಮತ್ತು ಆರೋಗ್ಯವನ್ನು ಕೊಟ್ಟು ಕರೆದುಕೊಂಡು ಬಂದದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯರೇ, ಇವತ್ತು ಕೂಡ ನಾವು ಪ್ರಾರ್ಥನೆ ಮಾಡಿ ಆರಾಧನೆಗಾಗಿ ನಾವು ಸಿದ್ಧರಾಗೋಣ. ಎಲ್ಲರೂ ಇರುವಂಥ ಸ್ಥಳಗಳಲ್ಲಿ ಕಣ್ಣುಗಳು ಮುಚ್ಚಿದವರಾಗಿ ಶಿರವಾಗಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ನಾವು ಆರಾಧನೆಗೆ ಮುಂದೆ ಹೋಗೋಣ. ಪ್ರೀತಿ ಸ್ವರೂಪನಾದ ನಮ್ಮ ಸೃಷ್ಟಿಕರ್ತನಾದ ದೇವರೇ, ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಆರಾಧನೆಗೆ ಯೋಗ್ಯನಾದ ದೇವರೇ, ನಾವು ನಿಮ್ಮನ್ನು ಆರಾಧಿಸಲಿಕ್ಕಾಗಿ ಬಂದಿದ್ದೇವೆ. ಘನತಕ್ಕೆ ಯೋಗ್ಯನಾದ ದೇವರೇ, ನಾವು ನಿಮ್ಮನ್ನು ಘನಪಡಿಸುವ ಹಾಗೆ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಇಗೋ ಸರ್ವಶಕ್ತನಾದ ದೇವರೇ, ಸ್ವರ್ಗ ನಿಮ್ಮ ಸಿಂಹಾಸನ, ಭೂಮಿ ನಿನ್ನ ಪಾದಪೀಠವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇಗೋ ದೇವಾದಿ ದೇವರು, ರಾಜಾದಿ ರಾಜನು, ಕರ್ತಾದಿ ಕರ್ತರು ಆಗಿರುವ ದೇವರೇ, ನಿಮಗೆ ಸ್ತೋತ್ರ. ಓ ದೇವ, ನೀ ಅದ್ಭುತ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ಮಹಿಮೆಯುಳ್ಳ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ಸರ್ವಶಕ್ತನಾದ ದೇವರಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ದೇವರೇ, ನೀವು ಅಮರತ್ವವುಳ್ಳ ದೇವರಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇವು ನಾವು ನಿಮ್ಮನ್ನು ಆರಾಧಿಸಲಿಕ್ಕಾಗಿ ಬಂದಿರುವಾಗ ನೀವೊಬ್ಬರೇ ಆರಾಧನೆಗೆ ಯೋಗ್ಯನು. ಸರಾಪಿಯರು ಆರಾಧಿಸುವ ಪರಿಶುದ್ಧನೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಸ್ವರ್ಗೀಯ ದೂತರುಗಳು ಆರಾಧಿಸುವ ಪರಿಶುದ್ಧನೇ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ. ಓ ಇಸ್ರಾಯೇಲಿನ ಸ್ತುತಿಗಳಲ್ಲಿ ವಾಸಿಸುವ ದೇವರೇ, ನಾವು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ. ಈ ದಿನದ ಆರಾಧನೆಯು ದೇವರೇ ನಿಮಗೆ ಮೆಚ್ಚುಗೆ ಆಗಲಿಕ್ಕಾಗಿ ನಮ್ಮನ್ನೇ ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ. ಸ್ವರ್ಗೀಯ ದೂತರುಗಳು ಕರ್ತನೇ ಆರಾಧನೆ ಮಾಡಿ ನಿಮ್ಮನ್ನು ಕೊಂಡಾಡುವಾಗ ಆ ದೇವ ದೂತರುಗಳ ಜೊತೆ ಸೇರಿ ನಮ್ಮ ಆರಾಧನೆಯನ್ನು ಕೂಡ ದೇವರೇ ಅಂಗೀಕರಿಸು ಕರ್ತನೆ ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ದಾಸರಾಗಿರುವ ನಮ್ಮೆಲ್ಲರನ್ನು ನಿನ್ನ ಪಾದ ಸನ್ನದಿಯಲ್ಲಿ ತಗ್ಗಿಸಿಕೊಳ್ಳುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪರಲೋಕ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವೆಲ್ಲರೂ ಸೇರಿ ಹಾಡಿ ದೇವರನ್ನು ಮಹಿಮೆಪಡಿಸೋಣ. ನೀವು ಮನೆಗಳಲ್ಲಿ ಆರಾಧನೆಯಲ್ಲಿ ಭಾಗವಹಿಸುವರು. ಈ ಆರಾಧನೆಯ ಸಮಯದಲ್ಲಿ ನೀವಿರುವಂಥ ಸ್ಥಳದಲ್ಲಿ ಜೊತೆಯಾಗಿ ಆರಾಧನೆಯಲ್ಲಿ ಭಾಗವಹಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ದೇವರನ್ನು ಕೊಂಡಾಡೋಣ. ಈಗ ತುಂಬ ಕಷ್ಟ ಇಕ್ಕಟ್ಟುಗಳಿದ್ರೂ ಕೂಡ ದೇವರನ್ನು ಆರಾಧಿಸುತ್ತಾ ಇರುವಾಗ ನಮ್ಮ ಕಷ್ಟಗಳು ಇಕ್ಕಟ್ಟೆಲ್ಲ ನೀಗಿ ಹೋಗುತ್ತೆ. ಪ್ರಿಯರೇ, ನಮ್ಮನ್ನು ಆವತ್ತಿಂದ ಇವತ್ತುವರೆಗೂ ನಡೆಸ್ಕೊಂಡು ಬಂದ ದೇವರು ಇವತ್ತಿರೋ ಪರಿಸ್ಥಿತಿಯಿಂದ ಮುಂದಕ್ಕೆ ನಡೆಸುತ್ತಾರೆ. ಹಲ್ಲೆಲೂಯಾ. ಅದರಿಂದ ನಾವು ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತನನ್ನು ಸ್ತುತಿಸುವ ಹಾಡನ್ನು ಹಾಡಿ ದೇವರನ್ನು ಕೊಂಡಾಡೋಣ. ಹಾದು ಬಂದ ಮಾರ್ಗ, ನಾವು ಒಂದು ಸ್ಥಳ ಕೂಡ ದೇವರನ್ನು ಸ್ತುತಿಸಿ ಯೋಚನೆ ಮಾಡಿಕೊಳ್ಳೋಣ. ದಿಕ್ಕಿಲ್ಲದೆ ನಾನು ಅಲದಾಡಿದೆ, ನಾನು ಒಂದು ದಿನವೂ ನನಗೆ ಕಷ್ಟ ಇಲ್ಲದಂತೆ ಇಷ್ಟುವರೆಗೂ ನನಗೆ ಊಟ ಕೊಟ್ಟು ನಡೆಸಿದ ದೇವರಿಗೆ ಆ ಹೃದಯಪೂರ್ವವಾಗಿ ದೇವರು ನನ್ನ ನಡೆಸಿದಿರಲ್ಲ ಅಂತ ನೆನೆಸಿಕೊಂಡು ನಾವು ಸ್ತೋತ್ರ ಮಾಡಿಕೊಳ್ಳೋಣ. ಹಾದು
ಎಲ್ಲೆಲ್ಲೋ ಅಲೆದಾಡಿದನು, ಅಳಬೇಡ ಎಂದು ಹೇಳಿ ಯೇಸು ಸ್ವಾಮಿ ಅಪ್ಪಿಕೊಂಡಿದ್ದಾರೆ. ದಿಕ್ಕಿಲ್ಲದೆ ಅಲೆದಾಡೋ ವೇಳೆಯಲ್ಲಿ ಸಹಾಯ ಮಾಡೋ ದೇವರಿಗೆ ಆ ಸ್ತೋತ್ರ ಹೇಳೋ ಹೃದಯದಿಂದ ನಾವು ಸ್ತೋತ್ರ ಹೇಳೋಣ. ಕಷ್ಟವನ್ನು ಸಹಿಸಲು ಬಲ ನೀಡಿರುವೆ, ಪರಿಶುದ್ಧನಾಗಿರಲು ಕೃಪೆ ನೀಡಿರುವೆ. ಎಷ್ಟೋ ಕಷ್ಟಗಳು ಬರುವಾಗಲೂ ಯೇಸು ಜೊತೆಯಲ್ಲಿದ್ದ ಕಾರಣ ಅದು ಸಹಿಸಲಿಕ್ಕೆ ಸಾಧ್ಯವಾಯಿತು. ಈಗ ದೇವರಿಗೆ ಸ್ತೋತ್ರ ಮಾಡೋಣ ನಾವು ಅದರಿಂದ. ಪೋಷಿಸಿರುವೆ, ಆಶ್ರಯ ವಸ್ತ್ರ ನೀಡಿ ಕಾಪಾಡಿ, ಒಂದು ದಿವಸವೂ ಕೂಡ ಬಿಡದೆ ದೇವರು ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ. ಮತ್ತೆ ನಮಗೆ ಬಟ್ಟೆ ಕೊಟ್ಟಿದೆ, ಊಟ ಕೊಟ್ಟಿದೆ, ಇದುವರೆಗೂ ಕಾಪಾಡಿದೆ. ಸ್ತೋತ್ರ ಹೇಳೋಣ. ಆಶ್ರಯ ವಸ್ತ್ರ ನೀಡಿ ಕಾಪಾಡಿ
ಇಲ್ಲದ ಪರಿಸ್ಥಿತಿ ಇವತ್ತು ಕೊಡಲಿಕ್ಕೆ ಕೊಟ್ಟ ದೇವರಿಗೆ ಸ್ತೋತ್ರ ಮಾಡೋಣ. ನಿಮಗೆ ಸ್ತೋತ್ರ. ಎಲ್ಲ ಬಾಯಿಕತ್ತಲೆ ಹೇಳೋಣ. ರಾಜ ನಿಮಗೆ ಮಾಡಿದ ಉಪಕಾರ ನೆನೆಸಿಕೊಂಡು ಹೇಳೋಣ. ನಿಮಗೆ ಸ್ತೋತ್ರ ರಾಜ ನಿಮಗೆ ಸ್ತೋತ್ರ. ದೇವರೇ ನಿಮ್ಮನ್ನು ನಾವು ಸ್ತುತಿಸುತ್ತೇವೆ ಕರ್ತನೇ. ಓ ದಿನನಿತ್ಯವೂ ಕೂಡ ನಮಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಕೊಟ್ಟು ದೇವರೇ ಇದುವರೆಗೂ ನಡೆಸಿಕೊಂಡು ಬಂದಿದ್ದನ್ನು ನೆನೆಸಿ ನಿಮ್ಮನ್ನು ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ಅಪ್ಪ. ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಪ್ರತಿಯೊಂದು ದಿನವೂ ನಮ್ಮನ್ನು ಕಾಪಾಡಿಕೊಂಡು ಬಂದಿದೆ ದೇವರೇ. ನಾವು ನಿಮ್ಮನ್ನು ನೋಡುವ ಸಮಯದಲ್ಲಿ, ನಿಮ್ಮನ್ನು ಕಂಡುಕೊಳ್ಳುವ ಸಮಯದಲ್ಲಿ, ನಮ್ಮನ್ನು ಕರೆದ ಸಮಯದಲ್ಲಿ ನಾವು ಎಂಥ ಪರಿಸ್ಥಿತಿಯಲ್ಲಿ ಇತ್ತು ಕರ್ತನೆ. ಎಷ್ಟೊಂದು ನೋವಿನಲ್ಲಿ, ಎಷ್ಟೊಂದು ಕಷ್ಟದಲ್ಲಿ, ಎಷ್ಟೊಂದು ಇಕ್ಕಟ್ಟಲ್ಲಿ ನಮ್ಮ ಪರಿಸ್ಥಿತಿಗಳು ಕೂಡ ಎಷ್ಟೋ ದೇವರೇ ಕಠಿಣವಾಗಿತ್ತು ದೇವರೇ. ಸಾಲೆ ಸಂಕಷ್ಟಗಳಲ್ಲಿ ದೇವರೇ ಅಪ್ಪ ದೇವರೇ, ಎಷ್ಟೊಂದು ನೋವಿನಲ್ಲಿ ನಮ್ಮ ಕುಟುಂಬಗಳು ಆಗಿರುವ ಸಮಯದಲ್ಲಿ ನೀವು ನಮ್ಮನ್ನು ಕರೆದು ದೇವರೇ ಇಷ್ಟೊಂದು ಸಮಾಧಾನವಾಗಿ, ಇಷ್ಟೊಂದು ದೇವರೇ ಆರೋಗ್ಯವಾಗಿ, ಇಷ್ಟೊಂದು ದೇವರೇ ನೆಮ್ಮದಿಯಾಗಿ ಈಗಲೂ ಕೂಡ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗಿರುವ ಅನೇಕ ವಿಷಯಗಳಿದ್ರೂ ಕೂಡ ದೇವರೇ ಆವತ್ತಿನ ದಿವಸಗಳನ್ನು ನೆನೆಸಿಕೊಂಡಿದರೆ ನೀವು ನಮ್ಮನ್ನು ಎಷ್ಟೋ ವಿಶೇಷವಾಗಿ ಅದ್ಭುತವಾಗಿ ನಡೆಸಿಕೊಂಡು ಬಂದದ್ದು ದೇವರೇ. ನಿಮಗೆ ನಾವು ವಂದನೆ ಸಲ್ಲಿಸುತ್ತೇನೆ, ಮಹಿಮೆ ಸಲ್ಲಿಸುತ್ತೇನೆ ಕರ್ತನೆ. ನಿಮಗೆ ನಾವು ಆರಾಧನೆಯಿಂದ ನಿಮ್ಮನ್ನು ಕೊಂಡಾಡುತ್ತೇನೆ ಅಪ್ಪ. ನಿಮಗೆ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ದೇವರೇ, ಮಹಿಮೆ ರಾಜ. ನಾವೆಲ್ಲರೂ ಕೂಡ ಚಪ್ಪಾಳೆ ಹೊಡೆಯುತ್ತಾ ಮತ್ತೊಂದು ಹಾಡನ್ನು ಕೂಡ ದೇವರನ್ನು ಹಾಡಿಕೊಂಡಾಡೋಣ. ನಿಮ್ಮ ಮುಂದೆ ಯಾರಿಲ್ಲ, ನಿಮ್ಮ ಹೊರತು ದೇವರಿಲ್ಲ, ನೀವೇ ನನಗೆಲ್ಲ. ಹೌದು ಕರ್ತನೆ, ಆ ಕಳೆದ ದಿನಗಳಲ್ಲಿ, ನೋವಿನ ದಿವಸಗಳಲ್ಲಿ ನನ್ನನ್ನು ನಡೆಸಿಕೊಂಡು ಬಂದ ದೇವರೇ ನಿಮಗೆ ಸ್ತೋತ್ರ ಹೇಳುವಾಗ ನಾನು ಇನ್ನೊಂದು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ದೇವರೇ. ನಿಮ್ಮಂದೆ ಯಾರು ಇಲ್ಲ. ಓ ನಿಮ್ಮ ಹೊರತು ಬೇರೆ ದೇವರಿಲ್ಲ, ನೀವೇ ನನಗೆಲ್ಲ, ನಮಗೆ ಯಾವ ಭಯವಿಲ್ಲ ಅಂತ ದೇವರೇ ನಿಮ್ಮನ್ನು ಸ್ತುತಿಸುತ್ತೇವೆ ಅಂತೇಳಿ ಎಲ್ಲರೂ ಸೇರಿ ಆ ಹಾಡನ್ನು ಚಪ್ಪಾಳೆ ಹೊಡೆದು ಹಾಡಿ ದೇವರನ್ನು ಕೊಂಡಾಡಿಕೊಳ್ಳೋಣ. ಚಪ್ಪಾಳೆ ಹೊಡೆಯೋಣ. ಹಾಲೆಲೂಯ. ನಾವು ನಂಬಿದ ದೇವರು ನಂಬಿಗಸ್ತರು. ನಮ್ಮ ನಂಬಿಕೆಯನ್ನು ಪೂರೈಸಲಿಕ್ಕೂ ಶಕ್ತನಾಗಿದ್ದಾನೆ. ಹುಟ್ಟಿಸಿದ ದೇವರು ಪೂರೈಸುತ್ತಾರೆ. ನಮ್ಮ ದೇವರನ್ನು ನಂಬಿಕೆಯಿಂದ ಹಾಡೋಣ. ನನ್ನ ಜೊತೆಗಾರನೇ ಇಮ್ಮಾನುವೇಲನೇ, ಕೃಪಾ ತೋರಿಸುವ ದೇವರು, ಮನಮರುಗುವ ದೇವರು, ನಮ್ಮ ಜೊತೆಗಾರನು ಇಮ್ಮಾನುವೇಲನಾದ ದೇವರನ್ನು ನಾವೀಗ ಆರಾಧನೆ ಮಾಡಿಕೊಳ್ಳೋಣ. ಕೃಪಾ ಪೂರ್ಣನೇ, ಮನಮರುಗುವಾತನೇ,
ಮರಣ ಜಯಿಸಿದ ಯೇಸುವನ್ನು ನಾವು ಆರಾಧನೆ ಮಾಡಿಕೊಳ್ಳೋಣ. ಪುನರುತ್ಥಾನ ಜೀವವು ಯೇಸು ಮಾತ್ರ. ಹಾಲೆಲೂಯಾ. ಮರಣ ಜಯಿಸಿದ ಆತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀವೇ ನನ್ನ ಯೇಸುವೇ. ಮರಣ ಜಯಿಸಿದ ಆತನೇ, ಜೀವಲೋಕದ ರಸನೇ, ಪುನರುತ್ಥಾನ ಜೀವವು ನೀವೇ ನನ್ನ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿಮ್ಮಂತೆ ಯಾರಿಲ್ಲ, ನಿಮ್ಮ ಹೊರತು ದೇವರಿಲ್ಲ. ನೀವೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿಮ್ಮಂತೆ ಯಾರಿಲ್ಲ, ನಿಮ್ಮ ಹೊರತು ದೇವರಿಲ್ಲ. ನೀವೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಕೈಗಳೆತ್ತಿ ಆರಾಧನೆ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯಾ, 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 ಹಾಲೆಲೂಯಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರನ್ನು ನಾವು ಕೊಂಡಾಡಿಕೊಳ್ಳೋಣ. ದೇವರೇ, ನೀವು ನಿಮ್ಮಂತೆ ದೇವರು ಯಾರು ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವರು ಇಲ್ಲ. ದೇವರೇ, ಮರಣ ಜಯಿಸಿರುವರು ನೀವೊಬ್ಬರಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಆರಾಧನೆಗೆ ಯೋಗ್ಯರು ನೀವಾಗಿರೋದಕ್ಕಾಗಿ ಸ್ತೋತ್ರ. ಜೀವ ಲೋಕದ ಅರಸರೇ ನಿಮಗೆ ಸ್ತೋತ್ರ. ಪುನರುತ್ಥಾನ ಜೀವವಾಗಿರೋ ದೇವರೇ ನಿಮಗೆ ಸ್ತೋತ್ರ. ನಿಮ್ಮಂತೆ ಯಾರು ಇಲ್ಲ, ನಿಮ್ಮ ಹೊರತು ದೇವರಿಲ್ಲ. ಅಪ್ಪ, ನೀವೇ ನಮಗೆಲ್ಲ ದೇವರೇ, ನೀವೇ ನನಗೆಲ್ಲ, ನೀವೇ ನಮಗೆಲ್ಲ, ನೀವೇ ನಮ್ಮ ಜೀವ, ನೀವೇ ನಮ್ಮ ಆರೋಗ್ಯ, ನೀವೇ ನಮಗೆ ಸಮಾಧಾನ, ನೀವೇ ನಮಗೆ ಎಲ್ಲವನ್ನು ಒದಗಿಸೋ ದೇವರು. ಅಪ್ಪ, ನಾವು ನಿಮ್ಮನ್ನು ವಂದಿಸುತ್ತೇನೆ ದೇವರೇ, ನಿಮ್ಮನ್ನು ಸ್ತುತಿಸುತ್ತೇನೆ. ನೀವು ಮಾಡಿದ ಉಪಕಾರಗಳನ್ನು ನೆನೆಸಿ ನೆನೆಸಿ ನಿಮ್ಮನ್ನು ನಾವು ದೇವರೇ ವಂದನ ಸಲ್ಲಿಸುತ್ತೇನೆ. ಮಾಡಿದ ಪ್ರತಿಯೊಂದು ಉಪಕಾರಗಳನ್ನು ಕೂಡ ದೇವರೇ ನಾವು ಸ್ತೋತ್ರ ಮಾಡುತ್ತಾ ಇದ್ದೀವಿ ಕರ್ತನೆ. ನೆನೆಸಿ ನಿಮ್ಮನ್ನು ಸ್ತುತಿಸುತ್ತಾ ಇದ್ದೀವಿ ಕರ್ತನೆ. ಅಪ್ಪ, ನಿಮಗೆ ಸ್ತೋತ್ರ, ವಂದನೆ ಕರ್ತನೆ. ಹಾಲೆಲೂಯಾ, ಹಾಲೆಲೂಯಾ. ನಿಮ್ಮನ್ನು ನಾವು ವಂದಿಸುತ್ತೇವಪ್ಪ. ಸ್ತೋತ್ರ, 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 ಸ್ತೋತ್ರ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಕೈಗಳೆತ್ತಿ ಹೇಳೋಣ. ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ಆರಾಧನೆ, ಆರಾಧನೆ ಅಪ್ಪ, ಆರಾಧನೆ ಯೇಸುವೇ, ಆರಾಧನೆ ಆತ್ಮರೇ, ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ದುರ್ಗವೇ ಆರಾಧನೆ. ನನ್ನ ಬಲವಾಗಿರುವ ಯೇಸುವೇ ನಿಮಗೆ ಆರಾಧನೆ, ನನ್ನ ದುರ್ಗವಾಗಿರುವ ಯೇಸುವೇ ನಿಮಗೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ದುರ್ಗವೇ ಆರಾಧನೆ. ನನ್ನ ಬಲವೇ ಆರಾಧನೆ,
ಸಲ ಕೂಡ ಹೇಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಹೃದಯಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡು ನಮಗೆ ಎಷ್ಟೊಂದು ಉಪಕಾರಗಳನ್ನು ಮಾಡಿ ಅನೇಕ ವಿಧವಾದ ರೋಗಗಳು, ಕಷ್ಟಗಳು, ನೋವುಗಳು ನಮ್ಮ ಸುತ್ತಲಿರುವಾಗಲೂ ದೀರ್ಘಾಯುಸ್ಸನ್ನು ಕೊಟ್ಟು ಕುಟುಂಬವನ್ನು ಸುಂದರವಾಗಿ ನೋಡಿಕೊಟ್ಟು ದೇವರನ್ನು ಕೃತಜ್ಞತಾ ಸ್ತುತಿಯೊಡನೆ ದೇವರನ್ನು ನಾವು ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನ ನಮ್ಮ ಜೊತೆಯಲ್ಲಿ ಇವತ್ತು ಇಲ್ಲ. ಹೋದ ವಾರ ಇದ್ದವರು, ಒಂದು ತಿಂಗಳು ಮುಂಚಿದ್ದವರು ಅನೇಕರು ರೋಗ ಮುಖಾಂತರವಾಗಲಿ, ಹಾರ್ಟ್ ಅಟ್ಯಾಕ್ ಮುಖಾಂತರವಾಗಲಿ, ಏನೇನೋ ಚಿಕ್ಕ ಚಿಕ್ಕ ರೋಗಗಳನ್ನು ಹೇಳಿಕೊಂಡಾದರೂ ಕೂಡ ಈ ಲೋಕ ಬಿಟ್ಟು ಹೋಗಿದೆ. ಆದರೆ ಯೇಸುವೇ, ನಮಗೊಂದು ವಾರ ಕೂಡ ನೀವು ಕೊಟ್ಟಿದ್ದಕ್ಕಾಗಿ ಹೃದಯ ಪೂರ್ತಿ ತುಂಬಿದ ಮನಸ್ಸಿನಿಂದ ನಿಮ್ಮನ್ನು ನಾವು ಆರಾಧಿಸುತ್ತೇವೆ, ವಂದಿಸುತ್ತೇವೆ. ಹೃದಯಪೂರ್ವವಾಗಿ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡೋಣ. ಎಲ್ಲ ವಾಯಿಗಳಂದರು ಯೇಸಪ್ಪ, ನಿಮ್ಮನ್ನು ಪ್ರೀತಿಸುತ್ತೇನೆ, ಮಾಡಿದ ಉಪಕಾರಕ್ಕೆ ನಾನು ಎಷ್ಟೋ ಸಲ ಗುಣಗುಟ್ಟಿದೆ ಸ್ವಾಮಿ, ಕ್ಷಮಿಸು ದೇವರೇ. ನಿಶ್ಚಯವಾಗಿ ನೀನು ಉಪಕಾರನೇ ಮಾಡಿದ್ದು. ನೀವು ದಯೆಯು ಕನಿಕರವುಳ್ಳ ದೇವರು, ನೀನು ನನಗೇನು ದ್ರೋಹ ಮಾಡಿಲ್ಲ. ಅದರ ಅನೇಕ ಸಮಯಗಳಲ್ಲಿ ನಾನು ನಿಮ್ಮನ್ನು ಬೇಜಾರು ಮಾಡಿಸಿದೆ, ನಾನು ನಿಮ್ಮ ಮೇಲೆ ಗುಣಗುಟ್ಟಿದೆ. ನನಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ನನಗೆ ಹಂಗಾಗಿಲ್ಲ, ಹಿಂಗಾಗಿಲ್ಲ ಅಂತೆಲ್ಲ ನಾನು ಹೇಳಿದೆ ಸ್ವಾಮಿ. ನನ್ನನ್ನು ಕ್ಷಮಿಸು ದೇವರೇ. ನಿಶ್ಚಯವಾಗಿ ನೀವು ಕಣ್ಣಿನ ಗುಡ್ಡೆಯಂತೆ ನನ್ನನ್ನು, ನನ್ನ ಕುಟುಂಬವನ್ನು, ಎಲ್ಲರನ್ನು ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಅಂತ ನಾವು ಒಂದೊಂದು ಬಾಯಿಗಳಲ್ಲೂ ಕೂಡ ಹೇಳೋಣ, ಪ್ರಾರ್ಥನಾ ಮಾಡಿಕೊಳ್ಳೋಣ. ಸತ್ಯದೇವರೇ, ನಿಮಗೆ ಸ್ತೋತ್ರ. ಅದ್ಭುತಗಳನ್ನು ಮಾಡಿ ನಮ್ಮನ್ನು ಇದುವರೆಗೂ ನಡೆಸಿದ ನಮ್ಮ ಒಳ್ಳೆ ತಂದೆಗೆ ನಿಮಗೆ ಸ್ತೋತ್ರಪ್ಪ. ದೇವರೇ, ನಾವು ಆರಾಧನೆ ಮಾಡುವಾಗ ನಮ್ಮ ಮೊದಲು ಇಳಿದು ಬಂದಿರೋದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ನಾವು ನಿಮ್ಮ ಜೊತೆಯಲ್ಲಿ ದೇವರೇ ಯಾವಾಗಲೂ ನಡೆಯುವ ಹಾಗೆ ನಮಗೆಲ್ಲರಿಗೂ ಸಹಾಯ ಮಾಡಪ್ಪ. ಈ ಭಾನುವಾರ ಒಂದು ದಿವಸ ಮಾತ್ರ ನಿಮ್ಮ ಜೊತೆಯಲ್ಲಿರೋದಲ್ಲ, ಪ್ರತಿ ನಿಮಿಷಗಳು ಕೂಡ ನಿಮ್ಮ ಜೊತೆಯಲ್ಲೇ ನಾವು ನಡಿಬೇಕು, ನಿಮ್ಮ ಜೊತೆಯಲ್ಲೇ ನಾವು ಬದುಕಬೇಕು. ದೇವರೇ, ನಮ್ಮ ಆಲೋಚನೆಗಳೆಲ್ಲವೂ ಕೂಡ ನೀವು ಹೇಳುವುದಾಗಿರಲಿ ಕರ್ತನೆ. ನಿಮ್ಮ ಇಷ್ಟಾರ್ಥಗಳು ನೆರವೇರಿಸುವರಾಗಿ ನಮ್ಮೆಲ್ಲರನ್ನು ಮಾರ್ಪಡಿಸಪ್ಪ. ದೇವರೇ, ನಿಮಗೆ ಸ್ತೋತ್ರ ರಾಜ. ಹಾಲೆಲೂಯ ಹಾಲೆಲೂಯ ಕರ್ತನೆ. ಈ ಸಮಯದಲ್ಲಿ ಮತ್ತೊಂದು ಸಾರಿ ಕೂಡ ನಮ್ಮೆಲ್ಲರೂ ನಿಮ್ಮ ಕೈಗಳಲ್ಲಿ ತಗ್ಗಿಸುತ್ತೇನೆ. ಈ ಸಮಯಗಳಲ್ಲಿ ದೇವರೇ, ನಿಮ್ಮ ಆತ್ಮನಿಂದ ಒಂದೊಂದು ಮನೆಗಳಲ್ಲಿ ಮತ್ತೊಂದು ಸಾರಿ ಕೂಡ ನಿನ್ನ ಆತ್ಮನ ಚೈತನ್ಯವನ್ನು ನೀಡಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಕೇಳಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡ್ತಿರೋದು ಹೇಳಿದ ವಾಗ್ದಾನ ಪ್ರಕಾರ ನಿನ್ನ ಮಕ್ಕಳಿರುವ ಜಾಗಗಳಲ್ಲಿ ಅಗ್ನಿ ಅಭಿಷೇಕವನ್ನು ಕೊಡುದೇವರೇ, ಪವಿತ್ರಾತ್ಮರನ್ನು ಕೊಡುದೇವರೇ. ಬಲಹೀನತೆ ಎಲ್ಲ ಬಿಟ್ಟು ಹೋಗಲಿ. ರೋಗ ಬಾಧೆಗಳಲ್ಲಿ ಯಾರಿದ್ರೆ ಯೇಸು ನಾಮದಲ್ಲಿ ಈಗ ಸೌಖ್ಯವಾಗಲಿ. ನಿಮ್ಮ ಬಿಡುಗಡೆಯ ಮನೆಗಳಲ್ಲಿ ಈಗಲೇ ಕಾಣಲಿ ಕರ್ತನೆ. ಯಾರಾದರೂ ನಿರಾಶೆಯಾಗಿದ್ರೆ ಯೇಸುವಿನ ನಾಮದ ನಿರಾಶೆ ಆತ್ಮನ ಬಿಟ್ಟು ಹೋಗಲಿ. ದೇವಾ, ನಿಮ್ಮ ಪ್ರಸನ್ನದಿಂದ ತುಂಬಿಸು. ನಿನ್ನ ಮಕ್ಕಳನ್ನು ಸಂತೈಸು, ಧೈರ್ಯಪಡಿಸು, ಬಲಪಡಿಸು. ಹೊಸ ಚೈತನ್ಯವನ್ನು ಕೊಡೋದು ಪ್ರಾರ್ಥಿಸುತ್ತೇನೆ. ದೇವಾ, ಈ ಸಮಯದಲ್ಲಿ ಅಪ್ಪ, ನಿಮ್ಮ ದೂತರುಗಳನ್ನು ನಾವು ಕೇಳಿಕೊಳ್ಳುತ್ತೇನೆ. ದೇವರೇ, ನನ್ನ ಭಯಭಕ್ತಿ ಉಳ್ಳವರ ಸುತ್ತಲೂ ಅವನ ದೂತರು ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಂದ ವಾಕ್ಯದ ಪ್ರಕಾರ ದೇವರೇ, ಈ ವಾಕ್ಯವನ್ನು ಹೇಳುವ ಕೇಳುವ ಪ್ರತಿಯೊಂದು ಜಾಗಗಳಲ್ಲೂ ಕೂಡ ನಿಮ್ಮ ದೂತರುಗಳು ದಂಡಿಳಿಯಲು ಪ್ರಾರ್ಥಿಸುತ್ತೇನೆ. ದೂತರ ಸಹಾಯ ಉಂಟಾಗಲಿ. ವಾಕ್ಯವನ್ನು ಕೇಳುವ ಹಾಗೆ, ತಡೆಯಿಲ್ಲದ ಹಾಗೆ, ಯಾವುದೇ ತೊಂದರೆಗಳಾಗದಂತೆ ದೇವದೂತರುಗಳು ಇಳಿದು ಬಂದು ನಿಂತಿರಬೇಕಾಗಿ ಪ್ರಾರ್ಥಿಸುತ್ತೇನೆ. ವಾಕ್ಯವನ್ನು ಕೇಳುವಾಗ ದೇವರಾತ್ಮನು ಅದನ್ನು ನಮ್ಮನ್ನು ಬಲಪಡಿಸುವ ಹಾಗೆ, ಅರ್ಥ ಮಾಡಿಕೊಳ್ಳುವ ಹಾಗೆ, ಅದನ್ನು ಗ್ರಹಿಸಿಕೊಳ್ಳುವ ಹಾಗೆ ಪವಿತ್ರಾತ್ಮನೇ ಸಹಾಯ ಮಾಡು. ಜ್ಞಾನದ ಆತ್ಮನೇ, ತಿಳುವಳಿಕೆ ಆತ್ಮನೇ ನಮ್ಮಲ್ಲಿ ಇಳಿದು ಬಂದು ಪ್ರತಿಯೊಂದು ವಾಕ್ಯಗಳದ ಗೂಢಾರ್ಥವನ್ನು ತಿಳಿಯಪಡಿಸು ಕರ್ತನೆ. ಪವಿತ್ರಾತ್ಮನೇ, ನಿಮಗೆ ವಂದನೆ. ಸತ್ಯದಾತ್ಮ, ನಿಮಗೆ ವಂದನೆ. ಎಲ್ಲ ದೇವರ ಕತ್ತಲೆಗಳು ನೀಗಿ ಹೋಗಲಿ. ಎಲ್ಲ ಮನೆಗಳಲ್ಲೂ ಬೆಳಕುಂಟಾಗಲಿ. ದೇವರ ಚೈತನ್ಯ ಪ್ರಸನ್ನತೆ ಒಂದೊಂದು ಮನೆಗಳಲ್ಲೂ ತುಂಬಲಿ ಎಂದು ಪ್ರಾರ್ಥಿಸುತ್ತೇನೆ. ದೇವರ ಸಾನ್ನಿಧ್ಯ ಅನುಭವಿಸಿಕೊಳ್ಳಲಿ ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ಪ್ರಸನ್ನತೆಯನ್ನು ಅನುಭವಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಅಪ್ಪ ದೇವರೇ, ಈ ಸಮಯದಲ್ಲಿ ನಿಮ್ಮ ದೂತರುಗಳು ಇಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರಾತ್ಮ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀವು ಮಾತಾಡು ದೇವರೇ. ನಾವು ಕೇಳುತ್ತೀವಿ ದೇವರೇ, ನೀವು ಮಾತಾಡು. ನಾವು ಅದು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿ ನಿಮ್ಮಲ್ಲಿ ಇನ್ನೂ ಹೆಚ್ಚಿನ ಭಯಭಕ್ತಿ ಉಳ್ಳವರಾಗಿ ಬದುಕುವಂತೆ ನಮಗೆ ಸಹಾಯ ಮಾಡು ದೇವರೇ. ನೀವು ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರೋಗಿಗಳಾಗಿರುವವರನ್ನೆಲ್ಲ ಮುಟ್ಟಿ ಗುಣಪಡಿಸಿ ಹೊಸ ಬಲವನ್ನು ಕೊಟ್ಟು ವಾಕ್ಯ ಕೇಳುವಂತವರಾಗಿ ಅವರನ್ನು ಕುಳಿಸಿರುವುದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಎಲ್ಲ ಸ್ತುತಿ ಘನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ ಪರಲೋಕ ತಂದೆಯೇ. ಆಮೆನ್.
ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಎಲ್ಲರೂ ಆರಾಧನೆ ಮಾಡಿಕೊಂಡಿದ್ರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಎಲ್ಲರೂ ಕೂಡ ಮನೆಗಳಲ್ಲಿ ಕೂತ್ಕೊಂಡು ಈಗ ವಾಕ್ಯವನ್ನು ಕೇಳಿಕೊಳ್ಳೋಣ. ಎಲ್ಲರೂ ಕೂಡ ಪ್ರಾರ್ಥನೆಯೊಂದೇ ಕೂತ್ಕೊಳ್ಳಿರಿ. ದೇವರೇ ನನ್ನ ಜೊತೆಯಲ್ಲಿ ಮಾತಾಡುವುದಾಗಿ ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾನೆ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರನ್ನು ಆರಾಧನೆ ಮಾಡಿದ್ದೀರಲ್ಲ, ಈಗ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿ ದೇವರ ಕಡೆಯಿಂದ ನಾವು ದೈವಿಕ ಶಕ್ತಿಯು ದೈವಿಕ ಬಲವನ್ನು ಹೊಂದಿಕೊಳ್ಳುವರಾಗಿರೋಣ. ಇವತ್ತಿನ ಸಂದೇಶದ ಪೀಠಿಗೆ ಎಂಬುದು ನಂಬಿಕೆ ಎಂಬುದು ಆಗಿದೆ ಪ್ರಿಯರೇ. ಆದ್ದರಿಂದ ನಾವು ನಂಬಿಕೆಯಲ್ಲಿ ಬಲವಾಗಿ ನಿಲ್ಲುವಂಥ ವಿಷಯದ ಬಗ್ಗೆ ನಾವು ಇವತ್ತು ಈ ವಾಕ್ಯದ ಮೂಲಕವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಅಪೊಸ್ತಲನಾದ ಪೇತ್ರನ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 8 ಮತ್ತು 9 ವಾಕ್ಯ ನಾವು ಹೀಗೆ ಓದಿ ಧ್ಯಾನ ಮಾಡಿಕೊಳ್ಳೋಣ. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಂದು ನಿಮಿಷ ಕೂಡ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನಾದ ಯೇಸುವೇ, ಈ ವಾಕ್ಯದ ಮೂಲಕ ಕರ್ತನೇ ನೀವು ಮಾತಾಡು. ಈ ವಾಕ್ಯದ ಮೂಲಕ ಮಕ್ಕಳನ್ನು ಬಲಪಡಿಸು. ಈ ವಾಕ್ಯದ ಮೂಲಕ ದೇವರ ಶಕ್ತಿಯು ದೇವರ ಮಹಿಮೆಯು ಮಕ್ಕಳು ಹೊಂದಿಕೊಳ್ಳುವ ಹಾಗೆ ದೇವರೇ ನಿನ್ನ ಪವಿತ್ರಾತ್ಮನ ಮಕ್ಕಳಿಗೆ ಸಹಾಯವಾಗಲಿ. ನಿನ್ನ ದಾಸನಾಗಿರುವ ನನ್ನನ್ನು ನಿನ್ನ ಶಿಲುಬೆಯ ನೆರಳಿನಲ್ಲಿ ಮರಮಾಚಿ ನಿನ್ನ ಮಕ್ಕಳಿಗಾಗಿ ಪ್ರಯೋಜನವುಳ್ಳ ಒಂದು ಪಾತ್ರೆಯಾಗಿ ಉಪಯೋಗಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಪ್ರಿಯರೇ, ಅಪೊಸ್ತಲನಾದ ಪೇತ್ರನು ಪತ್ರಿಕೆ ಮೂಲಕವಾಗಿ ದೇವ ಜನರಿಗೆ ಎಚ್ಚರಿಸಿಕೊಡುವುದೇನೆಂದರೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕಿ ತಿರುಗುತ್ತಾ ಇದ್ದಾನೆ. ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನನ್ನು ಎದುರಿಸಿರಿ. ಹಲ್ಲೆಲೂಯ. ನಮಗೆ ವಿರೋಧವಾಗಿ ಬರುವಂಥ ವಿಷಯಗಳಲ್ಲ ದೊಡ್ಡದು, ಆ ವಿಷಯಗಳನ್ನು ನಾವು ಯಾವ ರೀತಿಯಲ್ಲಿ ಎದುರಿಸುತ್ತದೆ ಎಂಬುದು ದೊಡ್ಡದಾಗಿರುತ್ತದೆ. ಹಲ್ಲೆಲೂಯ. ಪ್ರಿಯರೇ, ವಿರೋಧಿಯಾಗಿರುವ ಸೈತಾನನು ಎಂದು ಹೇಳುವಾಗ ಯಾರು ಈ ಸೈತಾನನು? ನಾನು ಬೇಗನೆ ಆ ವಿಷಯವನ್ನು ಹೇಳಿ ಮುಗಿಸ್ತೇನೆ. ಅತ್ಯುನ್ನತ ಸಿಂಹಾಸನದಲ್ಲಿ ಸಿಂಹಾಸನಸ್ಥನಾಗಿರುವ ದೇವರನ್ನು ಕೋಟಾನುಕೋಟಿ ದೇವದೂತರುಗಳು ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು 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 ಎಂದು ಹೇಳಿ ಆರ್ಭಟಿಸಿ ದೇವರನ್ನು ಮಹಿಮೆಪಡಿಸುತ್ತಾ ಇರುವಾಗ ಆ ದೇವರನ್ನು ಆರಾಧನೆ ಮಾಡುವಂಥ ಸರಾಪಿಯರ ಗುಂಪಿನಲ್ಲಿ ನಾಯಕನಾಗಿದ್ದವರು ಆ ಲೂಸಿಫರ್ ಎಂಬ ಒಬ್ಬ ಸೇವಕರು, ಒಬ್ಬ ದೇವದೂತರು. ಆದರೆ ಆ ದೇವದೂತರಲ್ಲಿ ನಾಯಕನಾಗಿದ್ದುಕೊಂಡು ದೇವರನ್ನು ಮಹಿಮೆಪಡಿಸುತ್ತಿಕೊಂಡಿರುವಾಗ ಅವನ ಒಳಗಡೆ ಒಂದು ಹೆಮ್ಮೆ ಬಂದು, ನಾನು ಆರಾಧನೆಗೆ ಯೋಗ್ಯನಾಗಿರ್ಬೋದಲ್ಲ, ನಾನು ದೇವರನ್ನು ಆರಾಧನೆ ಮಾಡುತ್ತಾ ಇದೆ ಮತ್ತು ಉಳಿದಿರುವಂಥ ಆ ದೇವದೂತರುಗಳು ಈಗ ನಾಯಕನಾಗಿರುವ ನನ್ನನ್ನೇ ಆರಾಧಿಸಬಹುದಲ್ಲ ಎಂದ ಒಂದು ತನ್ನಲ್ಲೇ ಒಂದು ಒಳ್ಳೆ ಹೆಮ್ಮೆ ಬಂದು ಬಿಟ್ಟಿದೆ. ಆ ಒಂದು ದುರಹಂಕಾರ ಬಂದು ಬಿಟ್ಟಿದೆ. ನಾನು ಏನೋ ಒಂದು ಶ್ರೇಷ್ಠನಾಗಿದೆ ಎಂಬ ಒಂದು ಮನೋಭಾವವನ್ನು ಅವರಲ್ಲಿ ಬಂದಿದೆ. ಹೀಗೆ ದೇವರ ಸನ್ನತಿಯಲ್ಲಿ ಪ್ರಕಾಶವಸ್ತವಾದ ಆ ರೀತಿಯಲ್ಲಿ ಕಾಣಿಸಿಕೊಳ್ಳುವಂಥ ದೇವದೂತರು, ಅತ್ಯುನ್ನತನಾದ ದೇವರು ಪ್ರಕಾಶವನ್ನೇ ವಸ್ತ್ರದ ಹಾಗೆ ಧರಿಸಿಕೊಂಡರು. ಮಧ್ಯಾಹ್ನ ಸೂರ್ಯನಿಗಿಂತ ಪ್ರಕಾಶವುಳ್ಳ ಮುಖವುಳ್ಳವನಾಗಿದ್ದಾರೆ ದೇವರು. ಈಗ ಯೇಸು ಕ್ರಿಸ್ತನು ಕೂಡ ಭೂಮಿಯಲ್ಲಿರುವಾಗ ಒಂದು ಸಂದರ್ಭದಲ್ಲಿ ತನ್ನ ಶಿಷ್ಯರುಗಳಿಗೆ, ಪೇತ್ರ, ಯಾಕೋಬ, ಯೋಹಾನರಿಗೆ ತನ್ನನ್ನು ತೋರಿಸಿಕೊಡುವಾಗ ಆ ತಾಬೋರ್ ಬೆಟ್ಟದ ಮೇಲೆ ಕರೆದುಕೊಂಡು ಹೋಗಿ ಅವರ ಮಧ್ಯದಲ್ಲಿ ಕರ್ತನು ತನ್ನನ್ನು ರೂಪಾಂತರಪಡಿಸಿ ತೋರಿಸುವಾಗ, ತನ್ನ ಸಿರಿ ರೂಪವನ್ನು ತೋರಿಸುವಾಗ ಈ ಅಪೊಸ್ತಲರು ಕೂಡ ಆ ಕರ್ತನನ್ನು ನೋಡಲಿಕ್ಕಾಗದೆ ಅವರು ಕೆಳಗಡೆ ಬಾರಲೇ ಬಿದ್ದು ಹೋಯಿತು. ಹಲ್ಲೆಲೂಯಾ. ಅಷ್ಟು ಆ ಮಹಿಮೆಯುಳ್ಳ ದೇವರ ಸನ್ನದಿಯಲ್ಲಿ ನೋಡಿ ದೇವದೂತರುಗಳು ಆರಾಧನೆ ಮಾಡುವಂಥ ಸರಾಪಿಯರು. ಪ್ರಿಯರೇ, ಆ ಸರಾಪಿಯರನ್ನು ಅದರಲ್ಲಿ ನಾಯಕನಾಗಿದ್ದವನು, ಆ ಮಹಿಮೆಯುಳ್ಳವನು, ಅವನು ಅಹಂಕಾರ ಪಟ್ಟದರಿಂದ ದೇವರು ಅವನನ್ನು ಪರಲೋಕದಿಂದ ಈ ಭೂಮಿಗೆ ದೊಬ್ಬಲ್ಪಟ್ಟಿದೆ. ಅವನು ದೊಬ್ಬಲ್ಪಟ್ಟಿರುವಂಥ ಆ ಲೂಸಿಫರನು
ಅವನ ಜೊತೆಯಲ್ಲಿರುವಂಥ ಮತ್ತು ಅನೇಕ ದೇವರ ದೂತರುಗಳು ಅವನು ಭೂಮಿಗೆ ಬರಲಿಕ್ಕೆ ಆಗದೆ ಅವರು ಆಕಾಶ ಮಂಡಲದಲ್ಲಿದ್ದಾರೆ. ಎಫೆಸಿಯ ಪತ್ರಿಕೆಯಲ್ಲಿ ಪೌಲ ಅಪೊಸ್ತಲನು ಕೂಡ ಹೇಳ್ತಾರೆ, ನಮಗೆ ಹೋರಾಟ ಇರುವುದು ಮನುಷ್ಯ ಮಾತ್ರದ ಸಂಗಡವಲ್ಲ, ಆಕಾಶ ಮಂಡಲಗಳಲ್ಲಿರುವಂಥ ದುರಾತ್ಮ ಸೇನೆಗಳೊಂದಿಗೆ. ದೇವರ ಸನ್ನದಿಯಿಂದ ದೊಬ್ಬಲ್ಪಟ್ಟಿರುವಂಥ ಬಿದ್ದು ಹೋಗಿರುವಂಥ ದೇವದೂತರುಗಳಾಗಿದ್ದಾರೆ ಈ ಸೈತಾನನು ಎಂಬುವನು. ಹಲ್ಲೆಲೂಯಾ. ಆ ಸೈತಾನನು ಹೀಗೆ ದೇವರಿಗೆ ವಿರುದ್ಧವಾಗಿ ನಿಂತುಕೊಂಡಿದ್ದಾನೆ. ತಾನು ದೇವರ ಸನ್ನದಿಯಿಂದ ದೊಬ್ಬಲ್ಪಟ್ಟಿದೆ, ನಾನು ಆ ಮಹಿಮಾ ಪದವಿಯಿಂದ ನಾನು ಕೆಳಗಡೆ ಬಿದ್ದೋಯಿತು, ನೋಡಿ ದೇವರು ನನ್ನನ್ನು ಈ ರೀತಿಯಲ್ಲಿ ಮಾಡಿದೆ, ಅದರಿಂದ ಆ ದೇವದೂತರು ದೊಬ್ಬಲ್ಪಟ್ಟಿರುವಂಥ ದೇವದೂತರುಗಳಾಗಿದ್ದ ಅವುಗಳು ಹೀಗೆ ಕತ್ತಲೆಯಲ್ಲಿ ವಾಸಿಸುವಂಥ ಸೈತಾನನು ಈಗ ದೇವರಿಗೆ ವಿರುದ್ಧವಾಗಿ ಯುದ್ಧ ಮಾಡುವಾಗ ದೇವರ ಮೇಲಿರುವಂಥ ಯುದ್ಧ ದೇವರ ಜನರ ಮೇಲೆ ಯುದ್ಧವಾಗಿ ಅವನು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೊಬ್ಬಲ್ಪಟ್ಟಿರುವಂಥ ದೇವದೂತರುಗಳು ಮನುಷ್ಯನ ಮೇಲೆ ಯುದ್ಧ ಮಾಡುವವರಾಗಿದ್ದಾರೆ. ಆ ಸೈತಾನನು ಮತ್ತು ಅವನ ಜೊತೆಯಲ್ಲಿ ಬಿದ್ದು ಹೋಗಿರುವಂಥ ದೇವದೂತರುಗಳು ಅದು ಸೈತಾನನು ಮತ್ತು ದುರಾತ್ಮಗಳಾಗಿ ಮನುಷ್ಯನ ಮೇಲೆ ಯುದ್ಧ ಮಾಡುತ್ತಾ ಇದ್ದಾನೆ. ಹೇಗೆ ಯುದ್ಧ ಮಾಡೋದು? ಅದೃಶ್ಯವಾದ ರೀತಿಯಲ್ಲಿ ಯುದ್ಧ ಮಾಡೋದು, ಕಣ್ಣಿಗೆ ಕಾಣುವಂಥ ರೀತಿಯಲ್ಲಿಲ್ಲ. ನಾನಾ ವಿಧವಾಗಿ ಸೈತಾನನ ಕುತಂತ್ರಗಳಿಂದ ಕುಯುಕ್ತಿಗಳಿಂದ ಮನುಷ್ಯರನ್ನು ಮೋಸಗೊಳಿಸಲಿಕ್ಕೆ ನೋಡುತ್ತಾ ಇದ್ದಾರೆ. ಇಲ್ಲಿ ಪೇತ್ರನ ಅಪೊಸ್ತಲನು ಏನು ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ವಿರೋಧಿಯಾಗಿರುವ ಸೈತಾನನು, ಸ್ತೋತ್ರ, ಹಲ್ಲೆಲೂಯಾ, ನಮಗೆ ವಿರೋಧಿಯಾಗಿರುವಂಥ ಸೈತಾನನು ದೇವರ ಸನ್ನಿಧಿಯಿಂದ ದೊಬ್ಬಲ್ಪಟ್ಟು ದೇವರ ಮೇಲೂ ದೇವರ ಸನ್ನಿಧಾನಕ್ಕೆ ಹೋಗುವಂಥ, ದೇವರನ್ನು ನಂಬಿಕೆ ಇಟ್ಟಿರುವಂಥ, ದೇವರ ಮೇಲೆ ಭಯಭಕ್ತಿಯುಳ್ಳ ಮಕ್ಕಳ ಮೇಲೆ ವಿರೋಧ ವ್ಯಕ್ತಪಡಿಸುವಂಥ ಆ ಸೈತಾನನು ನೋಡಿ ಯಾರನ್ನು ನುಂಗಲಿ ಎಂದು ಹುಡುಕಿ ತಿರುಗುತ್ತಾ ಇದ್ದಾನೆ. ಯಾಕಂದ್ರೆ ಅವನು ದೇವರ ಕಡೆಯಿಂದ ಅವನು ತಪ್ಪಿಸಬೇಕು. ದೇವರ ಜೊತೆಯಲ್ಲಿ ಇರಬಾರದು, ದೇವರೊಟ್ಟಿಗೆ ಅವರು ಅನ್ಯೋನ್ಯವಾಗಿರಬಾರದು, ದೇವರ ಜೊತೆಯಲ್ಲಿ ಅವರು ಸಂತೋಷವಾಗಿರಬಾರದು. ಹೇಗಾದರೂ ಮಾಡಿ ಇವರನ್ನು ದೇವರಿಂದ ದೂರ ಮಾಡಬೇಕು. ಇದೇ ಸೈತಾನನ ಗುರಿಯಾಗಿದೆ. ಹಲ್ಲೆಲೂಯಾ. ಪ್ರಿಯರೇ, ಆದರೆ ಇವತ್ತಿನ ಸಂದೇಶವೇನೆಂದರೆ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವುದು ವಿಷಯ. ಪೇತ್ರನ ಅಪೊಸ್ತಲನು ಹೇಳ್ತಾನೆ, ದುರಾತ್ಮ ಸೇನೆಗಳು ಏನೇ ಮಾಡಲಿ, ಅವರು ಎಷ್ಟೋ ಆಗಲಿ, ಆ ಸೈತಾನನು ಎಷ್ಟೋ ಶಕ್ತಿಶಾಲಿ ಏನೋ ಆಗಿರಲಿ, ಆದರೆ ಪೇತ್ರನ ಅನುಭವದಿಂದ ಪೇತ್ರನು ಹೇಳುತ್ತಾನೆ, ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನನ್ನು ಎದುರಿಸಿ. ಹಲ್ಲೆಲೂಯಾ. ಒಂದು ಸಾರಿ ನೀವು ಪಕ್ಕದಲ್ಲಿರುವವರ ಮುಖ ನೋಡಿಕೊಂಡು ಹೇಳಿ ನೋಡಿರಿ, ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನನ್ನು ಎದುರಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನನ್ನ ಮತ್ತು ನಿಮ್ಮ ಜೀವನದಲ್ಲಿ ನಾನಾ ವಿಧವಾದ ಸೈತಾನನ ಹೋರಾಟಗಳು ಬರಬಹುದು. ಆದರೆ ನಮಗೆ ವಿರುದ್ಧವಾಗಿ ಬರುವಂತಹ ಅನೇಕ ಹೋರಾಟಗಳ ಮಧ್ಯದಲ್ಲಿ ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡು ಅವುಗಳನ್ನು ಎದುರಿಸುವರಾಗಿರಬೇಕು. ನಮಗೆ ಬರುವ ಸಮಸ್ಯೆಗಳು ನೋಡಿಕೊಂಡು ನಾವು ನಿರಾಶೆಪಟ್ಟು ಕುಂದಿ ಹೋಗಲಿಕ್ಕಲ್ಲ, ನಾವು ಬಲಹೀನರಾಗಿ ಹೋಗಲಿಕ್ಕಲ್ಲ, ನಾವು ಭಯಪಟ್ಟು ಹೋಗಲಿಕ್ಕಲ್ಲ, ವಿಶ್ವಾಸದಲ್ಲಿ ಬಲವಾಗಿ ನಿಂತು ಶತ್ರುವನ್ನು ಎದುರಿಸುವರಾಗಿರಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಪೌಲ ಅಪೊಸ್ತಲನು ಕೂಡ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ, ನಾವು ಶತ್ರುವಿನ ಅಗ್ನಿ ಬಾಣಗಳನ್ನು ಎದುರಿಸಲಿಕ್ಕಾಗಿ ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡು ನಿಲ್ಲಿರಿ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಂಬಿಕೆ ಎಂಬ ಗುರಾಣಿ. ನಾವು ಶತ್ರು ನಮ್ಮನ್ನು ಸೋಲಿಸದ ಹಾಗೆ, ಶತ್ರು ನಮ್ಮನ್ನು ಗಾಯಪಡಿಸದ ಹಾಗೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುವುದು ನಂಬಿಕೆ ಎಂಬ ಗುರಾಣಿ ಆಗಿದೆ. ಹಲ್ಲೆಲೂಯಾ. ನಂಬಿಕೆ ನಮ್ಮಲ್ಲಿ ಇರುವಾಗ ಆ ಶತ್ರುವಿನ ಬಾಣಗಳು ನಮ್ಮನ್ನು ತಾಕುವುದಿಲ್ಲ. ಆದರೆ ನಂಬಿಕೆ ಇಲ್ಲದೆ ಹೋಗುವಾಗ ನಮಗೆ ಗುರಾಣಿ ಇಲ್ಲದ ಒಂದು ವೀರನು ಆ ಬಾಣಗಳಿಂದ ಗಾಯಪಡುವ ಹಾಗಿರುತ್ತದೆ. ಪ್ರಿಯರೇ, ಆದುದರಿಂದ ನಾವು ನಂಬಿಕೆಯಲ್ಲಿ ದೃಢವಾಗಿರೋಣ. ನಂಬಿಕೆಯೇ ನಮ್ಮ ಗುರಾಣಿ. ನಂಬಿಕೆಯೇ ನಮ್ಮನ್ನು ಆ ಹೋರಾಟಗಳ ಮಧ್ಯದಲ್ಲಿ ನಮ್ಮನ್ನು ಬಿದ್ದು ಹೋಗದೆ, ಗಾಯಪಡದೆ ನಮ್ಮನ್ನು ರಕ್ಷಿಸುವಂತ ಆ ಒಂದು ಆಯುಧವಾಗಿದೆ. ಹಲ್ಲೆಲೂಯಾ. ಹಾಗಾದರೆ ಏನಾಗಿದೆ ನಂಬಿಕೆ? ನಾವು ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಂಬಿಕೆ ಎಂದರೆ ಏನು ಎಂಬುದನ್ನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಬ್ರಿಯ 11:1. ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಅನೇಕ ನಿರೀಕ್ಷೆಗಳಿಟ್ಟಿರುತ್ತದೆ.
ನಾವು ದೇವರಿಂದ ಕರೆಯಲ್ಪಟ್ಟವರಾಗಿ, ದೇವರ ಸ್ವಕೀಯ ಪ್ರಜೆಗಳಾಗಿ, ದೇವರು ಮೀಸಲಾಗಿ ಬೆಚ್ಚಗಿಯಾಗಿ ನಮ್ಮನ್ನು ನೇಮಿಸಲ್ಪಟ್ಟವರಾಗಿ, ನಾವು ದೇವರ ಮಗನು ಆಗಿ ಇರುವಾಗೆ ನಮ್ಮ ಬಗ್ಗೆ ದೇವರಿಗೊಂದು ನಿರೀಕ್ಷೆ ಇದೆ, ನಮಗೆ ದೇವರೊಟ್ಟಿಗೆ ನಮ್ಮ ಜೀವನದ ಭವಿಷ್ಯದ ಬಗ್ಗೆ ಒಂದು ನಿರೀಕ್ಷೆ ಇದೆ. ಹಲ್ಲೆಲೂಯಾ. ನಮ್ಮ ಕರೆಯಲ್ಪಟ್ಟವರ ಮುಖ್ಯವಾದ ನಿರೀಕ್ಷೆ ಎಂಬುದು ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಅವರ ಜೊತೆಯಲ್ಲಿ ಪರಲೋಕಕ್ಕೆ ಒಯ್ಯಲ್ಪಡಬೇಕೆಂಬುದೇ ನಮ್ಮ ಮುಖ್ಯವಾದ ನಿರೀಕ್ಷೆಯಾಗಿದೆ. ಹಲ್ಲೆಲೂಯಾ. ಆದರೆ ಅದರೊಂದಿಗೆ ಕರ್ತನ ಬರೋಣ ತನಕ ನಾವು ಸಮಾಧಾನವಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ, ಸಂತೋಷವಾಗಿ ನಾವು ಜೀವಿಸಬೇಕೆಂಬುದು ನಮ್ಮ ನಿರೀಕ್ಷೆಯಾಗಿದೆ. ಕರ್ತನ ಬರೋಣದಲ್ಲಿ ನಾವು ಒಯ್ಯಲ್ಪಟ್ಟು ಪರಲೋಕಕ್ಕೆ ಹೋಗಬೇಕು. ಆದರೆ ಬರುವ ತನಕ ನಾವು ದೇವರಿಂದ ಆಶೀರ್ವದಿಸಲ್ಪಟ್ಟವರಾಗಿ ಜೀವಿಸಬೇಕು ಎಂಬುದು ಇದು ನಮ್ಮ ನಿರೀಕ್ಷೆಯಾಗಿದೆ. ಈ ನಿರೀಕ್ಷಿಸುವ ವಿಷಯಗಳ ಬಗ್ಗೆ ನಾವು ಭರವಸೆಯಿಂದಿರಬೇಕು. ಅದರ ಬಗ್ಗೆ ಚಂಚಲರಾಗುವುದು, ಆಗುತ್ತದೋ ಇಲ್ಲವೋ, ಅದೇ ನೆರವೇರುತ್ತದೋ ಇಲ್ಲವೋ ಎಂಬ ಆ ಒಂದು ಅನುಮಾನದ ಮೇಲಲ್ಲ, ನಾವು ನಿರೀಕ್ಷಿಸುವ ವಿಷಯಗಳ ಬಗ್ಗೆ ನಾವು ಭರವಸೆ ಉಳ್ಳವರಾಗಿರಬೇಕು. ನಾವು ಓದುವ ಮಕ್ಕಳಿಗೆ ಹೇಳ್ತೇನೆ, ಓದುವ ಮಕ್ಕಳಿಗೆ ಅವರಿಗೆ ಮನಸ್ಸಿನಲ್ಲಿರಬೇಕು, ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಿ ದೇವರು ನನಗೆ ಒಳ್ಳೆ ಪರ್ಸೆಂಟೇಜ್ ಕೊಟ್ಟು ಒಳ್ಳೆ ಒಂದು ಎಜುಕೇಶನ್ ದೇವರು ನನಗೆ ಕೊಡುತ್ತಾರೆ ಎಂಬುದನ್ನು ನಿರೀಕ್ಷೆಯ ವಿಷಯದಲ್ಲಿ ಭರವಸೆ ಹೊಂದಿರಬೇಕು. ಆದರೆ ಇಲ್ಲ, ನಾನು ಎಷ್ಟೇ ಓದಿದ್ರೆ ಪಾಸ್ ಆಗಲ್ಲ, ನಾನು ಎಷ್ಟೇ ಓದಿದ್ರು ಮುಂದುವರ್ಲಿಕ್ಕೆ ಆಗಲ್ಲ, ನನ್ನ ಜೀವನ ಇಷ್ಟೇ ಅಂತ ಪದೇ ಪದೇ ಅದೇ ಹೇಳ್ತಾ ಇದ್ರೆ ಅದೇ ಆಗುತ್ತಾ ಇರ್ತದೆ. ಆದ್ರೆ ಹೇಳ್ತಾ ಇರಬೇಕು, ಇಲ್ಲ, ನಾನು ದೇವರು ನನಗೆ ಸಹಾಯ ಮಾಡಿ ದೇವರ ಕ್ರಮ ಮುಖಾಂತರವಾಗಿ ನಾನು ಚೆನ್ನಾಗಿ ಪಾಸ್ ಆಗುತ್ತದೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತದೆ, ನನ್ನ ಭವಿಷ್ಯ ಚೆನ್ನಾಗಿರುತ್ತದೆ, ದೇವರು ನನ್ನನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸ್ತಾರೆ ಎಂಬುದನ್ನು ಅದು ನಂಬಿಕೆಯಾಗಿದೆ. ಹಲ್ಲೆಲೂಯಾ. ಮತ್ತು ಕುಟುಂಬಸ್ಥರಾಗಿರುವವರು ಅವರು ಅದೇ ತರ ಹೇಳುವವರಾಗಿರಬೇಕು, ಅಯ್ಯೋ ನನ್ನ ಈ ಕುಟುಂಬ ಹಿಂಗಾಗೋಯ್ತು, ನನ್ನ ಮನೆ ಹಿಂಗಾಗೋಯ್ತು, ನನಗೆ ಯಾಕೆ ಈ ತರ ಒಂದು ಮನೆ, ನನ್ನ ಜೀವನ ಯಾಕೆ ಈ ರೀತಿಯಲ್ಲಿ ಆಗೋಯ್ತು, ನನ್ನ ಫ್ಯಾಮಿಲಿ ಯಾಕೆ ಹಿಂಗೆ ಬಂದಿದೆ ಅಂತ ಹೇಳಿಕೊಂಡು ಅದೇ ಪದೇ ಪದೇ ಹೇಳುವುದಲ್ಲ ನಂಬಿಕೆ. ಇಲ್ಲ, ದೇವರು ನನ್ನನ್ನು ಒಂದು ಕುಟುಂಬವಾಗಿ ಈಗ ನೇಮಿಸಿದೆ, ನಾನೊಂದು ಕುಟುಂಬಸ್ಥನಾಗಿದೆ, ನಾನೊಂದು ಕುಟುಂಬಸ್ಥರಾಗಿದೆ, ದೇವರು ನಮಗೆ ಮನೆಯಲ್ಲಿ ಮಕ್ಕಳು ಕೊಟ್ಟಿದೆ, ಕುಟುಂಬ ಕೊಟ್ಟಿದೆ, ದೇವರು ನನ್ನ ಕುಟುಂಬವನ್ನು ಅಭಿವೃದ್ಧಿ ಪಡಿಸುತ್ತಾರೆ, ದೇವರು ನನ್ನ ಕುಟುಂಬವನ್ನು ಉದ್ಧಾರ ಮಾಡುತ್ತಾರೆ, ದೇವರು ನನ್ನ ಜೊತೆಯಲ್ಲಿದ್ದು ನನ್ನನ್ನು ಆಶೀರ್ವದಿಸುತ್ತಾರೆ ಎಂದು ಕುಟುಂಬದಲ್ಲಿರುವವರು ನಿರೀಕ್ಷೆ ಒಳಗಾಗಿರಬೇಕು. ಹಲ್ಲೆಲೂಯಾ. ಇಲ್ಲ, ನನ್ನ ಜೀವನ ಇಷ್ಟೇ ಎಂದು ಪದೇ ಪದೇ ಹೇಳಬಾರದು, ನನ್ನ ಹಣೆ ಬರ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಬಾರದು. ನನ್ನ ದೇವರ ಮೂಲಕವಾಗಿ ದೇವರು ನನಗೆ ಅದನ್ನು ಅಭಿವೃದ್ಧಿ ಪಡಿಸ್ತಾರೆ ಎನ್ನುವರಾಗಿರಬೇಕು. ಹಲ್ಲೆಲೂಯಾ. ಅದೇ ತರ ಪ್ರಿಯರೇ, ನಿರೀಕ್ಷೆ ನೋಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದಲ್ಲಿ ಒಯ್ಯಲ್ಪಡಬೇಕೆಂಬ ನಿರೀಕ್ಷೆ, ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಲ್ಲಿ ಬರುವಾಗೆ ನಾವು ಮೇಘವಾಹಕರಾಗಿ ಒಯ್ಯಲ್ಪಡಲಿಕ್ಕಿರುವುದು. ಈ ನಿರೀಕ್ಷೆ ಕೂಡ ನಾವು ಬಿಡಬಾರದು. ಹೌದು, ನಾನು ಪರಲೋಕಕ್ಕೆ ಒಯ್ಯಲ್ಪಡುತ್ತೇನೆ, ನಾನು ದೇವರ ಜೊತೆಯಲ್ಲಿ ಪರಲೋಕಕ್ಕೆ ಹಾರಿ ಹೋಗನಾಗಿರುತ್ತೇನೆ, ನಾನು ಅದಕ್ಕಾಗಿ ಪರಿಶುದ್ಧ ಜೀವನ ನಡೆಸುವಾಗ ಕರ್ತನ ನನಗೆ ಅದಕ್ಕೆ ಸಹಾಯ ಮಾಡುತ್ತಾರೆ, ದೇವರ ಪವಿತ್ರಾತ್ಮನ ನನ್ನನ್ನು ಪರಿಶುದ್ಧ ಜೀವನ ಮಾಡಲಿಕ್ಕೆ ದೇವರು ನನ್ನನ್ನು ಬಲಪಡಿಸುತ್ತಾರೆ ಅಂತ ನಿರೀಕ್ಷೆ ಉಳ್ಳವರಾಗಿರಬೇಕು. ಹಾಗೆ ಪ್ರಿಯರೇ, ಜೀವನದಲ್ಲಿ ನಾವು ನಂಬಿಕೆಯಲ್ಲಿ ಅಥವಾ ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆ ಉಳ್ಳವರಾಗಿರಬೇಕು. ಮತ್ತು ಕಣ್ಣಿಗೆ ಕಾಣದವುಗಳು ನಿಜವೆಂದು ನಂಬುವುದು. ಹಲ್ಲೆಲೂಯಾ. ಪ್ರಿಯರೇ, ಕಣ್ಣಿಗೆ ಕಾಣದ ಇರುವುದುಗಳು ಇದು ಎಷ್ಟು ಹೇಳುವಾಗ ಹೇಳಬಹುದು, ಆದರೆ ಇದು ಹೆಂಗೆ, ಅದೇ ನನ್ನ ಕಣ್ಣಿಗೆ ಕಾಣಿಸಿಲ್ಲ, ಅದು ಹೆಂಗೆ ಸಾಧ್ಯ ಆಗುತ್ತೆ ಅನ್ನುವಾಗೆ ನೋಡಿ, ನಂಬಿಕೆ ಎಂಬುದು ಕಣ್ಣಿಗೆ ಕಾಣದ ಇರುವಂತವುಗಳು ನಿಜ ರೂಪದಲ್ಲಿ ನನಗೆ ಮುಂದೆ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದೇ ನಂಬಿಕೆಯಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಆದುದರಿಂದ ನಮ್ಮ ವಿರೋಧಿಯಾಗಿರುವ ಸೈತಾನನು ಏನ್ ಮಾಡುತ್ತಾನೆ ಅಂದರೆ ಇದೆಲ್ಲ ಉಲ್ಟಾ ಮಾಡಿಬಿಡುತ್ತಾನೆ, ನಮಗೆ ಭರವಸವನ್ನು ತಿಳಿದು ಬಿಡುತ್ತಾನೆ. ಸೈತಾನನ ಕುತಂತ್ರ ಏನೆಂದರೆ ನಮ್ಮ ನಿರೀಕ್ಷೆಯನ್ನು ಕೆಡಿಸಿ ಬಿಡುತ್ತಾರೆ, ನಮ್ಮ ನಿರೀಕ್ಷೆಗಳೆಲ್ಲ ನಿಷ್ಫಲ ಮಾಡಿಬಿಡುತ್ತಾರೆ. ಹಲ್ಲೆಲೂಯಾ. ಆದರೆ ನಾವು ನಿರೀಕ್ಷೆ ಉಳ್ಳವರಾಗಿರೋಣ. ಹಲ್ಲೆಲೂಯಾ. ಯಾವುದೇ ವಿಷಯದ ಬಗ್ಗೆ ಅದು ದೇವರಿಂದ ಸಾಧ್ಯವಾಗುತ್ತದೆ, ದೇವರ ಕ್ರಮ ಮುಖಾಂತರ ಸಾಧ್ಯವಾಗುತ್ತದೆ, ದೇವರ ಕರುಣೆ ಮುಖಾಂತರ ಸಾಧ್ಯವಾಗುತ್ತದೆ ಎಂದು ನಿರೀಕ್ಷೆ ಉಳ್ಳವರಾಗಿರೋಣ. ಹಲ್ಲೆಲೂಯಾ. ಅದೇ ತರ ನಾವು ಕಣ್ಣಿಗೆ ಕಾಣದ ವಿಷಯಗಳ ಬಗ್ಗೆ ನಾವು ಅದು ನಿಜ ಎಂಬ ತಿಳ್ಕೊಳ್ಳುವರಾಗಿರೋಣ.
ಒಂದು ಅನಾರೋಗ್ಯದಲ್ಲಿರುವಾಗ ನಾನು ಈ ಕಾಯಿಲೆಯಲ್ಲಿ ಅಯ್ಯೋ ನಾನು ಎಂದು ಬರಲ್ಲ, ನನ್ನ ಈ ಕಾಯಿಲೆಯಲ್ಲಿ ನಾನು ಮುಗಿದೋಗ್ಬಿಡ್ತದೆ ಅಂತ ಹೇಳುವುದಲ್ಲ. ನನ್ನ ಕರ್ತನ ಕ್ರಮ ಮುಖಾಂತರ ದೇವರು ನನ್ನನ್ನು ಈ ರೋಗಾವಸ್ಥೆಯಿಂದ ಎಬ್ಬಿಸುತ್ತಾರೆ ಎಂಬುದನ್ನು, ಅದು ನಿಜ ಎಂಬುದನ್ನು ತಿಳಿದುಕೊಳ್ಳಬೇಕು. ಆದರೆ ಒಂದು ಹಾಸಿಗೆಯಲ್ಲಿ ಮಲ್ಕೊಂಡಿರುವಂಥ ವ್ಯಕ್ತಿ ನಾನು ಹಾಸಿಗೆ ಬಿಟ್ಟು ಎದ್ದೇಳುವುದನ್ನು ಅವನ ಭಾವನೆಯಲ್ಲಿ ನೋಡಬೇಕು. ಹೌದು, ನಾನು ರೋಗ ವಿಮುಕ್ತನಾಗಿ ನಾನು ಈ ಕೆಲಸ ಮಾಡಲಿಕ್ಕಿದೆ, ನಾನು ಇಂಥ ಜಾಗಕ್ಕೆ ಹೋಗಲಿಕ್ಕಿದೆ, ಇಂಥ ಕಾರ್ಯಗಳನ್ನು ಮಾಡಲಿಕ್ಕಿದೆ ಎಂಬುದನ್ನು ಒಳ್ಳೆಯದನ್ನೇ ನಾವು ತಿಳಿದುಕೊಳ್ಳಬೇಕು. ಕಣ್ಣಿಗೆ ಕಾಣದೇ ಇರುವುದು ಕಣ್ಣಿಗೆ ಕಾಣುವ ರೀತಿಯಲ್ಲಿ ನಿಜ ರೂಪದಲ್ಲಿ ನಾವು ತಿಳಿದುಕೊಳ್ಳಬೇಕು. ಈಗ ಒಳ್ಳೆ ಹಾಸಿಗೆಯಲ್ಲಿ ರೋಗಿಯಾಗಿ ಮಲಗಿರಬಹುದು, ಆದರೆ ರೋಗಿಯಾಗಿ ಮಲಗಿರುವಾಗಲೇ ಏನು ಹೇಳಬೇಕು? ಇಲ್ಲ, ನಾನು ರೋಗಾವಸ್ಥೆ ಬಿಟ್ಟು ಎದ್ದು ನಾನಿಂದ ಕೆಲಸ ಮಾಡುತ್ತೇನೆ, ನಾನಿಂದ ಜಾಗಕ್ಕೆ ಹೋಗುತ್ತೇನೆ, ನಾನಿಂದ ಕಾರ್ಯ ಮಾಡುತ್ತೇನೆ ಅಂತ ಅದನ್ನೇ ತಿಳಿದುಕೊಳ್ಳುವುದಾಗಿದೆ ನಂಬಿಕೆ ಎಂಬುದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶ ಕೇಳುವ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ಅನೇಕ ತರವಾದ ಸಮಸ್ಯೆಗಳು ಬಂದಿರುವಾಗ, ಅನೇಕ ತರವಾದ ದುಃಖಗಳ ವಿಷಯಗಳು ಬಂದಿರುವಾಗ, ಅನೇಕ ವೇದನೆಯ ವಿಚಾರಗಳು ಬಂದಿರುವಾಗ ನೀವು ಒಂದು ವೇಳೆ ನಿರಾಸೆ ಪಡುವರಾಗಿದ್ದೀರಾ, ಒಂದು ವೇಳೆ ನೀವು ದುಃಖಪಟ್ಟು ಹೋಗಿದ್ದೀರಾ, ಒಂದು ವೇಳೆ ನೀವು ಬಲಹೀನರಾಗಿ ಒಂದು ಕುಂದಿ ಹೋಗುವವರಾಗಿದ್ದೀರಾ, ಇವತ್ತು ದೇವರ ಆತ್ಮನು ನಮಗೆ ಹೇಳ್ತಾ ಇದ್ದಾರೆ, ನೀ ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಈ ವಿಷಯಗಳನ್ನು ಎದುರಿಸುವನಾಗಿದೆ. ನಮ್ಮ ವಿಶ್ವಾಸ ಕೆಡಿಸುವುದೇ ಸೈತಾನನ ಕುತಂತ್ರವಾಗಿದ್ದರೆ, ನಾವು ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಅವುಗಳನ್ನು ಎದುರಿಸುವುದೇ ದೇವರ ಮಕ್ಕಳ ಬಲವಾಗಿದೆ. ಹಲ್ಲೆಲೂಯಾ. ದೇವರ ಅದಕ್ಕೆ ಸಹಾಯ ಮಾಡಲಿ. ನಾವು ಒಂದು ವಾಕ್ಯ ಕೂಡ ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 29ನೇ ವಾಕ್ಯ ಹೀಗೆ ಇದೆ: ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣಭೂಮಿಯನ್ನು ದಾಟುವಂತೆ ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳ ತನಕ ಎರಿಗೋ ಪಟ್ಟಣದ ಗೋಡೆಗಳನ್ನು ಸುತ್ತಿದ ಮೇಲೆ ಅವು ಬಿದ್ದವು. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಹಳೆಯ ಒಡಂಬಡಿಕೆಯ ಕಾಲದಲ್ಲಿ, ಮೋಸೆಯ ಕಾಲದಲ್ಲಿ ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದ ಆ ಜನರು ಮೋಸೆಯ ಮುಖಾಂತರವಾಗಿ ಅವರು ಆ ಇಸ್ರಾಯೇಲ್ ದೇಶಕ್ಕೆ, ಅವರ ಕಾನಾನ್ ದೇಶಕ್ಕೆ, ಸ್ವಂತ ದೇಶಕ್ಕೆ ಅವರು ಹೊರಟು ಬರ್ತಾ ಇದ್ದಾರೆ. ದೇವರು ಮೋಸೆಯನ್ನು ನೇಮಿಸಿದೆ, ಈ ಜನರನ್ನು ಕರೆದುಕೊಂಡು ಅವರ ಸ್ವಂತ ದೇಶವಾಗಿರುವ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬನ್ನಿರಿ. ಹಾಗೆ ಮೋಸೆ ಅವರ ಮುಂದೆ ನಿಂತುಕೊಂಡು ನಾಯಕನಾಗಿ ಇಸ್ರಾಯೇಲ್ ಜನರನ್ನು ನಡೆಸಿಕೊಂಡು ಬರುವಾಗ ಅಲ್ಲಿ 20 ವಯಸ್ಸಿಗಿಂತ ಮೇಲ್ಪಟ್ಟವರು ಪುರುಷರು 6 ಲಕ್ಷ ಪುರುಷರು, 20 ವಯಸ್ಸಿಗಿಂತ ಮೇಲ್ಪಟ್ಟ ಪುರುಷರು ಮಾತ್ರ 6 ಲಕ್ಷ, ಮತ್ತು ಅವರ ಪತ್ನಿಯಂತವರು 6 ಲಕ್ಷ. ಪುರುಷರಿದ್ದರೆ 6 ಲಕ್ಷ ಮತ್ತು ಸ್ತ್ರೀಯರಿರಬಹುದು, ಮತ್ತು 20 ವಯಸ್ಸಿಗಿಂತ ಕೆಳಗಡೆ ಇರುವಂತ ಅನೇಕ ಮಕ್ಕಳುಗಳು. ಹಲ್ಲೆಲೂಯಾ. ಹಾಗೆ ಅನೇಕ ಒಂದು ಜನರು, ಲಕ್ಷಾಂತರ ಜನರು. ಹೀಗೆ ಸುಮಾರು ಆವಾಗ ಒಂದು 20 ವಯಸ್ಸಿಗಿಂತ ಕೆಳಗಡೆ ಮಕ್ಕಳು ಹೇಳುವಾಗ ಒಂದು ಕನಿಷ್ಠ ಒಂದು 3 ಮಕ್ಕಳ ಲೆಕ್ಕ ಮಾಡಿದ್ರು ಕೂಡ 6 3 18 ಲಕ್ಷ ಜನ ಮಕ್ಕಳಿದ್ದಾರೆ. ಹಲ್ಲೆಲೂಯಾ. ಒಬ್ಬರೇ ಒಂದು ಕುಟುಂಬಕ್ಕೆ 3 ಮಕ್ಕಳ ಲೆಕ್ಕ ಮಾಡಿದರೆ ಕೂಡ ಪ್ರಿಯರೇ ಅನೇಕ ಜನ ಸಹಸ್ರಗಳ ಹಾಗೆ ಹೀಗೆ ಐಗುಪ್ತ ದೇಶವನ್ನು ಹೊರಟು ಬರ್ತಾ ಇದ್ದಾರೆ. ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶ ಈಗಿನ ಇರುವಂಥ ಇಸ್ರಾಯೇಲ್ ದೇಶಕ್ಕೆ ಬರುವಾಗ ಆ ಐಗುಪ್ತವನ್ನು ಬಿಟ್ಟು ಮತ್ತು ಅವರು ಸೌದಿ ಅರೇಬಿಯನ್ನು ದಾಟಿ ಮತ್ತು ಅವರು ಈಗಿರುವಂಥ ಇಸ್ರಾಯೇಲಕ್ಕೆ ಅವರು ಬರ್ತಾ ಇದ್ದಾರೆ. ಹಾಗೆ ಅವರು ಬರುವ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ ಅಂದರೆ ಒಂದು ಸಮುದ್ರವನ್ನು ದಾಟುವಂಥ ಪರಿಸ್ಥಿತಿ ಬಂದಿತ್ತು, ಕೆಂಪು ಸಮುದ್ರ. ಹೀಗೆ ನಾವು ವರ್ಲ್ಡ್ ಮಾಪನದಿಂದ ನೋಡಿದರೆ ಅಲ್ಲಿ ಕೆಂಪು ಸಮುದ್ರ, ರೆಡ್ ಸಿ ಅಂತ ಬರೆದಿರುತ್ತದೆ, ಅಲ್ಲಿ ಕಾಣಿಸುತ್ತದೆ. ಆ ಕೆಂಪು ಸಮುದ್ರವನ್ನು ಅವರು ದಾಟಿ ಅವರು ಈ ಕಡೆಗೆ ಬರಬೇಕಾಯಿತು. ಆ ಒಂದು ಪರಿಸ್ಥಿತಿಯಲ್ಲಿ ನೋಡಿ ದೇವರು ಅವರಿಗೆ ಹೇಳ್ತಾರೆ, ಮೋಸೆಗೆ ಹೇಳ್ತಾರೆ, ನೀ ಧೈರ್ಯವಾಗಿ ಈ ಸಮುದ್ರವನ್ನು ದಾಟಿ ಈ ಜನರನ್ನು ಕರೆದುಕೊಂಡು ಹೋಗು ಎಂದು ದೇವರು ಹೇಳುವಾಗ ಹೀಗೆ ನಂಬಿಕೆಯಿಂದಲೇ ಅವರು ದಾಟಿದ್ದಾರೆ. ಆದರೆ ಅನೇಕರು ಅದರಲ್ಲಿ ಅಪನಂಬಿಕೆ ಪಟ್ಟಿದ್ರು. ನೋಡೋಣ, ಆ ಭಾಗವನ್ನು ಒಂದು ನಿಮಿಷ ನಾವು ಓದಿ ನೋಡಿದ್ರೆ ಚೆನ್ನಾಗಿರುತ್ತದೆ. ವಿಮೋಚನಕಾಂಡ ಪುಸ್ತಕ 14ನೇ ಅಧ್ಯಾಯ 13ನೇ ವಾಕ್ಯ: ಆದರೆ ಮೋಸೆ ಆ ಜನರಿಗೆ, ನೀವು ಅಂಜಬೇಡರಿ, ಸುಮ್ಮನೆ ನಿಂತುಕೊಂಡಿದ್ದು
ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವೆನು, ನೀನಂದು ಸುಮ್ಮನೆ ಇರಿ ಎಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ದೇವರು ಅವರಿಗೆ ಹೇಳ್ತಾ ಇದ್ದಾರೆ, ಈಗ ಮುಂದೆ ಇರುವಂತ ಕೆಂಪು ಸಮುದ್ರ ನೋಡಿ ನೀವು ಚಂಚಲವಾಗಬೇಡ, ಹಿಂದೆ ಬರುವಂತ ಫರೋಹನನ್ನು ನೋಡಿಕೊಂಡು ನೀವು ಚಂಚಲರಾಗಬೇಡ, ನೀವು ಸುಮ್ಮನಿರು, ಯೆಹೋವನು ನಿನ್ನ ಪರವಾಗಿ ಯುದ್ಧ ಮಾಡುತ್ತಾನೆ. ಹಲ್ಲೆಲೂಯಾ. ಪ್ರಿಯರೇ, ಆದರೆ ನೋಡಿ, ಅದಕ್ಕೆ ಮುಂಚಿನ ವಾಕ್ಯ ನೋಡುವಾಗ 19ನೇ ವಾಕ್ಯದಲ್ಲಿ, ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅದರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅದರ ಹಿಂದೆ ನಿಂತುಕೊಂಡನು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು, ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬನೂ ಬರಲಿಲ್ಲ. ಹಲ್ಲೆಲೂಯಾ. ಮೋಶೆ ಸಮುದ್ರದ ಮೇಲೆ ಕೈ ಚಾಚುವಾಗ ಯೆಹೋವನು ಆ ರಾತ್ರಿಯೆಲ್ಲ ಮೋಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನುಗ್ಗಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯಿಂದಲೇ ಅನೇಕರು ಸಮುದ್ರವನ್ನು ಒಣನೆಲದಂತೆ ದಾಟಿದರು ಎಂದು ಇಬ್ರಿಯ ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಈ ಭಾಗದಲ್ಲಿ ನಾವು ನೋಡುವಾಗ ಇಸ್ರಾಯೇಲ್ ಮಕ್ಕಳು ಕಾನಾನ್ ದೇಶಕ್ಕೆ ಹೊರಟು ಬರುವ ಪ್ರಯಾಣದ ಮಧ್ಯದಲ್ಲಿ ಕಾಣುವಂತ ಕೆಂಪು ಸಮುದ್ರ. ಆದರೆ ಆ ಕೆಂಪು ಸಮುದ್ರ ನೋಡಿಕೊಂಡು ಜನ ಗುಣಗೊಟ್ಟಿದ್ದರು. ದೇವರು ಹೇಳುತ್ತಾರೆ, ನೀ ಸುಮ್ಮನಿರು, ನಾನು ನಿನಗೆ ಪರವಾಗಿ ಯುದ್ಧ ಮಾಡುತ್ತೇನೆ. ಮೋಸೆಗೆ ಹೇಳ್ತಾನೆ, ನೀ ಜನರನ್ನು ಮುಂದೆ ಹೋಗಲಿಕ್ಕೆ ಅಪ್ಪಣೆ ಕೊಡು. ಜನ ಮುಂದೆ ಹೋಗಲಿಕ್ಕೆ ಮೋಸೆ ಅಪ್ಪಣೆ ಕೊಡುವಾಗ ಜನರಿಗೆ ಭಯ. ಆಮೇಲೆ ದೇವರು ಮೋಸೆಗೆ ಹೇಳ್ತಾನೆ, ನಿನ್ನ ಕೈಯಲ್ಲಿರುವಂತ ಕೋಲನ್ನು ಸಮುದ್ರದ ಮೇಲೆ ಚಾಚು. ನೋಡಿ, ಮೋಸೆ ತನ್ನ ಕೈಯಲ್ಲಿರುವಂತ ಕೋಲನ್ನು ಸಮುದ್ರದ ಮೇಲೆ ಚಾಚುವಾಗ ಆ ಸಮುದ್ರ 2 ಭಾಗವಾಗುತ್ತೆ. ಹಲ್ಲೆಲೂಯಾ. ಆ ಸಮುದ್ರ 2 ಭಾಗವಾಗಿ 2 ಸೈಡಲ್ಲಿ ನೀರು ಗೋಡೆಯಾಗಿ ನಿಂತಿದೆ. ಹಲ್ಲೆಲೂಯಾ. ಈ ಕಡೆ ನೋಡಿದರೆ ನೀರಿನ ಗೋಡೆ, ಈ ಕಡೆ ನೋಡಿದರೆ ನೀರಿನ ಗೋಡೆ. ಅದರ ಮಧ್ಯದಲ್ಲಿ ಒಂದು ದೊಡ್ಡ ರೋಡು ಮಾಡಿಬಿಟ್ಟಿದೆ. ಆ ದಾರಿ ಅದು ಸಮುದ್ರದ ಕೆಳಗಡೆ ತಳದಿಯಲ್ಲಿ ಗುಜ್ಜುತ್ತಲಿರಬೇಕು, ಕೆಸರಿರಬೇಕು, ನಡೆದಿದ್ರೆ ಅವರು ಕಾಲು ಉತ್ಕೊಳ್ಳಬೇಕು. ಆದರೆ ದೇವರು ಆ ತಳದಿಯನ್ನು ಕೂಡ ಒಣನೆಲವಾಗಿ ಮಾರ್ಪಡಿಸಿದರು. ಹಲ್ಲೆಲೂಯಾ. ಇದು ನಂಬಿಕೆ. ಆದರೆ ಪ್ರಿಯರೇ, ಅದರ ಮುಂದೆ ಕೆಲ ಕಡಲನ್ನು ನಡೆದಿತ್ತು. ನೋಡಿ, ದೇವರು ಹೇಳುತ್ತಾರೆ, ನೀ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು ಎಂದು ದೇವರು ಹೇಳುವಾಗ ಸೈತಾನನು ಅಪನಂಬಿಕೆ ಕೊಡುವುದು. ವಿಮೋಚನ ಕಾಂಡ ಪುಸ್ತಕ 14ನೇ ಅಧ್ಯಾಯ 10ನಿಂದ 12 ತನಕ ವಾಕ್ಯ ಭಾಗನ ಓದಿ ನೋಡೋಣ. ಜನರ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಫರೋಹನನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆಯಿಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದದ್ದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರೆಕೊಂಡು ಬಂದಿಯೇನೋ? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರೆಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಹಾಗೆ ಇರುವ ಪರಿಸ್ಥಿತಿ ಹೇಗಿದೆ? ಇಸ್ರಾಯೇಲ್ ಜನರು ಅವರು ಕಾನಾನ್ ದೇಶಕ್ಕೆ
ಗುರಿ ಇಟ್ಟುಕೊಂಡು ಅವರು ಪ್ರಯಾಣ ಮಾಡುವಾಗೆ ಅವರ ಗುರಿ ಎಂಬುದು ಕಾನಾನ್ ದೇಶವಾಗಿದ್ದರೂ ಆ ಪ್ರಯಾಣದ ಮಧ್ಯದಲ್ಲಿ ಇರುವ ಸಾಗಜನೆ ನೋಡಿಕೊಂಡು ಅವರು ನೋಡಿ ಗುಣಗುಟ್ಟುತ್ತಾ ಇದ್ದಾರೆ. ಈ ದೇವರು ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವಾಗೆ ಆ ಐಗುಪ್ತ ದೇಶದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡಿ, ಅನೇಕ ಸೂಚಕ ಕಾರ್ಯಗಳು ಮಾಡಿ ದೇವರು ಇವರ ಸಂಗಡ ಇದ್ದಾರೆ ಮತ್ತು ನಾಯಕನಾಗಿ ದೇವರು ನೇಮಿಸಿರುವಂತ ಮೋಶೆ ಮುಖಾಂತರ ದೇವರು ಅದ್ಭುತ ಪವಾಡಗಳು ಮಾಡಿ ನಮ್ಮನ್ನು ನಡೆಸುತ್ತಾರೆ ಎಂಬುದನ್ನು ದೇವರು ತೋರಿಸಿಕೊಂಡು ಬಂದಿದ್ದರೆ ಕೂಡ ಆ ಜನರ ಮನಸ್ಸಿನೊಳಗಡೆ ಒಂದು ಅಪನಂಬಿಕೆ ಸೇರ್ಕೊಂಡ್ಬಿಟ್ಟಿದೆ. ಇಷ್ಟೆಲ್ಲ ಅದ್ಭುತಗಳು ಅವರು ಕಣ್ಣಾರೆ ನೋಡಿದೆ. ವಿಮೋಚನಕಾಂಡ ಪುಸ್ತಕದ ಪ್ರಾರಂಭದಲ್ಲಿ ನೀವು ಅದು ಓದುವರಾಗಿರಲಿ, ಅಲ್ಲಿ ದೇವರು ಐಗುಪ್ತ ದೇಶದಲ್ಲಿ ಎಂಥ ಅದ್ಭುತ ಕಾರ್ಯಗಳು ಮಾಡಿದೆ ಎಂಬುದು ಪ್ರಾರಂಭದಲ್ಲಿ ಇರುವುದನ್ನು ನೀವು ಓದುವರಾಗಿರಬೇಕು. ಪ್ರಿಯರೇ, ಅಲ್ಲಿ ಅಷ್ಟು ಅದ್ಭುತ ಕಾರ್ಯಗಳು ಮಾಡಿ ಅದನ್ನು ಕಣ್ಣಾರೆ ನೋಡಿದ ಜನರು ಆವಾಗ ನಡೆದ ಅದ್ಭುತಗಳೆಲ್ಲ ಮರೆತೇ ಬಿಟ್ಟಿದೆ. ಅವರು ಮರೆತು ಬಿಟ್ಟು ಏನ್ ಮಾಡಿಕೊಂಡಿದ್ದಾರೆ, ಈಗ ಅವರ ಒಳಗಡೆ ಅಪನಂಬಿಕೆ ತುಂಬಿಕೊಂಡ್ಬಿಟ್ಟಿದೆ. ಅವರು ಹೇಳ್ತಾ ಇದ್ದಾರೆ, ನೋಡಿ ಪರಿಸ್ಥಿತಿ ಅಂದ್ರೆ ಮುಂದೆ ನೋಡಿದ್ರೆ ಕೆಂಪು ಸಮುದ್ರ ಕಾಣಿಸ್ತಾ ಇದೆ, ಹಿಂದೆ ನೋಡಿದರೆ ಅವರು ಬಿಟ್ಟು ಬಂದ ಐಗುಪ್ತ ದೇಶದ ಆ ಸೈನಿಕರು ಅವರನ್ನು ಮತ್ತೆ ಹಿಡಿದುಕೊಂಡು ಹೋಗಿ ಗುಲಾಮರಾಗಿ ಕೆಲಸ ಮಾಡಿಸಬೇಕು ಅಂತ ಅವರನ್ನು ಹಿಂದಟ್ಟಿಕೊಂಡು ಬರ್ತಾ ಇದ್ದಾರೆ. ಪ್ರಿಯರೇ, ಇಲ್ಲಿ ಜನ ನೋಡುವಾಗ ಹಿಂದೆ ಸೈನಿಕರು ಬರ್ತಾ ಇದ್ದಾರೆ, ಮುಂದೆ ನೋಡಿದ್ರೆ ಸಮುದ್ರ ಇದೆ. ಎಲ್ಲಿಕ್ಕೆ ಓಡುವುದು? ಮುಂದೆ ಹೋಗ್ಲಿಕ್ಕೂ ಆಗಲ್ಲ, ಹಿಂದೆ ಹೋಗ್ಲಿಕ್ಕೂ ಆಗಲ್ಲ. ಈ ಪರಿಸ್ಥಿತಿ ವಿಪರೀತವಾಗಿದೆ, ನಿಜನೇ, ಅದು ಭಯಪಡಿಸುವಂತ ವಿಚಾರ. ಮುಂದೆ ಸಮುದ್ರ, ಒಂದು ಹಳ್ಳವಾದ್ರೆ ಏನೋ ಮಾಡೋಣ ಅಂದ್ರೆ ಒಂದೊಂದು ಹಳ್ಳ ಕೂಡ ಅಲ್ಲ, ದೊಡ್ಡ ಸಮುದ್ರವಾಗಿದೆ. ಅಲ್ಲಿರುವ ಪರಿಸ್ಥಿತಿ ಬಹಳ ವಿಪರೀತವಾಗಿದೆ. ಮುಂದೆ ಸಮುದ್ರ, ಹಿಂದೆ ಪರಗುವಂತ ಸೈನ್ಯ. ಭಯಂಕರವಾದ ಪರಿಸ್ಥಿತಿ ಇದೆ, ಕಷ್ಟವಾದ ಸಾಹಚರ್ಯ ಇದೆ. ಆದರೂ ಆ ಕಷ್ಟದ ಸಮಯದಲ್ಲಿ ಈ ಜನ ದೇವರು ಆವಾಗ ಮಾಡಿದ ಅದ್ಭುತ ಕಾರ್ಯಗಳು, ಆ ಹಿಂದಿನ ಕಾಲಗಳಲ್ಲಿ ಮಾಡಿದ ಆ ಮಹತ್ ಕಾರ್ಯಗಳು ನೋಡಿ ನಂಬಿಕೆಯಲ್ಲಿ ದೃಢವಾಗಿ ಇದ್ದುಕೊಂಡು ಇದನ್ನು ಎದುರಿಸಬಹುದಾಯಿತು. ಆದರೆ ಅವರು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಎದುರಿಸಲಿಕ್ಕೆ ಆಗದೆ ಅವರ ಒಳಗಡೆ ಅಪನಂಬಿಕೆ ತುಂಬಿಕೊಂಡ್ಬಿಟ್ಟಿದೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಗುರಿ ವಾಕ್ಯ ಮರೆತು ಹೋಗಬೇಡ. ನಮ್ಮ ವಿರೋಧಿಯಾಗಿರುವ ಸೈತಾನನನ್ನು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸುವುದು. ನಮ್ಮ ಜೀವನದಲ್ಲಿ ವಿಪರೀತವಾದ ಪರಿಸ್ಥಿತಿಗಳು ಕಾಣಬಹುದು. ಆದರೆ ಪರಿಸ್ಥಿತಿ ಕಾಣುವಾಗಲೇ ಸಾಹಚರ್ಯ ನೋಡಿಕೊಂಡೇ ನಾವು ಸೋಲಿಕ್ಕೆ ಒಪ್ಪಿಕೊಳ್ಳಬಾರದು. ಸಾಹಚರ್ಯ ನೋಡಿಕೊಂಡೇ ನಾವು ಹೀಗೆ ಸೋಲಿಕ್ಕೆ ನಾವೇ ಅದಕ್ಕೆ ವಿಧೇಯರಾಗಬಾರದು. ನಂಬಿಕೆ ಎಂಬ ಗುರಾಣಿ ಇಟ್ಟುಕೊಂಡು ಫಲವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಇಲ್ಲಿ ಪರಿಸ್ಥಿತಿ ನೋಡಿ ಜನ ಈಗ ಗುಣಗುಟ್ಟುತ್ತಾರೆ. ನೋಡಿ, ಅವ್ರು ಹೇಳುವಾಗ ಸ್ವಲ್ಪ ಜಾಸ್ತಿ ಮಾತಾಡಿಬಿಟ್ಟಿದೆ. ಅವ್ರು ಹೇಳ್ತಾರೆ, ಮೋಸಕ್ಕೆ ಹೇಳ್ತಾರೆ, ನೋಡಿ ಐಗುಪ್ತದಲ್ಲಿ ಸಮಾಧಿಗಳಿಲ್ಲದಕ್ಕೇನ ನಮ್ಮನ್ನು ಈ ಅರಣ್ಯದಲ್ಲಿ ಕರ್ಕೊಂಡು ಬಂದಿದೆ. ನಾವು ಅಲ್ಲಿ ಸತ್ತಿದ್ರೆ ಅಲ್ಲಿ ಸಮಾಧಿ ಮಾಡಲಿಕ್ಕೆ ಜಾಗ ಇಲ್ವಾ? ಆ ಐಗುಪ್ತದಲ್ಲಿ ಜಾಗ ಇಲ್ಲದಕ್ಕೇನೆ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾರೆ. ಆದ್ರೆ ಫಸ್ಟ್ ಅವರ ಬಾಯಲ್ಲಿ ಬಂದದೇನು? ಸಾವು ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಿಯರೇ, ಅವರು ಹೇಳೋದು ಮಾತುಗಳು ಅವರು ಭಯಂಕರವಾಗಿದೆ. ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿದ್ದಿ? ಹಲ್ಲೆಲೂಯಾ. ಅಯ್ಯೋ, ಮುಂದೆ ಸಮುದ್ರ ಇದೆ, ಹಿಂದೆ ಪರಗೋನ ಸೈನ್ಯ ಇದೆ. ದೇವರೇ, ನಮಗೆ ಬದುಕಲಿಕ್ಕೆ ದಾರಿ ತೋರಿಸೋದು ಹೇಳಿದ್ರೆ ಸಾಕಿತ್ತು. ಆದರೆ ಬದುಕುವ ವಿಚಾರ ಮಾತಾಡದೆ ಅವರು ಸಾಯುವ ವಿಚಾರ ಮಾಡುತ್ತಾರೆ. ಹಲ್ಲೆಲೂಯಾ. ನಮ್ಮಲ್ಲಿ ಕೂಡ ಯಾರಾದರೂ ಪರಿಸ್ಥಿತಿಗಳ ಮಧ್ಯದಲ್ಲಿ ಸಾವಿನ ಬಗ್ಗೆ ಮಾತಾಡುವರ, ಯಾಕೆ ಬೇಕು ಈ ಜೀವನ? ಸಾಕಾಯಿತು, ಎಲ್ಲಾದರೂ ಹೋದ್ರೆ ಸತ್ತಿದ್ರೆ ಸಾಕು, ಎಲ್ಲೋ ಒಂದು ಕಡೆ ಏನೊಂದು ಮಾಡಿಕೊಂಡು ಬಿಡಬೇಕು ಅಂತ ಫಸ್ಟ್ ಅದೆಲ್ಲ ಬರಬೇಕಾಗಿರುವುದು. ನಂಬಿಕೆಯಲ್ಲಿದ್ದುಕೊಂಡು ನೀವು ದೇವರಲ್ಲಿ ಆ ಭರವಸೆ ಇಡ್ರಿ. ಒಂದು ವೇಳೆ ನಮಗೆ ಅದು ನಿವಾರಿಸಲಿಕ್ಕೆ ಶಕ್ತಿ ಇಲ್ಲದಿರುವಾಗ ದೇವರ ಸಹಾಯ ಕೇಳಿ, ಕರ್ತನೇ, ನನಗೆ ಈ ವಿಷಯದಲ್ಲಿ ನೀ ಸಹಾಯ ಕೊಡಿ. ನಾನು ಈ ವಿಷಯವನ್ನು ಎದುರಿಸಿಕೊಳ್ಳಬೇಕು, ನಾನು ಈ ವಿಷಯವನ್ನು ದಾಟಬೇಕು, ನಾನು ಈ ಪರಿಸ್ಥಿತಿಯನ್ನು ದಾಟಿ ಮುಂದೆ ಹೋಗಬೇಕು. ಅದಕ್ಕೆ ದೇವರೇ ನೀ ಸಹಾಯ ಮಾಡಿ ಅಂತ ಕೇಳಬಹುದು. ಆದರೆ ಸಾಯುವ ವಿಷಯದ ಬಗ್ಗೆ ಮಾತಾಡಬಾರದು. ಹಲ್ಲೆಲೂಯಾ. ಸೋಲಿನ ವಿಷಯದ ಬಗ್ಗೆ ಮಾತಾಡಬಾರದು. ನಾವು ಇಲ್ಲಿ ಸಾಯಲಿಕ್ಕೆ ಕರ್ಕೊಂಡು ಬಂದಿದ್ದೀಯಾ ಅಂತ ಕೇಳ್ತಾರೆ. ಮಾತ್ರವಲ್ಲ, ನಮ್ಮ ಕೂಡ ಬರಬೇಡ ಅಂತ ನಾವು ಆವಾಗಲೇ ನಿಮಗೆ ಹೇಳಿದ್ದು ತಾನೇ. ನಾವು ಐಗುಪ್ತನಿಗೆ ದಾಸರಾಗಿ
ಇರುವೆವು ಎಂಬುದಾಗಿ ನಿನಗೆ ಹೇಳಿಲ್ಲವೋ? ಸ್ತೋತ್ರ. ಹಲ್ಲೆಲೂಯಾ. ಈಗ ನೋಡಿ, ಮೋಸೆದೇ ತಪ್ಪಾಗೋಯ್ತು. ನಾವು ಆ ಐಗುಪ್ತ ದೇಶದಲ್ಲಿ ಏನೋ ಗುಲಾಮರಾಗಿಟ್ಟುಕೊಂಡು ಬಿಟ್ಟಿ ಕೆಲಸ ಮಾಡಿಕೊಂಡು ಏನೋ ಕಷ್ಟಪಟ್ಟು ಏನೋ ಮಾಡಿಕೊಳ್ಬೋದಾಯ್ತು. ನೀನೇ ಬಂದು ದೊಡ್ಡ ನಾಯಕನಾಗಿ ಬಂದು ದೊಡ್ಡ ಲೀಡ್ರು ಅಂತ ಹೇಳಿಕೊಂಡು ಬಂದು ನಮ್ಮನ್ನು ಯಾಕೆ ಕರ್ಕೊಂಡು ಬಂದಿದ್ದೀಯಾ? ನಾವು ಬರಲ್ಲ ಅಂತ ಹೇಳಿತಾನೆ, ನೀನ್ ತಾನೇ ಬನ್ನಿ 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 ಒಳ್ಳೆದಾಗುತ್ತೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಕರೆದಿದ್ದು ನೀನ್ ತಾನೇ ಅಂತ ಹೇಳಿಕೊಂಡು ಮೋಸಕ್ಕೆ ವಿರುದ್ಧವಾಗಿ ಮಾತಾಡಿದ. ಪ್ರಿಯರೇ, ಈ ಸಂದೇಶ ಕೇಳುವ ನಿಮ್ಮಲ್ಲಿ ಯಾರಾದರೂ ಈ ರೀತಿಯಾಗಿ ಯೋಚಿಸುವರಿದ್ದರೆ, ಮಾತನಾಡುವರಿದ್ದರೆ, ಪ್ರಿಯರೇ, ನೀವು ಅಪನಂಬಿಕೆಯ ಮಾರ್ಗದಲ್ಲಿದೆ ಎಂಬುದನ್ನು ಅರ್ಥ. ಹಲ್ಲೆಲೂಯಾ. ನಾವು ಪರಿಶೋಧನೆ ಮಾಡಿಕೊಳ್ಳೋಣ. ನಾವಿವತ್ತು ಅದನ್ನು ತಿಳಿದುಕೊಳ್ಳೋಣ. ನಾವು ಅಪನಂಬಿಕೆಯಲ್ಲಿ ಮಾರ್ಗದಲ್ಲಿ ಇರಬೇಕಾದವರಲ್ಲ. ಅವರು ತಮಗೆ ಒಳ್ಳೆಯದಾಗಲಿ ಎಂದು ಹೇಳಿಕೊಂಡು ದೇವರು ಮೋಶೆ ಮುಖಾಂತರ ಅವರನ್ನು ಕರೆದುಕೊಂಡು ಬರುವಾಗೆ ಅವರು ಮುಂದೆ ಇರುವಂಥ ಒಳ್ಳೆಯದು ಬಗ್ಗೆ ಭರವಸೆಯಿಂದ ಇರಲಿಕ್ಕೆ ಅವರ ಕೈಲಿ ಆಗುತ್ತಾ ಇಲ್ಲ. ಹಾಲು ಜೇನು ಕರೆಯುವ ಕಾನಾನ್ ದೇಶಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ದೇವರು ಮೋಶೆ ಮುಖಾಂತರ ಹೇಳಿರುವ ಹಾಗೆ ಅವರು ಆ ನಂಬಿಕೆ ಎಂಬುದು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿರುವುದು. ಹೌದು, ನಾನು ಹಾಲು ಜೇನು ಕರೆಯುವ ಕಾನಾನ್ ದೇಶ ಸೇರ್ಲಿಕ್ಕಿರುವವನೇ. ಹಲ್ಲೆಲೂಯಾ. ಮತ್ತು ನಂಬಿಕೆ ಎಂಬುದು ಕಣ್ಣದಕ್ಕೆ ಕಾಣದವುಗಳು ನಿಜವೆಂಬುದು ತಿಳಿದುಕೊಳ್ಳುವುದು ಆಗಿದೆ. ಹೌದು, ನಾನಿವತ್ತು ಕಣ್ಣಿಗೆ ಕಾಣದ ಒಂದು ಕಾನಾನ್ ದೇಶವಿದೆ. ಆ ಸುಂದರ ದೇಶದಲ್ಲಿ ದೇವರು ನನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿ ಸೇರಿಸಿಕೊಳ್ಳುತ್ತಾರೆ ಎಂದು, ಅದು ಕಣ್ಣಿಗೆ ಕಾಣದಿರುವಾಗಲೂ ಅದು ನಿಜ, ನಾನು ಆ ಸ್ಥಳಕ್ಕೆ ಸೇರುತ್ತೇನೆ ಎಂದು ತಿಳಿದುಕೊಂಡವರು ಇರಬೇಕಾಯಿತು. ಆದರೆ ಅವರಲ್ಲಿ ಆ ನಿರೀಕ್ಷೆ ಇಲ್ಲದ ಕಾರಣ ಅವರು ಮೋಸಕ್ಕೆ ವಿರುದ್ಧವಾಗಿ ಹುಡುಗುಟ್ಟಿದ್ದಾರೆ, ಮೋಸಕ್ಕೆ ಎದುರೇ ಮಾತನಾಡಿದ್ದಾರೆ. ಪ್ರಿಯರೇ, ಇವತ್ತು ಈ ಸಂದೇಶ ಕೇಳ್ತಾ ಇರುವಾಗ ನೀವು ನಿಮ್ಮ ಸಾಹಚರ್ಯಗಳ ಬಗ್ಗೆ ನೀವು ಗುಣಗುಟ್ಟುವರಾಗಿ, ನಿಮಗೆ ಯಾರಾದರೂ ಒಂದು ಸಲಹೆ ಕೊಟ್ಟವರ ಮೇಲೆ ನೀವು ವಿಚಾರಗೊಳ್ಳುವರಾಗಿದ್ದರೆ, ಪ್ರಿಯರೇ, ಇವತ್ತು ಈ ಸಂದೇಶ ಕೇಳುವಾಗ ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಹಲ್ಲೆಲೂಯಾ. ಹೀಗೆ ನೀವು ಅಪನಂಬಿಕೆಯಲ್ಲಿ ಇರುವಾಗಲೆಲ್ಲ ನಮ್ಮ ವಿರೋಧಿಯಾಗಿರುವ ಸೈತಾನನ ಆ ಕಂಟ್ರೋಲಲ್ಲಿ ಇದೆ ಎಂಬುದ ಅರ್ಥ. ಅಪನಂಬಿಕೆಗಳು ಸೈತಾನನಿಂದ ಬರುತ್ತದೆ. ಆದರೆ ಪ್ರಿಯರೇ, ನಮ್ಗೆ ಗೊತ್ತಿದೆ, ಆದಿಕಾಂಡ ಪುಸ್ತಕದಲ್ಲಿ ಏದನ್ ತೋಟದಲ್ಲಿ ಸೈತಾನ ಕೂಡ ಫಸ್ಟ್ ಏನ್ ಮಾಡಿದಂದ್ರೆ ನಂಬಿಕೆಯಲ್ಲಿದ್ದ ಹವ್ವಳನ್ನು ಅಪನಂಬಿಕೆಗೆ, ಒಂದು ಸಂದೇಹಕ್ಕೆ, ಒಂದು ಡೌಟ್ಗೆ ತಳ್ಳಿಬಿಟ್ಟಿತ್ತು. ಹೀಗೆ ಆ ಹವ್ವಳ ಬಳಿಯಲ್ಲಿ ಬಂದು ಅದೇ ಕೇಳ್ತಾ ಇರೋದು, ಹೀಗೆ ಎಲ್ಲ ತೋಟದಲ್ಲಿರುವಂಥ ಎಲ್ಲ ವೃಕ್ಷದ ಹಣ್ಣುಗಳನ್ನು ತಿನ್ನಬಹುದು ಎಂದು ಕೇಳ್ತಾರೆ. ಅವಾಗೊಂದು ಪ್ರಶ್ನೆ ಆಗ್ತಾ ಇದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇರ, ಒಂದು ಪ್ರಶ್ನೆ, ಒಂದು ಸಂದೇಹ, ಒಂದು ಡೌಟ್ ಹುಟ್ಟಿಸ್ತಾ ಇದೆ. ಅದೇ ಥರ ಈಗ ನಮ್ಮ ಜೀವನದಲ್ಲಿ ನಾವು ಒಳ್ಳೆಯದಾಗಲಿ ಎಂದು ಹೇಳಿಕೊಂಡು ದೇವರು ನಮ್ಮನ್ನು ಕರೆದಿರುವಾಗ, ನಮಗೆ ಅಭಿವೃದ್ಧಿ ಆಗಲಿ ಎಂದು ಹೇಳಿಕೊಂಡು ದೇವರು ನಮ್ಮನ್ನು ಕರೆದಿರುವಾಗ, ಸಂತೋಷವಾಗಿರಲಿ ಎಂದು ಹೇಳಿಕೊಂಡು ದೇವರು ನಮ್ಮನ್ನು ಕರೆದಿರುವಾಗ, ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಒಂದು ಅಪನಂಬಿಕೆಯು, ಒಂದು ಗುಣಗುಟ್ಟುವಿಕೆಯು ನಮ್ಮಲ್ಲಿ ಕಂಡು ಬರ್ತಾ ಇದ್ದರೆ, ಎಲ್ಲೋ ಒಂದು ಸೈತಾನ್ ನಮ್ಮನ್ನು ಸೆಳೆದುಕೊಳ್ಳುತ್ತಾ ಇದೆ ಎಂಬುದನ್ನು ಅರ್ಥ ಮಾಡಿರಿ. ಆದರೆ ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ಹೇಳ್ತಾ ಇದ್ರೆ ನಂಬಿಕೆಯಿಂದಲೇ ಅವರು ಓಣದಲ್ಲ ದಾಟಲಿಕ್ಕೆ ಸಾಧ್ಯವಾಗುವುದು. ಈ ಸಂದೇಹದ ಸಂದರ್ಭದಲ್ಲಿ ದೇವರು ಅವರಿಗೆ ಹೇಳಿದ ಮಾತು ನಾವು ಓದಿ ಕೇಳಿದೆ 13ನೇ ವಾಕ್ಯದಲ್ಲಿ. ಆದರೆ ಮೋಸೆ ಆ ಜನರಿಗೆ, ನೀವು ಅಂಜಬೇಡರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಸ್ತೋತ್ರ. ಇದು ನೋಡಿ, ಇದು ನಂಬಿಕೆಯುಳ್ಳ ಮೋಸೆಯ ಮಾತು. ನಂಬಿಕೆ ಕಳಕೊಂಡ ಜನ ನಾವು ಸಾಯಲಿಕ್ಕಿದ್ದೇವೆ ಅಂತ ಹೇಳ್ತಾರೆ. ನಂಬಿಕೆ ಕಳಕೊಂಡ ಜನ ನಮ್ಮನ್ನು ಯಾಕಪ್ಪ ಇಲ್ಲಿ ಕರ್ಕೊಂಡು ಬಂದಿದ್ದನ್ನು ಗುಡುಗುಡುತ್ತಾರೆ. ಆದರೆ ನಂಬಿಕೆಯಲ್ಲಿ ದೃಢವಾಗಿ ನಿಂದ ಮೋಸ ಹೇಳುತ್ತಾರೆ, ನೀವು ಸುಮ್ಮನೆ ನಿಂತುಕೊಳ್ಳಿರಿ. ಈ ಸಮುದ್ರ ನೋಡಿಕೊಂಡು ನೀವು ಗಲಿಬಿಲಿಯಾಗಬೇಡ, ಹಿಂದೆ ಬರುವ ಸೈನಿಕರು ನೋಡಿಕೊಂಡು ಗಲಿಬಿಲಿಯಾಗಬೇಡ, ಸುಮ್ಮನೆ ನಿಂತುಕೊಳ್ಳಿರಿ. ಆದರೆ ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿ ನೋಡಿರಿ. ಹಲ್ಲೆಲೂಯಾ. ಯೆಹೋವನು ಇದರ ಮಧ್ಯದಲ್ಲಿ ರಕ್ಷಿಸಲಿಕ್ಕಾಗಿ ಅವನು ರಾಜಾಧಿರಾಜನಾಗಿದ್ದಾನೆ, ಅವನು ಕರ್ತನಾಗಿದ್ದಾನೆ, ಅವನು ಮಹಿಮೆಯುಳ್ಳ ದೇವರಾಗಿದ್ದಾನೆ. ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡುವ ಪರಾಕ್ರಮಶಾಲಿಯಾಗಿದ್ದಾರೆ. ಅದನ್ನು ಎದುರು ನೋಡಿರಿ. ಹಲ್ಲೆಲೂಯಾ.
ಈ ಸಂದೇಶ ಕೇಳುವ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ನೀವು ಸೋಲಿನ ಮಾರ್ಗದಲ್ಲಿದ್ದರೆ ಇವತ್ತು ನಿರೀಕ್ಷೆಯ ಮಾರ್ಗದ ಕಡೆಗೆ ನಿಮ್ಮ ಗಮನವನ್ನು ಬದಲಾಯಿಸಿರಿ. ಯೆಹೋವನು ನಿಮಗೋಸ್ಕರ ಅದ್ಭುತ ಮಾಡುತ್ತಾರೆ, ನಮ್ಮ ಕರ್ತನು ನಿಮಗಾಗಿ ಅದ್ಭುತ ಮಾಡುತ್ತಾರೆ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ಅವರು ಒಣನೆಲವನ್ನು ದಾಟಿರುವುದು. ಅವರ ಮುಂದೆ ಅವರು ನೋಡುವಾಗ ಅವರ ಸೈಡಲ್ಲಿ ನೀರು ಗೋಡೆ ಸಮಾನವಾಗಿ ನಿಂತಿದೆ, ಎರಡು ಸೈಡಲ್ಲಿ. ಪ್ರಿಯರೇ, ನಾನು ನೀವು ನಂಬಿಕೆ ಇಟ್ಟಿರುವಂತ ದೇವರು, ನಾನು ನೀವು ಆರಾಧಿಸುವ ದೇವರು ನೀರನ್ನು ಗೋಡೆಯ ಹಾಗೆ ನಿಲ್ಲಲಿಕ್ಕೆ ಶಕ್ತನಾಗಿದ್ದಾರೆ. ನಂಬುತ್ತೀರಾ? ನೀರು ಗೋಡೆ ಸಮವಾಗಿ ನಿಲ್ಲಿಸಲಿಕ್ಕೆ ಶಕ್ತನಾಗಿದ್ದವನನ್ನೇ ನಾವು ನಂಬಿಕೆ ಇಟ್ಟು ಆರಾಧಿಸುವುದು. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅವರಿಗೆ ಆಗದ ಕಾರ್ಯ ಯಾವುದೂ ಇಲ್ಲ ಪ್ರಿಯರೇ. ಮತ್ತು ನೋಡಿ, ಸಮುದ್ರದಲ್ಲಿ ಕೆಳಗಡೆ ತಳಾದಿಯಲ್ಲಿ ಸಮುದ್ರದ ಇಷ್ಟು ಕಾಲ ನೀರಿರುವಂತ ಸಮುದ್ರದ ಕೆಳಗಡೆ ಕಾಲು ಊದ್ಕೊಂಡು ಹೋಗಬೇಕು, ಆದರೆ ಅವರನ್ನು ಒಣನೆಲದಲ್ಲಿ ಅವರು ದಾಟಿಸಿದ್ದಾರೆ. ಹಲ್ಲೆಲೂಯಾ. ಕೆಸರಾಗಿರುವಂತ, ಕಾಲು ಊದ್ಕೊಳ್ಳುವಂತ ಆ ರೀತಿಯಲ್ಲಿರುವಂತ ಆ ಕೆಸರಿನ ಮಣ್ಣನ್ನು ಒಣನೆಲವಾಗಿ ಮಾರ್ಪಡಿಸಲಿಕ್ಕೆ ಶಕ್ತನಾದ ದೇವರಲ್ಲಿ ನಾನು ನೀವು ಆರಾಧಿಸೋದು. ಇದನ್ನು ಕೇಳುತ್ತಾ ಇರುವಾಗಲೇ ನಿಮ್ಮಲ್ಲಿ ನಂಬಿಕೆ ದೃಢಪಡಿಸಿಕೊಳ್ಳಿರಿ. ವಿಪರೀತವಾದ ಪರಿಸ್ಥಿತಿಗಳನ್ನು ನೋಡಿಕೊಂಡು ಸೋತು ಹೋಗಲಿಕ್ಕಲ್ಲ, ವಿಪರೀತವಾದ ಪರಿಸ್ಥಿತಿಗಳ ಮಧ್ಯದಲ್ಲಿ ಅನುಕೂಲವಾದ ದಾರಿ ಮಾಡುವೇ ನಮ್ಮ ದೇವರು ಎಂಬುದನ್ನು ನಂಬಿಕೆಯಲ್ಲಿ ದೃಢವಾಗಿ ಇದನ್ನು ಸ್ವೀಕಾರ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಯಾವ ಯಾವ ವಿಷಯಗಳಲ್ಲಿ ಈಗ ನಿರಾಸೆ ಇದೆ, ಯಾವ ಯಾವ ವಿಷಯಗಳಲ್ಲಿ ಈಗ ನಂಬಿಕೆ ಕಳಕೊಂಡಿದೆ, ನಾಳೆ ಭವಿಷ್ಯದ ಬಗ್ಗೆ ಇವತ್ತು ಯೋಚನೆ ಮಾಡಿಕೊಂಡು ದುಃಖ ಪಡ್ತೀರಾ, ನಾಳೆ ಏನಾಗ್ತದೇನೋ ಎಂದು ಹೇಳಿಕೊಂಡು ಇವತ್ತೇ ಚಿಂತೆ ಮಾಡುವರಾಗಿದ್ರೆ, ಇವತ್ತು ನಿಮ್ಮ ನಿರೀಕ್ಷೆ ವಿಶ್ವಾಸವುಳ್ಳದಾಗಿರಲಿ, ನಿಮ್ಮ ನಿರೀಕ್ಷೆ ನಂಬಿಕೆಯುಳ್ಳವರಾಗಿರಲಿ. ನಂಬಿಕೆಯಲ್ಲಿ ದೃಢವಾಗಿ ನಿಂತು ಸೈತಾನನನ್ನು ಎದುರಿಸುವರಾಗಿರಲಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯರೇ, ಒಂದು ಉದಾಹರಣೆ ಹೇಳಿದೆಯಲ್ಲ, ನಂಬಿಕೆಯಿಂದಲೇ ಅವರು ಒಣ ಸಮುದ್ರವನ್ನು ಒಣನೆಲದಂತೆ ದಾಟಿದರು. ಮತ್ತು ಅದರ ಜೊತೆಯಲ್ಲಿ ನಾವು ಓದಿದೆ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಂಬಿಕೆಯಿಂದ ಅವರು ಜಯಿಸಿದ ವಿಷಯಗಳನ್ನು ನಾವು ಓದಿರುವಾಗ ಅದರಲ್ಲಿ 29, ನಂಬಿಕೆಯಿಂದಲೇ ಇಸ್ರಾಯೇಲರು ಕೆಂಪು ಸಮುದ್ರವನ್ನು ಒಣ ಭೂಮಿಯನ್ನು ದಾಟಿದರು. ಐಗುಪ್ತ ದೇಶದವರು ಅದನ್ನು ದಾಟುವುದಕ್ಕೆ ಪ್ರಯತ್ನಿಸಿ ಮುಳುಗಿ ಹೋದರು. ನಂಬಿಕೆಯಿಂದಲೇ ಅವರು 7 ದಿವಸಗಳು ತನಕ ಯೆರಿಕೋ ಪಟ್ಟಣದ ಗೋಡೆಯನ್ನು ಸುತ್ತಿದ ಮೇಲೆ ಅವು ಬಿದ್ದೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಅದರ ಜೊತೆಯಲ್ಲಿ ಹೇಳುವ ಇನ್ನೊಂದು ವಿಷಯ, ಈಗ ನಂಬಿಕೆಯಿಂದಲೇ ಅವರು ಸಮುದ್ರವನ್ನು ಒಣನೆಲದ ದಾಟುವ ಹಾಗೆ ದಾಟಿ ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವರ ಪ್ರಿಯರೇ, ಅವರು ಸಂದೇಹ ಪಟ್ಟಿದ್ದರೆ ಅವರ ಸಮುದ್ರದ ಬಳಿಯಲ್ಲೇ ಅವರು ಇರಬೇಕಾಯಿತು. ಮಾತ್ರವಲ್ಲ, ಅವರ ಬಾಯಿಂದಲೇ ಬಂದಿದೆ, ನಾವಿಲ್ಲೇ ಸಾಯಬೇಕು ಅನ್ನೋದ ಆ ಸಾವು ಅವರಿಗೆ ಬರ್ತಾ ಇತ್ತು. ಆದರೆ ಮೋಸೆ ಅವರಿಗೆ ಹೇಳುತ್ತಾರೆ, ನಂಬಿಕೆಯಿಂದಲೇ ಅವರು ಸಮುದ್ರವನ್ನು ದಾಟಿದರು, ನಂಬಿಕೆಯಿಂದಲೇ ಒಣಭೂಮಿಯನ್ನು ದಾಟುವಂತೆ ಅವರು ದಾಟಿದರು. ಪ್ರಿಯರೇ, ಮೋಸೆ ಅವರಿಗೆ ಹೇಳಿದೆ, ನೀವು ಸಮುದ್ರವನ್ನು ನೋಡಿ ಹೆದರಬೇಡ. ಮೋಸೆ ಅವರ ಮುಂದೆ ತನ್ನ ಕೋಲು ಚಾಚುವಾಗ ಅವರ ಮುಂದೆ ಸಮುದ್ರ ಭಾಗವಾಯಿತು. ಹಲ್ಲೆಲೂಯಾ. ಅವರು ಆ ಭೂಮಿಯಲ್ಲಿ ದಾಟಿ ಬಂದಿದ್ದರು. ಹಲ್ಲೆಲೂಯಾ. ಪ್ರಿಯರೇ, ನಂಬಿಕೆಯಿಂದಲೇ ಅಸಾಧ್ಯ ಕಾರ್ಯಗಳು ಸಾಧ್ಯವಾಗುತ್ತದೆ. ಇಲ್ಲಿ ಎರಡನೇದಾಗಿ ನೋಡುವಾಗ ಅವರು 7 ದಿವಸಗಳ ತನಕ ಯೆರಿಕೋ ಪಟ್ಟಣದ ಗೋಡೆಯನ್ನು ಸುತ್ತಿದ ಮೇಲೆ ಅವು ಬಿದ್ದವು. ಹಲ್ಲೆಲೂಯಾ. ಇನ್ನೊಂದು, ಅವರು ಕೆಂಪು ಸಮುದ್ರ ದಾಟಿ ಅರಣ್ಯವನ್ನು ದಾಟಿ ಮತ್ತೆ ಅವರು ನೋಡಿ ಈಗ ಕಾನಾನ್ ದೇಶಕ್ಕೆ ಸೇರಬೇಕು. ಅವರು ಕಾನಾನ್ ದೇಶಕ್ಕೆ ಸೇರಲಿಕ್ಕೆ ಅವರು ಸಮೀಪದಲ್ಲಿ ಬರುವಾಗ ಅವರಿಗೆ ನೋಡಿ ಒಂದು ಪಟ್ಟಣವನ್ನು ಸಿಕ್ಕಿತು. ಆ ಪಟ್ಟಣದ ಹೆಸರು ಯೆರಿಕೋ ಪಟ್ಟಣ. ಆ ಯೆರಿಕೋ ಪಟ್ಟಣವನ್ನು ಅವರು ದಾಟಬೇಕಾಗಿದ್ದರೆ ಅದಕ್ಕೆ ಒಂದು ದೊಡ್ಡ ಗೋಡೆ ಇದೆ. ಆ ಗೋಡೆ ಅದನ್ನು ಯುದ್ಧ ಮಾಡಿ ಗೆದ್ದುಕೊಂಡು ಜಯಿಸಿಕೊಳ್ಳಲಿಕ್ಕೆ ಅವರಿಗೆ ಆಗಿನ ದಿವಸಗಳಲ್ಲಿ ಅವರು ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸ ಮಾಡಿಕೊಂಡು ಬಂದವರು, ಯುದ್ಧ ಮಾಡಿ ಅವರಿಗೆ ಅಭ್ಯಾಸಗಳಿಲ್ಲ. ಅದರಿಂದ ಅವರು ಏನು ಮಾಡಿಕೊಂಡಿದೆ, ದೇವರು ಅವರಿಗೆ ಯೆರಿಕೋ ಕೋಟೆಯನ್ನು ಕೆಡವಿ ಬೆಳೆಸಲಿಕ್ಕಾಗಿ ದೇವರು ಅದಕ್ಕೆ ಸಹಾಯಕನಾಗಿ ಕೊಂಡು ಹೇಳ್ತಾರೆ, ನೀವು ಯೆರಿಕೋ ಕೋಟೆಯನ್ನು
7 ದಿವಸ ಸುತ್ತಬೇಕು. ದೇವರಿಗೆ ಮಾತು ಹೇಳಿದೆ. ಆ ಭಾಗ ಓದಿಕೊಳ್ಳೋಣ. ನಾವು ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. 7ನೆಯ ದಿನದಲ್ಲಿ ಅವರು ಸೂರ್ಯೋದಯವಾಗುತ್ತಲೇ ಎದ್ದು ಅದೇ ಕ್ರಮದಲ್ಲಿ ಪಟ್ಟಣವನ್ನು 7 ಸಾರಿ ಸುತ್ತಿದರು. ಈ ದಿವಸದಲ್ಲಿ ಮಾತ್ರ ಅದನ್ನು 7 ಸಾರಿ ಸುತ್ತಿದರು. 7ನೆಯ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೆಹೋಶುವನು ಜನರಿಗೆ ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ. 20ನೇ ವಾಕ್ಯ ಓದೋಣ. ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಕೂಡ ನಾವು ನೋಡುವಾಗ ಇಬ್ರಿಯ ಪತ್ರಿಕೆಯಲ್ಲಿ ನೋಡುತ್ತಾರೆ, ನಂಬಿಕೆಯಿಂದಲೇ ಅವರು ಪಟ್ಟಣದ ಗೋಡೆಯನ್ನು ಸುತ್ತುವಾಗ ಅದು ತಾನೇ ಬಿದ್ದು ಹೋಯಿತು. ಪ್ರಿಯರೇ, ಯೆಹೋಶುವನ ಪುಸ್ತಕದಲ್ಲಿ ಆ ವಿಷಯವನ್ನು ನೋಡುವಾಗ ಇಸ್ರಾಯೇಲ್ ಜನರು ಐಗುಪ್ತ ದೇಶವನ್ನು ದಾಟಿ ಅವರು ಕಾನಾನ್ ದೇಶಕ್ಕೆ ಪ್ರವೇಶನ ಮಾಡಲಿಕ್ಕೆ ಇರುವಾಗ ಅವರಿಗೆ ಫಸ್ಟ್ ಯೆರಿಕೋ ಎಂಬ ಪಟ್ಟಣವನ್ನು ಸಿಕ್ಕುವಾಗ ದೇವರು ಅವರಿಗೆ ಹೇಳಿದೆ, ನೀವು ಬಲಹೀನರು, ನೀವು ಅಶಕ್ತರು, ಆದರೆ ನೋಡಿ ಹೀಗೆ ಈ ಸಂದರ್ಭದಲ್ಲಿ ಫಸ್ಟ್ ನೀವು ಸೇರಬೇಕಾದ ಪಟ್ಟಣದಲ್ಲಿ ನೀವು ಯುದ್ಧ ಮಾಡಲಿಕ್ಕೆ ಹೋಗಬೇಡ, ಆದರೆ ನಾನು ಹೇಳುವ ಪ್ರಕಾರ ನೀವು ಮಾಡಿರಿ. ನೀವು ಯೆರಿಕೋದ ಕೋಟೆಯನ್ನು ನೀವು ದಿವಸ 1 ಸಾರಿ ಸುತ್ತಿ ಬರಬೇಕು. ಈ ರೀತಿ 7 ದಿವಸ ಸುತ್ತಬೇಕು. 1 ದಿವಸ 1 ಸಾರಿ ನೀವು ಸುತ್ತಿ ಬನ್ನಿರಿ, ಮತ್ತು 2ನೇ ದಿವಸ ಹಾಗೆ ಮಾಡಿರಿ. ಅವರು 6 ದಿವಸ 1 ಸಾರಿ ಸುತ್ತಿ 7ನೆಯ ದಿವಸ ಅವರು 7 ಸಾರಿ ಸುತ್ತಿ 7ನೆಯ ಸಾರಿ ಸುತ್ತಿ ಮುಗಿಯುವಾಗ ಯಾಚಕರು ತಮ್ಮ ಕೈಗಳಲ್ಲಿರುವ ಕಾಹಳವನ್ನು ಅಥವಾ ಕೊಂಬಿನ ಸ್ವರವನ್ನು ಧರಿಸುವುದು. ಆ ಕೊಂಬಿನ ಸ್ವರ ಕೇಳುವಾಗ ನೀವೆಲ್ಲರೂ ಆರ್ಭಟಿಸಿರಿ ಎಂದು ಹೇಳಿದರು. ಹಾಗೆ ಅವರು ಮಾಡಿದರು. 20ನೇ ವಾಕ್ಯ ನೋಡುವಾಗ ಅವರು ಹಾಗೆ ಎಲ್ಲರ ಯಾಚಕರು ಕೊಂಬವನ್ನು ಧ್ವನಿಸುವಾಗ ಎಲ್ಲ ಜನರು ಆರ್ಭಟಿಸುವ ಶಬ್ದದಲ್ಲಿ ಯೆರಿಕೋ ಕೋಟೆ ಕೆಡವಿ ಕೆಳಗಡೆ ಬಿದ್ದು ಹೋಯಿತು. ಅವರೆಲ್ಲರೂ ನೆಟ್ಟಗೆ ಊರಿನೊಳಗಡೆ ಸೇರಿ ಅದರಲ್ಲಿರುವ ಜನರನ್ನು ಅದರಲ್ಲಿ ವಸ್ತುಗಳಲ್ಲಿ ಆ ಯೆರಿಕೋ ಪಟ್ಟಣದ ಒಳಗಡೆ ನುಗ್ಗಿ ಅದರಲ್ಲಿರುವುದೆಲ್ಲ ಕೊಳ್ಳೆ ಮಾಡಿಕೊಂಡಿದ್ದರು. ಹಲ್ಲೆಲೂಯಾ. ಪ್ರಿಯರೇ, ಅಲ್ಲಿ ಅವರಾಗಿ ಏನು ಮಾಡಲಿಲ್ಲ, ಅವರಾಗಿ ಏನು ಯುದ್ಧ ಮಾಡಲಿಲ್ಲ. ಅವರು ನಂಬಿಕೆಯಿಂದಲೇ ಯೆರಿಕೋ ಕೋಟೆಯನ್ನು ಅವರು ಕೆಡವಿ ಬೀಳಿಸಿದರು ಎಂದು ಹೇಳುವುದು. ಪ್ರಿಯರೇ, ಹೇಗೆ ನಂಬಿಕೆಯಿಂದ? ಅಲ್ಲಿ ದೇವರು ಹೇಳುತ್ತಾರೆ, ನೀವು ಬರೀ ಗೋಡೆ ಸುತ್ತಿದರೆ ಸಾಕು ಅಂತ ಹೇಳುತ್ತಾರೆ. ಪ್ರಿಯರೇ, ನಮ್ಮ ಜೀವನಗಳಲ್ಲಿ ಅನೇಕ ಅಡ್ಡ ಗೋಡೆಗಳು ಕಾಣುವಾಗ ನಾವು ಹೆದರ್ಕೊಂಡ್ಬಿಡುವುದು. ಅಯ್ಯೋ, ಇದು ದೊಡ್ಡ ವಿಷಯ, ಈ ದೊಡ್ಡ ವಿಷಯವನ್ನು ನಾವು ಹೆಂಗೇ ಎದುರಿಸಿಕೊಳ್ಳೋದು, ಇದು ಹೇಗೆ ಸಾಧ್ಯ ಅನ್ನುವಾಗ ದೇವರು ಹೇಳುತ್ತಾರೆ, ಫಸ್ಟ್ ನಿನಗೆ ಬೇಕಾಗಿರುವುದು ನಂಬಿಕೆ. ನಂಬಿಕೆಯಲ್ಲಿ ಇದ್ದುಕೊಂಡು ನೀವೇನ್ ಮಾಡೋದು? ಸ್ತೋತ್ರ ಮಾಡುವುದು ಹೇಳುತ್ತಾರೆ. ನಂಬಿಕೆಯಲ್ಲಿ ಇದ್ದುಕೊಂಡು ನೀವು ಸ್ತುತಿ ಮಾಡು ಎಂದು ಹೇಳುತ್ತಾರೆ. ಆ ಯಾಚಕನ ಕೊಂಬನ್ನು ಧ್ವನಿಸುವಾಗ ಜನರೇ ನೀವು ಆರ್ಭಟಿಸು. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಯಾಚಕರು ಕೊಂಬನ್ನು ಧ್ವನಿಸುವುದು, ಜನರ ಆರ್ಭಟಿಸುವುದು. ಈಗಿನ ಕಾಲದಲ್ಲಿ ಸೇವಕರು ಆಹ್ವಾನ ಮಾಡುವಾಗ ವಿಶ್ವಾಸಿ ಮಕ್ಕಳು ದೇವರಿಗೆ ನಂಬಿಕೆಯಿಂದ ಸ್ತೋತ್ರ ಮಾಡಿದರೆ ಎಂಥ ದೊಡ್ಡ ಗೋಡೆಗಳು ಕೆಡವಿ ಬೀಳುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಪ್ರಿಯರೇ, ಅಲ್ಲಿ ಕೂಡ ಒಂದು ಅಪನಂಬಿಕೆಯ ವಿಷಯ ಅಲ್ಲಿ ಬರ್ತಾ ಇದೆ. ನೋಡಿರಿ, ನಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ಕೇಡು ಮಾಡಲಿ, ಯಾರಿಗೆ ಅಪನಂಬಿಕೆ ಕೊಡಲಿಂದ ಕಾಯ್ತಾ ಇದ್ದಾನೆ. ದೇವರು ನಂಬಿಕೆಯ ಮೂಲಕ ಜನರನ್ನು ರಕ್ಷಿಸಲಿಕ್ಕೆ ನೋಡುವಾಗ ಒಂದು ಕಡೆ ಸೈತಾನನು ಅಪನಂಬಿಕೆಯ ಮೂಲಕ ಜನರನ್ನು ನಷ್ಟಪಡಿಸಲಿಕ್ಕೆ, ನಾಶಪಡಿಸಲಿಕ್ಕೆ ನೋಡುತ್ತಾನೆ. ಇವತ್ತಿನ ಸಂದೇಶ ಕೇಳುವ ಪ್ರಿಯ ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ನಂಬಿಕೆಯಿಂದಲೇ ನೀವು ಜಯಿಸುವರಾಗಿರಬೇಕು, ಆದರೆ ಅಪನಂಬಿಕೆಯಿಂದ ನೀವು ಸೋತವರಾಗಿರಬಾರದು. ಇವತ್ತು ನೀವು ಈ ಸಂದೇಶ ಕೇಳುವಾಗ ಅಪನಂಬಿಕೆಯ ಮೂಲಕ ಸೋತು ಹೋಗಿರುವ ಒಂದು ಸ್ಥಿತಿಯಲ್ಲಿ ಇದ್ದಿದ್ದೀರಿ. ಈ ಸಂದೇಶ ಕೇಳುವಾಗ
ನೀವು ನಂಬಿಕೆ ಕಡೆಗೆ ತಿರುಗಿಕೊಳ್ಳಿ. ಹಲ್ಲೆಲೂಯಾ. ನೋಡೋಣ, ಅದಕ್ಕೊಂದು ವಾಕ್ಯ ಕೂಡ ತೋರಿಸ್ತೇನೆ. ಅರಣ್ಯಕಾಂಡ ಪುಸ್ತಕ 13ನೇ ಅಧ್ಯಾಯ 27ನೇ ವಾಕ್ಯ ನಾವು ನೋಡುವಾಗೆ, ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು, ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಕೋಟೆ ಕೊತ್ತಲುಗಳವಾಗಿಯೂ ಅವೆ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಾಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಹಲ್ಲೆಲೂಯಾ. ಪ್ರಿಯರೇ, ಇವರು ಕಾನಾನ್ ದೇಶಕ್ಕೆ ಸೇರಲಿಕ್ಕೆ ಮುಂಚಿತವಾಗಿ ದೇವರು ಈ ಜನರಲ್ಲಿ 12 ಕುಲದಿಂದ ಒಬ್ಬೊಬ್ಬ ನಾಯಕರನ್ನು ನೇಮಿಸಿ 12 ಜನರನ್ನು ಕಾನಾನ್ ದೇಶಕ್ಕೆ ಮುಂಚಿತವಾಗಿ ಕಳಿಸಿಕೊಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಹೇಳಿದ್ರೆ, ನೀವು ಕಾನಾನ್ ದೇಶವನ್ನು ಸ್ವಲ್ಪ ಅದನ್ನು ಸರ್ಚ್ ಮಾಡಿ ವಿಚಾರಿಸಿಕೊಂಡು ಬನ್ನಿರಿ, ಯಾವ ಸೈಡಿಂದ ನಾವು ಈ ಪಟ್ಟಣದ ಒಳಗಡೆ ಸೇರಬೇಕು. ಯಾಕಂದ್ರೆ ಅಬ್ರಹಾಮ್, ಇಸಾಕ್, ಯಾಕೋಬನ ವಾಸವಾಗಿದ್ದ ಕಾನಾನ್ ದೇಶ. ಆದರೆ ಅಬ್ರಹಾಮಿನ ಮಗನಾದ ಇಸಾಕನ ಮಗನಾದ ಯಾಕೋಬನ ಮಕ್ಕಳು ಬರುವಾಗಲೇ ಅವರು ಕಾನಾನ್ ದೇಶ ಬಿಟ್ಟು ಅವರ ಐಗುಪ್ತ ದೇಶಕ್ಕೆ ಹೋಗಿರುವುದು. ಹೀಗೆ ಇವರು ತಿರುಗಿ ಬರುವಾಗ 470 ವರ್ಷ ಆಗೋಯಿತು. ಅಬ್ರಹಾಮ್, ಇಸಾಕ್, ಯಾಕೋಬು ವಾಸವಾಗಿದ್ದ ಅವರ ಪೂರ್ವಿಕರ ಸ್ಥಳವಾಗಿರುವ ಕಾನಾನ್ ದೇಶ ಬಿಟ್ಟು 470 ವರ್ಷ. ಈ 470 ವರ್ಷ ಆಗುವಷ್ಟಕ್ಕೆ ಎಷ್ಟೋ ತಲೆಮಾರುಗಳೇ ಕಳೆದೋಯ್ತು. ಆವಾಗ ಅಲ್ಲಿ ಅವರ ಸ್ವಂತ ಸ್ವಾಧೀನದಲ್ಲಿರುವ ಅಬ್ರಹಾಮನು ಅಲ್ಲಿ ದುಡ್ಡು ಕೊಟ್ಟು ಸಂಪಾದನೆ ಮಾಡಿದ ಮತ್ತು ಅವನು ಯುದ್ಧ ಮಾಡಿ ಗೆದ್ದುಕೊಂಡು ಸಂಪಾದನೆ ಮಾಡಿದ ಅವನ ಆಸ್ತಿ ಪಾಸ್ತಿಗಳೆಲ್ಲ ಇರುವ ಕಾನಾನ್ ದೇಶ ಬೇರೆ ಜನರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಆ ಬೇರೆ ದೇಶದ ಜನರು ಅಲ್ಲಿ ಬಂದು ಅವರ ದೇಶದ ಸ್ವಾಧೀನ ಮಾಡಿಕೊಂಡಿರುವಾಗ ಈ ಮೋಸೆ ಅವರನ್ನು ಕಳಿಸಿಬಿಡ್ತಾರೆ. ಎಷ್ಟು ಜನ? 12 ಕುಲಗಳಿಂದ 12 ನಾಯಕರು, 12 ಜನ ಕಳಿಸಿಕೊಟ್ಟಿದೆ. ಅವರು ಹೋಗಿ ಆ ದೇಶವೆಲ್ಲ ನೋಡಲಿಕ್ಕೆ ಹೋಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಎಷ್ಟು ದಿವಸ, ಅವರು 25ನೇ ವಾಕ್ಯದಲ್ಲಿ ನೋಡುವಾಗ ಅವರು 40 ದಿನಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ತಿರುಗಿ ಬಂದಿದ್ದಾರೆ. ಎಷ್ಟು ದಿವಸ? 40 ದಿವಸ ಅವರು ಕಾನಾನ್ ದೇಶದ ಒಳಗಡೆ ಎಲ್ಲ ಹೋಗಿ ನುಗ್ಗಿ ನೋಡಿ ಎಲ್ಲ ವಿಚಾರಿಸಿಕೊಂಡು ಬಂದಿದ್ದಾರೆ. ಅವರು ಆ ದೇಶದವರು ಹಾಗೆ ಅಲ್ಲಿ ಹೋಗಿ ಬೇರೆ ಕಡೆಯಿಂದ ಬಂದವರು ಒಂದು ಗೊತ್ತಿಲ್ಲದೆ ಆ ದೇಶದವರ ತರ ನಡ್ಕೊಂಡು ಎಲ್ಲ ವಿಚಾರಿಸಿಕೊಂಡು ಬಂದೆ. ಗಮನಿಸಿರಿ, 40 ದಿವಸ ವಿಚಾರಿಸಿದೆ. 1 ದಿವಸ 2 ದಿವಸ ನಾನು ಸರಿಯಾಗಿ ನೋಡಿಲ್ಲ, ನಾನು ಕರೆಕ್ಟಾಗಿ ಗೊತ್ತಿಲ್ಲ ಅಂದಲ್ಲ. 40 ದಿವಸ ವಿಚಾರಿಸಿಕೊಂಡು ಬಂದು ಅವರು ರಿಪೋರ್ಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಏನು ರಿಪೋರ್ಟ್ ಕೊಟ್ಟಿದೆ? ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು ಹಾಲು ಜೇನು ಹರಿಯುವ ದೇಶ. ಹಾಲು ಜೇನು ಹರಿಯುವ ದೇಶ ಅಂದರೆ ಎಲ್ಲ ರೀತಿಯಲ್ಲೂ ಸುಭಿಕ್ಷವಾದ ದೇಶವಾಗಿದೆ. ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ಎಲ್ಲ ಒಳ್ಳೆಯದಾಗಿದೆ, ಅಲ್ಲಿನ ಹಣ್ಣುಗಳು ಇದ್ದವು. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು. ಅವರಿರುವ ಪಟ್ಟಣಗಳು ದೊಡ್ಡದಾಗಿಯೂ ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೆ. ಅದರಲ್ಲಿ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ಹಲ್ಲೆಲೂಯಾ. ನೋಡಿ, ಅವರು ರಿಪೋರ್ಟ್ ಕೊಡುವಾಗ ದೇಶ ಚೆನ್ನಾಗಿದೆ, ಅಲ್ಲಿ ಸಮೃದ್ಧಿ ಇದೆ, ಅಲ್ಲಿ ಹಣ್ಣುಗಳು ಪದಾರ್ಥಗಳೆಲ್ಲ ಇದೆ, ಎಲ್ಲ ಚೆನ್ನಾಗಿದೆ. ಆದರೆ ಅಲ್ಲಿ ಪಟ್ಟಣ ದೊಡ್ಡದಾಗಿದೆ, ಅದು ಸಮಸ್ಯೆ. ಅಲ್ಲಿ ಕೊತ್ತಲುಗಳಿದೆ, ದೊಡ್ಡ ಕೋಟೆಗಳು ದಾಟಿ ಒಳಗಡೆ ಹೋಗಬೇಕಾಗಿರುತ್ತದೆ. ಅಲ್ಲಿರೋ ಜನ ಬಲಿಷ್ಠರಾಗಿದ್ದಾರೆ ಮತ್ತು ಅಮೋನಿಯರು, ಹಿತ್ತಿಯರು, ಅವರ ಪಕ್ಕದಲ್ಲಿ ಬೇರೆ ಬೇರೆ ನಿವಾಸಿಗಳಿದ್ದಾರೆ. ಅದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಎಂದು ಹೇಳ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಅವರಿಗೆ ನಂಬಿಕೆಯಾಗಿರಬೇಕಾದ ಸಮಯದಲ್ಲಿ ಅವರ ಒಳಗಡೆ ಒಂದು ಅಪನಂಬಿಕೆ ಬಂದು ಸೇರ್ತಾ ಇದೆ. ಆದರೆ ಅದರಲ್ಲಿ 2 ಪುರುಷರುಗಳು, 12 ಜನರಲ್ಲಿ 2 ಪುರುಷರುಗಳು ನಂಬಿಕೆಯ ಮಾತು ಹೇಳ್ತಾರೆ. ಅದರಲ್ಲಿ ಒಬ್ಬನು, ಈ 30ನೇ ವಾಕ್ಯ ನೋಡುವಾಗ ಒಬ್ಬನು ಹೇಳ್ತಾನೆ,
ಇಸ್ರಾಯೇಲ್ಯರು ಮೋಸೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳುತ್ತಾರೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇನ ನೋಡಿ, ಒಂದು ಕಡೆ ನಂಬಿಕೆ, ಒಂದು ಕಡೆ ಅಪನಂಬಿಕೆ. 12 ಮಂದಿಯಲ್ಲಿ ಇಬ್ಬರು ಹೇಳುತ್ತಾರೆ, ನಾವು ಆ ಪಟ್ಟಣವನ್ನು ಜಯಿಸಬಲ್ಲೆ, ನಾವು ಆ ಬೆಟ್ಟದ ಸೈಡಿನಲ್ಲಿ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಬಹುದು. 10 ಮಂದಿ ಹೇಳುತ್ತಾರೆ, ಇಲ್ಲ, ಅದು ಅಸಾಧ್ಯ. ಇಲ್ಲಿ ಅಪನಂಬಿಕೆಯ ಮಾತುಗಳು. ಪ್ರಿಯರೇ, ಅಪನಂಬಿಕೆ ಕೊಡುವುದು ಯಾರು? ಸೈತಾನನು ಯಾರನ್ನು ಅಪನಂಬಿಕೆಯಲ್ಲಿ ನುಂಗಲಿ ಎಂದು ಹುಡುಕಿ ತಿರುಗುತ್ತಾ ಇದ್ದಾನೆ. ನಂಬಿಕೆಯಲ್ಲಿರುವವರ ನಂಬಿಕೆ ಕೆಡಿಸಲಿಕ್ಕೆ ಸೈತಾನ ನೋಡುತ್ತಾನೆ. ವಿಶ್ವಾಸದಲ್ಲಿ ದೃಢವಾಗಿ ನಿಂತವರ ವಿಶ್ವಾಸವನ್ನು ಕೆಡಿಸಲಿಕ್ಕೆ ಸೈತಾನ ನೋಡ್ತಾ ಇದ್ದಾನೆ. ಆದರೆ ವಿಶ್ವಾಸಿಗಳು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಸೈತಾನನನ್ನು ಎದುರಿಸುವರಾಗಿರಬೇಕು. ಇಲ್ಲಿ 12 ಮಂದಿಯಲ್ಲಿ ಇಬ್ಬರು ಮಾತ್ರ ನಂಬಿಕೆಯಲ್ಲಿ ದೃಢವಾಗಿ ನಿಂತುಕೊಂಡು ಹೇಳುತ್ತಾರೆ, ನಮಗೆ ಅದನ್ನು ಜಯಿಸಲಿಕ್ಕೆ ಸಾಧ್ಯ ಉಂಟು, ನಾವು ಅದನ್ನು ಜಯಿಸಬಹುದು. ಪ್ರಿಯರೇ, ಇದೇ ಇಸ್ರಾಯೇಲ್ ಜನರು ಆಗ ಕೆಂಪು ಸಮುದ್ರದ ಬಳಿಯಲ್ಲಿ ಇದ್ದುಕೊಂಡು ನೋಡಿ, ಮೋಸಕ್ಕೆ ವಿರುದ್ಧವಾಗಿ ಗುಣಗುಟ್ಟಿದೆ. ನೀವು ನಮ್ಮನ್ನು ಆ ಐಗುಪ್ತದಲ್ಲಿ ಸಾಯಲಿಕ್ಕೆ ಜಾಗ ಇಲ್ಲದಕ್ಕೆ, ಸಮಾಧಿ ಮಾಡಲಿಕ್ಕೆ ಜಾಗ ಇಲ್ಲದಕ್ಕೆ ಈ ಅರಣ್ಯದಲ್ಲಿ ಕರೆದುಕೊಂಡು ಬಂದಿದ್ದೀಯಾ, ಇಲ್ಲಿ ನಾವು ಸತ್ತೋಗ್ಬಿಡ್ತದೆ, ಇಲ್ಲಿ ಸಾಯುವಲಿಕ್ಕೆ ಕರ್ಕೊಂಡು ಬಂದಿದ್ದೆ ಅಂತ ಹೇಳಿದ ಅದೇ ಜನ ಮತ್ತು ಇಲ್ಲಿ ಅದೇ ತರ ಮಾತಾಡಿಕೊಂಡು ಹೇಳ್ತಾರೆ. ಆದರೆ ಅವರ ಜೊತೆಯಲ್ಲಿ ಹೋದವರು, ಆ ಜನರು ನಮಗಿಂತ ಬಲಿಷ್ಠರು, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಅದಲ್ಲದೆ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯೇಲಿಗೆ ಅಶುಭ ಸಮಾಚಾರವನ್ನು ಹೇಳುವರಾಗಿ, ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿ ಬಿಡುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಜಯಿಸಬಹುದು ಎಂಬುದನ್ನು ಒಬ್ಬರು ಹೇಳುವಾಗ ಒಬ್ಬರು ಹೇಳ್ತಾರೆ, ನಾವು ಅಲ್ಲಿ ಸತ್ತೋಗ್ಬಿಡ್ತದೆ, ಅವರು ನುಂಗಿ ಬಿಡ್ತಾರೆ ನಮ್ಮನ್ನು, ಅವರು ಬಲಿಷ್ಠರು, ಅವರ ಶಕ್ತಿಶಾಲಿಗಳು, ಅವರ ಮುಂದೆ ನಿಲ್ಲಲಿಕ್ಕೆ ನಾವು ಏನೂ ಇಲ್ಲ, ನಾವು ಬಲಹೀನರು ಎಂದು ಹೇಳ್ತಾರೆ. ಅಪನಂಬಿಕೆಯ ಮಾತು ಅಲ್ಲಿ ಬರ್ತಾ ಇದೆ. ಪ್ರಿಯರೇ, ಆದರೆ ಈ ಮಾತಿನ ಮಧ್ಯದಲ್ಲಿ ನೋಡಿ, ಅದನ್ನು ಕೇಳಿ ಜನ ಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಆ ರಾತ್ರಿ ಎಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲರೆಲ್ಲರೂ ಮೋಸೆ ಆರೋನಿಗೆ ವಿರೋಧವಾಗಿ ಗುಣುಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿಯೇ ಸತ್ತಿದರೆ ಎಷ್ಟೋ ಮೇಲಾಯಿತು, ಈ ಅರಣ್ಯದಲ್ಲಿ ಆದರೂ ಸತ್ತಿದರೆ ಮೇಲಾಗಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡಿದ್ದಾನೆ? ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡನೊಬ್ಬರು ನಾವು ನಾಯಕರನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಹಲ್ಲೆಲೂಯಾ. ಮತ್ತು ಸಾವಿರ ಸುದ್ದಿ. ಹಲ್ಲೆಲೂಯಾ. ಯಾರು ಹೇಳಿಲ್ಲ ಸಾಯೋದ್ರ ಬಗ್ಗೆ, ನಿಮ್ಮನಲ್ಲಿ ಸಾಯಿಸಿಬಿಡುತ್ತೇನೆ ಎಂದು ಯಾರು ಅಲ್ಲಿ ಹೇಳಿಲ್ಲ. ಪ್ರಿಯರೇ, ಅವರೇ ಹೇಳ್ತಾ ಇದ್ದಾರೆ. ಒಂದು ಸಾರಿ ಹೇಳಿದೆ ಸಮುದ್ರದ ಬಳಿಯಲ್ಲಿ, ಅದೆಲ್ಲ ದಾಟಿ ಬಂದು ಈಗ ಈ ಅರಣ್ಯದಲ್ಲಿ ಆದರೂ ಸತ್ತಿದರೆ ಮೇಲಾಗಿತ್ತು ಎಂದು ಹೇಳ್ತಾರೆ ಅವರು. ನೋಡಿ, ಅಲ್ಲ, ಏನಕ್ಕೆ ಯಾಕೆ ಸಾಯಬೇಕು? ಇವರು ಸಾಯಲಿಕ್ಕಿರುವಂತ ಕಾರಣ ಏನ್ ಹೇಳ್ತಾರೆ? ಎದುರೇ ನೋಡಿದ ಪಟ್ಟಣದ ಜನರು ಬಲಿಷ್ಠರು, ಕೊಟ್ಟ ಕೊತ್ತಲಗಳಿರುವಂತ ಪಟ್ಟಣ, ಅದಕ್ಕೆ ಆ ಕೊಟ್ಟ ನೋಡಿಕೊಂಡು ನಾನು ಇಲ್ಲೇ ಸಾಯ್ತೀನಿ ಅಂತ ಹೇಳ್ತಾರೆ. ಅಲ್ಲಿರುವ ಜನರು ಬಲಿಷ್ಠರು, ಅವರ ಎತ್ತರವಾದವರಲ್ಲ, ಅವರನ್ನು ನೋಡಿಕೊಂಡೆ ಈಗಲೇ ಸಾಯಲಿಕ್ಕೆ ರೆಡಿ ಆಗ್ತಾರೆ. ಸ್ವಲ್ಪ ಯುದ್ಧ ಮಾಡಿ ನೋಡಿಕೊಂಡು ಆಮೇಲೆ ಸತ್ತರೆ ಸಾಯಲಿ, ಆವಾಗ ನೋಡಿದ್ರೆ ಸಾಕಲ್ಲ. ಅಲ್ಲಿಗಂತ ಇನ್ನೂ ಹೋಗೇ ಇಲ್ಲ. 10 ಜನ 12 ಜನ ಹೋಗಿ ನೋಡಿಕೊಂಡು ಅದರಲ್ಲಿ 10 ಜನ ಬಂದು ಅಶುಭವಾದ ಸಂದೇಶ ಕೊಟ್ಟು ಇದೆಲ್ಲ ಆಗದ ಕೆಲಸನ ಇವರು ಏನೆಂದು ತಿಳ್ಕೊಂಡು ಹೋಗ್ತಾರೆ. ಮೋಸಕ್ಕೆ ವಿರುದ್ಧವಾಗಿ ಹೇಳ್ತಾನೆ, ಈ ಮೋಸಕ್ಕೆ ಏನಾಗೋಯ್ತು, ಇವರು ಏನೆಂದು ಭಾವಿಸಿಕೊಂಡಿದ್ದಾರೆ, ಇವರು ಏನು ಗುರಿ ಇಟ್ಟುಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ, ಇವ್ರು ಲಾಸ್ಟ್ ನಮ್ಮನ್ನೆಲ್ಲ ಗುಣಿಯಲ್ಲಿ ಬೆಳೆಸಿಬಿಡ್ತಾರೆ, ಇವ್ರಿಗೆ ಇದೇ ಆಗೋಯ್ತು ಅಂದ್ಕೊಂಡು ಈ ಮೋಸಕ್ಕೆ ವಿರುದ್ಧವಾಗಿ, ಆರೋನಿಗೆ ವಿರುದ್ಧವಾಗಿ ಇವರು ಗುಣಗುಡ್ತಾ ಇದ್ದಾರೆ. ಗುಣಗುಟ್ಟಲಿಕ್ಕೆ ಕಾರಣ ಈ 10 ಜನ ಕೊಟ್ಟ ರಿಪೋರ್ಟು, ಈ 10 ಜನ ಕೊಟ್ಟ ಮಾತುಗಳು ಇಡೀ ಜನ ಅಲ್ಲ. ನೋಡಿ, ಅಲ್ಲಿ ಹೇಳ್ತಾರೆ ರಾತ್ರಿ ಎಲ್ಲ ಹತ್ತಿದಂತೆ,
ರಾತ್ರಿ ನಿದ್ರೆ ಮಾಡಬೇಕು ತಾನೆ? ಯಾರದೋ ಮಾತು ಕೇಳಿ ರಾತ್ರಿ ಎಲ್ಲ ನಿದ್ರೆ ಕಟ್ಟು ಅಳ್ತಾ ಇದ್ದಾರೆ. ಒಂದು ಜಯದ ದೇವರು ನಮ್ಮ ಜೊತೆ ಇದ್ದಾರೆ, ಒಂದು ಜಯಶಾಲಿಯಾದ ಕರ್ತನಿದ್ದಾರೆ, ಬಿಡುಗಡೆ ಕೊಡುವ ದೇವರಿದ್ದಾರೆ. ಆ ದೇವರನ್ನು ನೆನೆಸಿ ಆ ರಾತ್ರಿ ಎಲ್ಲ ನಿದ್ರೆ ಕಟ್ಟು ದೇವರಿಗೆ ಸ್ತೋತ್ರ ಮಾಡಿದರೆ ಸಾಕಿತ್ತು. ನಿದ್ರೆ ಕಟ್ಟು ಅಳ್ತಾ ಇದ್ದಾರೆ, ನಿದ್ರೆ ಕಟ್ಟು ಅಳ್ತಾ ಇದ್ದಾರೆ. ಪ್ರಿಯರೇ, ಯಾರಿಂದ? ಒಂದು 10 ಜನರಿಂದ ಜಾಗೃತಿಯಾಗಿರಬೇಕು. ಪ್ರಿಯರೇ, ನಾನು ಮತ್ತು ನೀವು ಜನರಲ್ಲಿ ಒಂದು ನಂಬಿಕೆಯನ್ನು ಹುಟ್ಟಿಸುವರಾಗಿರಬೇಕು. ನನ್ನ ಮತ್ತು ನಿಮ್ಮ ಮಾತಿನಿಂದ ನನಗೆ ಅಪನಂಬಿಕೆ, ನಿಮಗೆ ಅಪನಂಬಿಕೆ ಇರಬಹುದು. ಆದರೆ ನಮ್ಮ ಅಪನಂಬಿಕೆ ಹೋಗಿ ಇನ್ನೂ ಬಾಕಿ ಉಳಿದ ಜನರನ್ನು ರಾತ್ರಿ ಎಲ್ಲ ಅಳುವಂಥ ಪರಿಸ್ಥಿತಿಗೆ ಬೆಳಲಿಕ್ಕೆ ಯಾರು ನೋಡಬಾರದು. ಹಲ್ಲೆಲೂಯಾ. ಅಪನಂಬಿಕೆ ಮಾತುಗಳು ಹೇಳಿಕೊಂಡು ಇರುವ ಜನರನ್ನೆಲ್ಲ ಅಳಿಸಿಬಿಟ್ಟಿದ್ರು, ಅವರ ನಿದ್ರೆ ಕಳಿಸಿಬಿಟ್ರು, ಅವರ ಭಯಪಟ್ಟು ಹೋಯಿತು. ನೋಡಿ, ಯಾರ್ದೋ ಕೆಲವರದು ಮಾತು ಕೇಳಿ ಕೆಲವರೆಲ್ಲ ನಿರಾಸೆಗೆ ಹೋಗಲಿಕ್ಕೆ ಕಾರಣವಾಗುತ್ತದೆ. ನಿನಗೆ ನಂಬಿಕೆ ಇಲ್ಲವಾ? ಸುಮ್ಮನೆ ಇದ್ದು ಬಿಡು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಈಗಲಾದರೂ ಸತ್ತಿದರೆ ಸಾಕಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಗೆ ಸಾಯಿಸಲಿಕ್ಕೆ ಕರ್ಕೊಂಡು ಬಂದಿದೆ? ನಮ್ಮ ಹೆಂಡತಿ ಮಕ್ಕಳು ಪರರ ಪಾರಾಗಿ ಹೋಗ್ಬಿಡುತ್ತದಲ್ಲ. ನೋಡಿ, ಇದೆಲ್ಲ ಮಾತಾಡಿಬಿಟ್ಟು ಲಾಸ್ಟ್ ಅವರೊಂದು ತೀರ್ಮಾನಕ್ಕೆ ಬಂದಿದೆ. ಸರಿ, ಮೋಸ ಸರಿಯಲ್ಲ. ಇವು ನಮ್ಮನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಏನೇನೋ ಗತಿ ಮಾಡಿಬಿಡ್ತಾರೆ. ನಮಗೆ ಬೇರೊಬ್ಬ ನಾಯಕನನ್ನು ನೇಮಿಸಿ ಮತ್ತೆ ನಾವು ತಿರುಗಿ ಐಗುಪ್ತಕ್ಕೆ ತಿರುಗಿ ಹೋಗಿ ಅಲ್ಲಿ ಹೋಗಿ ಬಿಟ್ಟಿ ಕೆಲಸ ಮಾಡಿ ಗುಲಾಮರಾಗಿರೋಣ. ಇದು ಮೇಲು. ಹಲ್ಲೆಲೂಯಾ. ಈ ನಾಯಕನನ್ನು ನಂಬಿ ನಮಗೆ ಇನ್ನು ಒಳ್ಳೇದಾಗಲ್ಲ. ಈ ನಾಯಕನು ಬೇಡ ನಮಗೆ, ಈ ಗ್ರೂಪ್ ಬೇಡ, ಈ ಒಂದು ಗುಂಪು ಬೇಡ ನಮಗೆ. ಬೇರೆ ಹುಡುಕೋಣ, ಬೇರೆ ನಾಯಕನನ್ನು ಹುಡುಕೋಣ. ಯಾರಾದರೂ ಒಳಗಡೆ ಈ ಗುಂಪು ಬೇಡ ಅಂತ ತೀರ್ಮಾನ ಬರ್ತಾ ಇದ್ರೆ, ಈ ನಾಯಕರು ಬೇಡ ಅಂತ ತೀರ್ಮಾನ ಬರ್ತಾ ಇದ್ರೆ, ಅದು ಅಪನಂಬಿಕೆಯಿಂದ ಹುಟ್ಟಿದ ಮಾತು ಅದು. ಹಲ್ಲೆಲೂಯಾ. ಆ ಅಪನಂಬಿಕೆ ನಿಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ? ಮತ್ತೆ ಐಗುಪ್ತದಲ್ಲಿ ಹೋಗಿ ಬಿಟ್ಟಿ ಕೆಲಸ ಮಾಡಿ ಗುಲಾಮರಾಗಿರೋಣ. ನಿಮ್ಮನ್ನು ಎಲ್ಲಿಂದೋ ಎಲ್ಲಿಕ್ಕೆ ಎಳ್ಕೊಂಡು ಹೋಗಿದೆ, ಗುಲಾಮರ ತಳಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಮತ್ತು ಬಿಟ್ಟಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಈಗ ನೀವು ಹಿಂಬಾಲಿಸಿಕೊಂಡು ಬರುವಂತ ನಾಯಕರ ಕಡೆಗಿಂದ ನಿಮ್ಮನ್ನು ತಪ್ಪಿಸುವುದು ಸೈತಾನನು. ಅದು ನಿಮ್ಮನ್ನು ಕರೆದುಕೊಂಡು ಹೋಗಿ ಬಿಟ್ಟಿ ಕೆಲಸಕ್ಕೆ, ಗುಲಾಮ ಕೆಲಸಕ್ಕೆ ಸೇರಿಸುತ್ತದೆ. ಹಲ್ಲೆಲೂಯಾ. ಅದರಿಂದ 10 ಜನರ ಮಾತು ಕೇಳಿ ನೀ ಚಂಚಲರಾಗಲಿಕ್ಕೆಲ್ಲ. ಇಲ್ಲಿ ಅವರು ಚಂಚಲರಾಗಿದ್ರು. ಕಾಲೇಬನು ಮತ್ತು ಯೆಹೋಶುವನು ಎದ್ದು ನಿಂತುಕೊಂಡು ಅವರ ಮನೆಯಲ್ಲಿ ಬಟ್ಟೆಗಳನ್ನು ಹರಿದುಕೊಂಡು ಅವರ ಮುಂಜೆ ಅವರ ಮಾಡಿಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಅಯ್ಯಯ್ಯೋ ಎಂದ ಕೆಲಸ ಮಾಡಬೇಡ್ರಿ. 12 ಜನರಲ್ಲಿ 10 ಜನ ವಿವಿಧ ಮಾತಾಡುವಾಗ 2 ಜನರಾದರೂ ಒಂದು ಜೊತೆಯಲ್ಲಿ ಮಾತಾಡೋದಿತ್ತು. 2 ಜನ ಆದರೂ ಹೇಳಿದ್ರು, ಇಲ್ಲೆಲ್ಲ ಈ 10 ಜನರ ಮಾತುಗಳಲ್ಲಿ ನೀವೇನು ಬೇಜಾರು ಮಾಡ್ಲಿಕ್ಕೆ ಹೋಗಬೇಡ. ನೋಡಿ, ಇನ್ನು ಬೇರೆ ನಾಯಕರನ್ನು ನೇಮಿಸಿ, ಬೇರೆ ಲೀಡರನ್ನು ನೇಮಿಸಿ ಬೇರೆ ಕಡೆಗೆ ಹಿಂದಿರುಗಿ ಹೋಗೋಣ. ಬೇಡ್ರಿ ಅವ್ರ ಬಟ್ಟೆ ಹರಿದಾಕಿಕೊಂಡು ಅವ್ರ ಮುಂಚೆ ಏನ್ ಮಾಡ್ಲಿಕ್ಕೆ ಹೋಗ್ತೀರಾ? ನೋಡಿ, ಯೆಹೋಶುವನು ಒಳ್ಳೆ ಮಾತು ಹೇಳ್ತಾನೆ. 14ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತಾನೆ, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ಯೆಹೋಶುವನು ನೋಡಿ, ನಂಬಿಕೆಯಲ್ಲಿ ದೃಢವಾಗಿ ನಿಂತವರ ಮಾತು ಕೇಳು. ಯೆಹೋವನು ನಮ್ಮಲ್ಲಿ ಮೆಚ್ಚಿದರೆ ನಾವು ಆ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸಿಸುವೇನು. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದುಕೊಂಡು ಸ್ವಾಧೀನ ಮಾಡಿಕೊಡುತ್ತಾರೆ. ಯೆಹೋವನು ನಮ್ಮ ಸಂಗಡ ಇದ್ದುಕೊಂಡು ಸ್ವಾಧೀನ ಮಾಡಿಕೊಡುತ್ತಾರೆ. ಹಲ್ಲೆಲೂಯಾ. ದೇವರಲ್ಲಿ ನಿರೀಕ್ಷೆಯುಳ್ಳವರು ಹಾಗೆ ಹೇಳೋದು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿರೀಕ್ಷೆಯುಳ್ಳವರು ಹೇಳುತ್ತಾರೆ, ಈಗ ಪರಿಸ್ಥಿತಿ ವಿಪರೀತವಾಗಿದೆ, ಅಡ್ಡ ಗೋಡೆಗಳು ಕಾಣುತ್ತಾ ಇದೆ, ಎತ್ತರವಾದ ಜನರನ್ನು ಕಾಣುತ್ತಾ ಇದೆ, ಬಲಿಷ್ಠರಾದ ಜನರನ್ನು ಕಾಣುತ್ತಾ ಇದೆ, ಪರಿಸ್ಥಿತಿ ಎಲ್ಲ ವಿಪರೀತವಾಗಿ ಕಾಣಿಸ್ತಾ ಇದೆ, ಎಲ್ಲ ವಿಪರೀತವಾಗಿದೆ. ಆದರೆ ಎಲ್ಲವನ್ನು ಜಯಿಸಿದ ಜಯಶಾಲಿಯಾಗಿರುವ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾನು ಜಯವನ್ನು ಪಡೆದುಕೊಳ್ಳುತ್ತೇನೆ. ಇದು ವಿಶ್ವಾಸದಲ್ಲಿ ದೃಢವಾಗಿ ನಿಂತವರ ಮಾತು. ಇದು ನಂಬಿಕೆಯಲ್ಲಿ ದೃಢವಾಗಿ ನಿಂತವರ ಮಾತು.
ಆದರೆ ಅಪನಂಬಿಕೆಯುಳ್ಳವರ ಮಾತು ನಾವು ಸತ್ತೋಗ್ಬಿಡುತ್ತದೆ, ಅವರು ನಮ್ಮನ್ನು ಸಾಯಿಸಿಬಿಡ್ತಾರೆ, ಅವರು ನಮ್ಮನ್ನು ಸೋಲಿಸಿಬಿಡುತ್ತಾರೆ ಎಂಬ ಮಾತು. ಪ್ರಿಯರೇ, ಈ ದಿನಗಳಲ್ಲಿ ನೀವು ಈ ಸಂದೇಶ ಕೇಳುತ್ತಾ ಇರುವಾಗ ನಿಮ್ಮ ಹೃದಯಗಳಲ್ಲಿ ಅಪನಂಬಿಕೆಯ ಮಾತುಗಳನ್ನು ತುಂಬಿಸಿಕೊಂಡಿದ್ದಾರೆ, ಸೋಲಿನ ಮಾತುಗಳು ತುಂಬಿಸಿಕೊಂಡಿದ್ದಾರೆ, ಸಾವಿನ ಮಾತುಗಳು ತುಂಬಿಸಿಕೊಂಡಿದ್ದಾರೆ. ಯಾರಾದರೂ ಇವತ್ತೇ ಫಸ್ಟ್ ಈ ಸಂದೇಶ ಕೇಳುವರಾಗಿದ್ದಾರೆ, ಈ ಯೂಟ್ಯೂಬ್ ಮುಖಾಂತರವಾಗಿ ಯೇಸು ಕ್ರಿಸ್ತನ ಬಗ್ಗೆ ಈ ಒಂದು ಸಂದೇಶ ಇವತ್ತೇ ನೀವು ಕೇಳುವರಾಗಿದ್ರೆ, ನಿಮ್ಮ ಜೀವನದಲ್ಲಿ ಸಾವಿನ ಬಗ್ಗೆ ಯೋಚನೆ ಮಾಡುವರಿದ್ದರೆ, ಆತ್ಮಹತ್ಯೆ ಮಾಡಿಕೊಳ್ಳದೆ ಮೇಲೊಂದು ಯೋಚನೆ ಮಾಡುವರಿದ್ದರೆ, ಈಗ ಪ್ರಾಣ ಕಳಕೊಳ್ಳೋದೇ ಮೇಲೊಂದು ಯೋಚನೆ ಮಾಡುವರಿದ್ದರೆ, ಇವತ್ತು ದೇವರು ನಿಮ್ಮನ್ನು ಕರೆದು ಕಳುತ್ತಾ ಇದ್ದಾರೆ. ಯೇಸು ನಿನ್ನನ್ನು ಜಯಿಸುವಂತೆ ಮಾಡುವ ದೇವರಾಗಿದ್ದಾರೆ, ಯೇಸು ನಿನ್ನನ್ನು ಬದುಕಿಸುವಂತ ದೇವರಾಗಿದ್ದಾರೆ, ಯೇಸು ನಿನಗೆ ಮಾರ್ಗವನ್ನು ಒದಗಿಸುವ ದೇವರಾಗಿದ್ದಾರೆ, ಯೇಸು ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸುವ ದೇವರಾಗಿದ್ದಾರೆ. ಸೋಲಿನ ಬಗ್ಗೆ ಮಾತಾಡಬೇಡರಿ, ಮರಣದ ಬಗ್ಗೆ ಮಾತಾಡಬೇಡರಿ, ಸಾವಿನ ಬಗ್ಗೆ ಮಾತಾಡಬೇಡರಿ. ಈಗ ನೀವೇನು, ದೇವರು ನನ್ನ ಸಂಗಡ ಇದ್ದರೆ ನಾನು ಜಯಿಸುವೇನು. ಪ್ರಿಯರೇ, ಕರ್ತನಾದ ಯೇಸು ನಿಮ್ಮನ್ನು ಜಯಶಾಲಿಯಾಗಿ ಮಾಡುತ್ತಾರೆ. ಅವರ ಪಕ್ಷ ಹಿಡಿದುಕೊಂಡಿರಿ, ಅವರ ಪಕ್ಷ ಹಿಡಿದುಕೊಂಡಿರಿ. ಯೆಹೋಶುವನವರ ಮುಂದೆ ಹೋಗಿ ಅಡ್ಡ ಬಿದ್ದು ಹೇಳ್ತಾ ಇದ್ದಾರೆ, ಬೇಡಿರಿ, ನೀವು ಇಂದ ಕೆಲಸಕ್ಕೆ ಹೋಗಬೇಡಿರಿ, ಯೆಹೋವನು ನಮಗೆ ಆ ದೇಶವನ್ನು ಸ್ವಾಧೀನ ಮಾಡಿಕೊಡುತ್ತಾರೆ. ಆದರೂ ಜನ ಬಿಟ್ಟಿಲ್ಲ. ನೋಡಿ 10ನೇ ವಾಕ್ಯದಲ್ಲಿ, ಆದರೆ ಜನ ಸಮೂಹದವರೆಲ್ಲರೂ ಕೇಳಲಲ್ಲದೆ ಅವರನ್ನು ಕಲ್ಲೆಯಿಸುವುದು ಕೊಲ್ಲಬೇಕೆಂದು ಕೇಳಿಕೊಳ್ಳುತ್ತಿರಲಾಗಿ. ಹಲ್ಲೆಲೂಯಾ. ಜನ ಏನ್ ಮಾಡ್ತಾರೆ? ದೇವರು ಸಹಾಯ ಮಾಡುತ್ತಾರೆ, ದೇವರು ಜೊತೆಯಲ್ಲಿದ್ದಾರೆ, ದೇವರು ಮೆಚ್ಚಿದರೆ ನಮಗೆ ಜಯ ಸಿಕ್ಕುತ್ತದೆ ಎಂದು ಯೆಹೋಶುವನು ಮತ್ತು ಕಾಲೇಬನು ಹೇಳುವಾಗ ಇವರು ಕಲ್ಲೆತ್ಕೊಂಡ್ಬಿಟ್ಟಿದ್ದಾರೆ. ನಾವು 10 ಜನ ಹೋಗಿ ಇಂದ ಮಾತಾಡುವಾಗ ನೀ ಇಬ್ರು ಹೋಗಿ ಇಂದ ಮಾತಾಡ್ತೀರ, ಮತ್ತೆ ನಾವು 10 ಜನ ಹೇಳಿದ ಮಾತಕ್ಕೆ ಬೆಲೆ ಇಲ್ವಾ, ನಿಮ್ದು ಇಬ್ರು ಮಾತಕ್ಕೆ ಬೆಲೆ ಇರುವುದ ಇಲ್ಲೇ ತಿಳಿದುಕೊಂಡು ಅವನ ಮೇಲೆ ಕಲ್ಲೆಯಿಸಲಿಕ್ಕೆ ಹೋಗುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಈ ಸಂದರ್ಭದಲ್ಲಿ ಯೆಹೋಶುವ ಮೋಸೆಗೆ ಹೇಳ್ತಾ ಇದ್ದಾರೆ, ಜನರನ್ನು ಮುಂದೆ ಹೋಗಲಿಕ್ಕೆ ನೀವು ಆ ಜನರ ಬಗೆದಾನೆ ನಿಮಗೆ ಭಯ, ಆ ಕೋಟೆ ಬಗೆದಾನೆ ನಿಮಗೆ ಭಯ, ಆ ಕೋಟೆ ಕೊತ್ತಲುಗಳ ಬಗ್ಗೆ ನಿಮಗೆ ಭಯ, ಆ ಬಲಿಷ್ಠರಾದ ಜನರ ಬಗ್ಗೆ ನಿಮಗೆ ಭಯ. ಆದರೆ ಪ್ರಿಯರೇ, ಯುದ್ಧನೇ ಮಾಡಬೇಡ. ನೀವತ್ತು ನಾನು ಮಾಡುವ ಅದ್ಭುತ ಮಾಡಿದೆ. ಅದಕ್ಕಾಗಿ ದೇವರೇನು ಮಾಡಿದ್ದಾರೆ ಅಂದರೆ, ಅವ್ರನ್ನ ಯುದ್ಧ ಮಾಡಲಿಕ್ಕೆ ಹೇಳಿಲ್ಲ, ಸುಮ್ಮನೆ ಈ ಕೋಟೆಯನ್ನು ನೀವು ಸುತ್ತಿದರೆ ಸಾಕು, ನೀ ಯುದ್ಧನೂ ಮಾಡಬೇಡ, ನೀವು ಕೋಟೆಯನ್ನು ಉರುಳಿಸಿ ಬಿಡಲಿಕ್ಕೆ ಆಗಿ ಅದನ್ನು ಕೆಡವಿಸಲಿಕ್ಕಾಗಿ ನೀ ಕೆಲಸ ಏನೂ ಮಾಡಬೇಡ, ನಾನು ಮಾಡುವ ಅದ್ಭುತ ಕಾರ್ಯ ನೋಡಿ. 1 ದಿವಸ 1 ಸಾರಿ ಸುತ್ತಿ, 6 ದಿವಸ 1 ಸಾರಿ ಸುತ್ತಿ, 7ನೆಯ ದಿವಸ 7 ಸಾರಿ ಸುತ್ತಿ, ಯಾಚಕರು ಕೊಂಬನ್ನು ಧ್ವನಿಸುವ ಆ ಸಮಯದಲ್ಲಿ ಏಕ ಮನಸ್ಸಾಗಿ ಕೊಂಬಿನ ಧ್ವನಿ ಕೇಳುವ ಸಮಯದಲ್ಲಿ ಒಟ್ಟಾಗಿ ಆರ್ಪಡಿಸಿರಿ ಎಂದು ಹೇಳಿದರು. ಅವರು ಹಾಗೆ ಆರ್ಪಡಿಸಿದರು. ಕೋಟೆ ಕೆಡವಿ ಬಿದ್ದಿದರು. ಕೋಟೆ ಕತ್ತಲುಗಳುಳ್ಳ ಪಟ್ಟಣ ಹೇಳಿದ ಆ ಕೋಟೆ ನೋಡಿಗೆ ಬರೀ ಸ್ತೋತ್ರದಲ್ಲೇ ಬಿದ್ದೋಯಿತು. ಹಲ್ಲೆಲೂಯಾ. ಬಲಿಷ್ಠರಾದ ಜನರ ಬಳಿಯಲ್ಲಿ ಈ ಕೋಟೆ ಬಿದ್ದ ಭಯದಲ್ಲಿ ಜನ ಭಯಪಟ್ಟುಕೊಂಡಿರುವಾಗಲೇ ಈ ಬಲಹೀನರಾದ ಜನ ಒಳಗಡೆ ನುಗ್ಗಿ ಅವರನ್ನು ಸಂಹಾರ ಮಾಡಿ ಅದನ್ನು ಕೊಳ್ಳೆ ಮಾಡಿಕೊಂಡಿದ್ದರು. ಪಟ್ಟಣಕ್ಕೆ ಬೆಂಕಿಯಲ್ಲಿ ಸುಟ್ಟು ಬಿಟ್ಟಿತ್ತು. ಹಲ್ಲೆಲೂಯಾ. ಎತ್ತರವಾಗಿ ನಿಂತ ಬಲಿಷ್ಠರಾದ ಜನ ಎಲ್ಲಿದ್ದಾರೆ? ಅವರು ಹದರಾಗಿ ಬಿದ್ದಿದ್ದಾರೆ. ನೀನು ತಾನು ಹೇಳಿದೆ ಅವತ್ತು, ಅವರು ಬಲಿಷ್ಠರಾದ ಜನ, ಅವರ ಮುಂದೆ ನಾವು ಮಿಡಿತಗಳಂತಿದೆ. ಹೀಗೆ ಎಲ್ಲಿ ಬಲಿಷ್ಠರಾದ ಜನ? ಈ ಸಂದೇಶಕ್ಕೆ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ನೀ ದೊಡ್ಡದು ಎಂದು ಭಾವಿಸುವುದನ್ನು ನೀವು ಸ್ತೋತ್ರ ಮಾಡಿದರೆ ಅದು ನಿಮ್ಮ ಮುಂದೆ ಬಿದ್ದು ಹೋಗುತ್ತದೆ. ನೀವು ಅಸಾಧ್ಯ ಎಂದು ಹೇಳುವ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟು ನೀ ಸ್ತುತಿಸುವಾಗೆ ನಿನ್ನ ಅಸಾಧ್ಯ ಕಾರ್ಯ ನಿನ್ನ ಮುಂಜೆ ಕೆಡವಲ್ಪಟ್ಟದಾಗಿ ಕಾಣಿಸುತ್ತದೆ. ಬಲಿಷ್ಠರು ಎಂದು ಭಾವಿಸಿಕೊಂಡವರು ನಿಮ್ಮ ಮುಂದೆ ನೋಡಿ ಬಲಹೀನರಂತೆ ಬಿದ್ದಿರುವುದನ್ನು ನೀವು ಕಾಣುವಿರಿ. ಪ್ರಿಯರೇ, ನಂಬಿಕೆಯಲ್ಲಿ ದೃಢವಾಗಿ ನಿಂತು
ಸೈತಾನನ್ನು ಎದುರಿಸುವುದಾಗಿದೆ. ಹಲ್ಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತಿನ ಸಂದೇಶದಲ್ಲಿ ಈ ವಾಕ್ಯ ಸಂದೇಶವನ್ನು ಗಮನಿಸಿದ್ದೀರಿ ಪ್ರಿಯರೇ. ಈ ವಾಕ್ಯ ಕೇಳಿರುವಂಥ ನಿಮ್ಮಲ್ಲಿ ಯಾರು ಯಾವ ವಿಷಯಗಳ ಬಗ್ಗೆ ನಿರಾಸೆ ಇದೆ? ಆರೋಗ್ಯದ ವಿಷಯಗಳಲ್ಲಿ ಅನಾರೋಗ್ಯ ಬಂದಿದೆ ಕೂಡ ಅಲ್ಲೇ ನೀವು ನಿರಾಸೆ ಪಟ್ಟಿದ್ದೀರಾ. ಎಲ್ಲೋ ಒಂದು ಕೆಮ್ಮು ಬರುವಾಗಲೇ ನಿಮಗೆ ಕೊರೋನಾ ಏನಾದರೂ ಬಂದಿರಬಹುದು ಅಂತ ಹೇಳಿಕೊಂಡು ನೀವು ನಿರಾಸೆ ಪಡುವರಾಗಿದ್ದೀರಾ. ಏನೋ ಕ್ವಾರಂಟೈನಲ್ಲಿ ಸ್ವಲ್ಪ ದಿವಸ ಇರುವುದು ಕೇಳುವಾಗಲೇ ನಾನು ಇಲ್ಲೇ ಸತ್ತೋಗ್ಬಿಡ್ತೇನೆ ಅಂತ ಹೇಳಿಕೊಂಡು ಇಸ್ರಾಯೇಲಿಗೆ ಹೇಳಿದ ಥರ ಇಲ್ಲೇ ಸಾಯ್ತದೆ ಅಂತ ಸಾವಿನ ಮಾತು ಎತ್ತಬೇಡರಿ. ಯೆಹೋವನು ನಮ್ಮ ಸಂಗಡ ಇದ್ದಿದ್ದರೆ ಅವರು ನಮ್ಮನ್ನು ಬದುಕಿಸುವ ದೇವರಾಗಿದ್ದಾರೆ ಪ್ರಿಯರೇ. ನಿಮ್ಮ ಜೀವನದಲ್ಲಿ ಯಾವ ವಿಷಯಗಳಲ್ಲಿ ನಿರಾಸೆ ಪಡುವುದಾಗಿದ್ದೀರಿ? ಒಂದು ವೇಳೆ ಕೆಲಸ ಕಾರ್ಯಗಳಲ್ಲಿ ಕಡಿಮೆ, ಈಗ ಬಿಸ್ನೆಸ್ಗಳು ಡಲ್ ಆಗಿದೆ, ಈಗ ಎಲ್ಲ ಕಡೆಯೂ ಒಂದು ಉನ್ನತಿ ಕಾಣುತ್ತಾ ಇಲ್ಲ, ಶಾಲೆಗಳಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೋಗಲಿಕ್ಕಿಲ್ಲ, ನೋಡಿ ಅನೇಕ ತಡೆಗಳು ಕಾಣುವಾಗ, ಪರಿಸ್ಥಿತಿಗಳೆಲ್ಲ ವಿಪರೀತವಾಗಿರುವಾಗ ನಿಮ್ಮ ಒಳಗಡೆ ಇರುವಂಥ ನಂಬಿಕೆ ಕಡಿಮೆಯಾಗಿ ನೀವು ಅಪನಂಬಿಕೆಯಲ್ಲಿ ಹೋಗಿ ಎಲ್ಲ ಬರೀ ಶೂನ್ಯ ಎಂಬ ಸ್ಥಿತಿಗೆ, ಎಲ್ಲ ಬರೀ ಮಾಯೆ ಎಂಬ ಸ್ಥಿತಿಗೆ, ಎಲ್ಲ ನಷ್ಟಪಟ್ಟಿದ್ದ ಸ್ಥಿತಿಗೆ ಬಂದು ನಿಮ್ಮ ನಂಬಿಕೆಯನ್ನು ಕಳಕೊಂಡು ಅಪನಂಬಿಕೆಗೆ ಹೋಗಿದವರಿದ್ದರೆ ಇಷ್ಟು ವಿಷಯಗಳು ನಾನು ನಿಮಗೆ ಪವಿತ್ರ ಗ್ರಂಥದಿಂದ ನಿಮಗೆ ತೋರಿಸಿಕೊಟ್ಟಿರುವ ಪ್ರಿಯರೇ, ನೀವು ಅಪನಂಬಿಕೆಯನ್ನು ಬಿಟ್ಟು ನಂಬಿಕೆಯಲ್ಲಿ ದೃಢಗೊಳ್ಳುವರಾಗಿ. ಹಲ್ಲೆಲೂಯ. ಅಪನಂಬಿಕೆ ಕೊಡೋದು ವಿರೋಧಿಯಾಗಿದ್ದ ಸೈತಾನ. ಆ ವಿರೋಧಿಯಾಗಿರುವ ಸೈತಾನನು ಯಾರನ್ನೂ ಅಪನಂಬಿಕೆಯಲ್ಲಿ ನುಗ್ಗಿಸಿಬಿಡಬೇಕು ಅಂತ ನೋಡ್ತಾ ಇದ್ದಾನೆ. ಯಾರೇ ಆಗಲಿ ಅವರಿಗಿರುವ ವಿಶ್ವಾಸದಿಂದ ಅವನ್ನು ಹಿಂದಕ್ಕೆ ಕರ್ಕೊಂಡು ಹೋಗಬೇಕು, ಹಿಂದಕ್ಕೆ ಎಳೆಯಬೇಕು. ಅವರ ನಂಬಿಕೆಯಲ್ಲಿ ಇದ್ದಿದ್ದರೆ ಅವರೇನಾಗುತ್ತದೆ? ಅವರ ಅಭಿವೃದ್ಧಿ ಹೊಂದುತ್ತದೆ. ಪ್ರಿಯರೇ, ನಿಮ್ಗೆ ಗೊತ್ತಿದೆಯಲ್ಲ, ಕಾನಾನ್ ದೇಶವನ್ನು ಅವರು ಮುಟ್ಟಿದರೆ ಅವರ ಅಭಿವೃದ್ಧಿ ಆಗುತ್ತದೆ. ಅದು ಅಭಿವೃದ್ಧಿ ಆಗಬಾರದು ಎಂಬುದು ಸೈತಾನನ ಉದ್ದೇಶ. ಈಗ ನೋಡಿರಿ, ಈಗ ಇಸ್ರಾಯೇಲ್ ಎಂಬ ರಾಷ್ಟ್ರ ಅದೊಂದು ಚಿಕ್ಕದೊಂದು ರಾಷ್ಟ್ರ ಅಷ್ಟೇ, ನಮ್ಮ ಬೆಂಗಳೂರು ಜಿಲ್ಲೆ ಅಷ್ಟೇ ಬರುವುದು. ಹಲ್ಲೆಲೂಯ. ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಬೆಂಗಳೂರು ಜಿಲ್ಲೆಯಷ್ಟೇ ಬರುವುದು ಇಸ್ರಾಯೇಲ್ ಎಂಬ ರಾಷ್ಟ್ರ. ಪ್ರಿಯರೇ, ಅದರಲ್ಲಿರುವಂಥ ಜನ ಬರೀ ಕಡಿಮೆ ಜನ ಇರುವುದು. ಆದರೆ ಈಗ ಇಡೀ ಪ್ರಪಂಚದಲ್ಲಿ ಎಲ್ಲ ಕಾರ್ಯಗಳಲ್ಲಿ ಮುಂದೆ ಇರುವಂಥ ಜನ ಇಸ್ರಾಯೇಲ್ ಜನ. ಅವರು ವಿದ್ಯಾಭ್ಯಾಸದಲ್ಲಿಯೂ, ವ್ಯವಸಾಯದಲ್ಲಿಯೂ ಮತ್ತು ಬಿಸಿನೆಸ್ಗಳಲ್ಲಿ ಎಲ್ಲ, ಮತ್ತು ಬುದ್ಧಿಮಂಡಲಗಳಲ್ಲಿ, ಜ್ಞಾನದಲ್ಲಿಯೂ ಮತ್ತು ಅದೇ ಥರ ವಿಜ್ಞಾನದ ವಿಷಯಗಳಲ್ಲಿ ಎಲ್ಲ ಅವರೇ ಮುಂದೆ ಬಂದಿದ್ದಾರೆ. ಅವರು ಯೆಹೋವನ ಜನ, ದೇವರ ಜನ, ದೇವರು ವಿಶೇಷವಾಗಿ ಕರೆದ ಜನ, ಅವರು ದೇವರಿಗೆ ಮೆಚ್ಚುಗೆಯಾಗಿ ಕರೆಯಲ್ಪಟ್ಟ ಜನ. ಅದು ಇಸ್ರಾಯೇಲ್ ಎಂಬ ಜನ. ಪ್ರಿಯರೇ, ಆ ಇಸ್ರಾಯೇಲ್ ಜನ, ದೇವರು ಕರೆಯಲ್ಪಟ್ಟ ಜನ ನೋಡಿ, ಅಭಿವೃದ್ಧಿ ಆಗಲಿಕ್ಕೆ ದೇವರವನ್ನು ಕರೆದಿರುವಾಗ ಅವರ ಅಭಿವೃದ್ಧಿ ಆಗಬಾರದು ಎಂಬ ಉದ್ದೇಶಕ್ಕಾಗಿ ಸೈತಾನನು ನೋಡಿ ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿಎಂದು ಹುಡುಕಿ ತಿರುಗುತ್ತಾ ಇದ್ದಾರೆ. ನನ್ನನ್ನು ನಿಮ್ಮನ್ನು ದೇವರು ಇವತ್ತು ಹೊಸ ಇಸ್ರಾಯೇಲ್ ಆಗಿ ಕರೆಯುತ್ತಾ ಇದ್ದಾರೆ. ನಾವು ನೂತನ ಯೆರೂಸಲೇಮಿಗೆ ಅಥವಾ ಪರಲೋಕವೆಂಬ ಆ ಸ್ವರ್ಗೀಯ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಲಿಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾರೆ. ನಾವು ಈ ಪ್ರಯಾಣದಲ್ಲಿ ನಾವು ಸುಖವಾಗಿರಲಿಕ್ಕೆ ದೇವರು ಮೇಘ ಸ್ತಂಭವಾಗಿ ನಮ್ಮ ಜೊತೆ ಬರುತ್ತಾರೆ, ಅಗ್ನಿ ಸ್ತಂಭವಾಗಿ ದೇವರು ನಮಗೆ ದೀಪ ಸ್ತಂಭವಾಗಿ ನಮ್ಮ ಬೆಳಕು ಕೊಟ್ಟು ದೇವರೇ ನಮ್ಮ ಮುಂದೆ ಇದ್ದಾರೆ. ನಮಗೆ ಬೆಳಕು ಕೊಡುವುದು ದೇವರು, ನಮಗೆ ನೆರಳು ಕೊಡುವರು ದೇವರಿದ್ದಾರೆ. ಪ್ರಿಯರು, ಈ ಜೀವನದ ಉದ್ದಕ್ಕೂ ದೇವರು ನಮ್ಮ ಜೊತೆ ಇರುವಾಗ ನಾವು ಪಕ್ಕದಲ್ಲಿ ಕಾಣುವಂಥ ವೈರಿಗಳನ್ನು ನೋಡಿಕೊಂಡು ಹೆದರಿಕೊಂಡು ಹೋಗಬೇಕಾದವರಲ್ಲ. ಮುಂದೆ ಕಾಣುವ ಸಮುದ್ರದ ರೀತಿಯಲ್ಲಿ ಬರುವಂಥ ಆ ತಡೆಗಳನ್ನು ನೋಡಿಕೊಂಡು ವಿಪರೀತವಾದ ಪರಿಸ್ಥಿತಿ ನೋಡಿಕೊಂಡು ಹಿಂಜರಿದು ಹೋಗಬೇಕಾದವರಲ್ಲ. ನಾವು ವಿಶ್ವಾಸದಲ್ಲಿ ದೃಢವಾಗಿ ನಿಂತುಕೊಂಡು ನಮ್ಮ ಪ್ರಯಾಣವನ್ನು ಮುಂದುವರಿಸಬೇಕಾದವರು. ಹಲ್ಲೆಲೂಯ. ಪ್ರಿಯರೇ, ಅಪನಂಬಿಕೆಯ ಮಾತುಗಳು ಅನೇಕರ ಕಡೆಯಿಂದ ಬರಬಹುದು. ನೀನು ಈ ರೀತಿಯಲ್ಲಿ ಈ ನಂಬಿಕೆ ಇಟ್ಟುಕೊಂಡು ಹೋಗಿದ್ರೆ ನಿನ್ನ ಭವಿಷ್ಯ ಏನಾಗುತ್ತದೆ, ನಿನ್ನ ಮಕ್ಕಳ ಸ್ಥಿತಿ ಏನಾಗುತ್ತದೆ, ಈ ರೀತಿಯಾದ ಅನೇಕ ಅಪನಂಬಿಕೆಯ ಮಾತುಗಳು ನಿಮ್ಮಲ್ಲಿ ಕೇಳಿಕೊಂಡು ನೋಡಿರಿ, ಹಿಂಜರಿದು ಹೋಗೋಣ, ಇನ್ನೊಂದು ನಾಯಕನನ್ನು ನೇಮಿಸಿ ಈ ಜಾಗ ಬಿಟ್ಟು ಇನ್ನೊಂದು ಕಡೆಗೆ ಐಗುಪ್ತಕ್ಕೆ
ತಿರುಗಿ ಹೋಗೋಣ, ಬಿಟ್ಟಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳಿಕೊಂಡು ಅನೇಕರು ನಿಮ್ಮನ್ನು ಹಿಂದಕ್ಕೆ ತೆಗೆಯುವಂತ ಮಾತುಗಳು ಬರುವಾಗ ಈ ಅಪನಂಬಿಕೆಯ ಮಾತುಗಳ ಹಿಂದೆ ಕಾರ್ಯ ಮಾಡುವುದು ಸೈತಾನನೇ ಎಂಬುದನ್ನು ಅರ್ಥ ಮಾಡಿಕೊಂಡು ನೀವು ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಇದನ್ನು ಎದುರಿಸಲಿ. ನಂಬಿಕೆ ಎಂಬುದು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿರುವುದು, ಕಣ್ಣಿಗೆ ಕಾಣದವುಗಳು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ಪ್ರಿಯರೇ, ನಿಮಗೊಂದು ಒಳ್ಳೆಯ ಭವಿಷ್ಯ ಇದೆ, ನಿಮಗೊಂದು ಒಳ್ಳೆಯ ನಿರೀಕ್ಷೆ ಇಟ್ಟುಕೊಂಡಿದೆ, ನಿಮಗೊಂದು ಒಳ್ಳೆಯ ಬಾಳಿದೆ. ನಿಮ್ಮ ಜೀವನ ಶುಭಕರವಾಗಿರುತ್ತದೆ, ನಿಮ್ಮ ಜೀವನ ಆಶೀರ್ವಾದಕರವಾಗಿರುತ್ತದೆ ಮತ್ತು ಈ ಜೀವನವನ್ನು ಮುಗಿದು ಇದರ ಕೊನೆಯದರಲ್ಲಿ ನೀವು ಪರಲೋಕ ರಾಜ್ಯವನ್ನು ಸೇರುವರಾಗಿದ್ದೀರಿ. ಕರ್ತನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ನೂತನ ಆಕಾಶ ಮಂಡಲವು ನೂತನ ಭೂಮಂಡಲ ಇರುವಂತ ಹೊಸ ಯೆರೂಸಲೇಮನ್ನು ನೀವು ಸೇರುವರಾಗಿರುವಿರಿ. ಆದ್ದರಿಂದ ಪ್ರಿಯರೇ, ಸೋತೋಗಬೇಡ, ಕುಂದಿ ಹೋಗಬೇಡ, ಬಲಹೀನರಾಗಬೇಡ. ಪರಿಸ್ಥಿತಿಗಳೆಲ್ಲ ವಿಪರೀತ ಕಾಣುವಾಗಲೂ ನೀವು ಬಲಹೀನರಾಗಲಿಕ್ಕೆ ಹೋಗಬೇಡ. ನೀವಿರುವಂಥ ಸ್ಥಳಗಳಲ್ಲಿ ನೀವು ಕಣ್ಣುಗಳ ಮುಚ್ಚಿಕೊಂಡಿರಿ. ಈಗ ಕೇಳಿದ ವಾಕ್ಯವನ್ನು ಒಂದು ಸಾರಿ ಧ್ಯಾನ ಮಾಡಿ. ಅನೇಕ ವಿಪರೀತ ಪರಿಸ್ಥಿತಿಗಳು ಬಂದಿದೆ, ಅನೇಕರು ಗುಂಡುಗುಟ್ಟಿದೆ. ಅಯ್ಯೋ, ಈ ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ, ಐಗುಪ್ತದಲ್ಲಿ ಸಮಾಧಿ ಇಲ್ಲದಕ್ಕೆ ಈ ಜಾಗ ಕರ್ಕೊಂಡು ಬಂದಿದೆ ಅಂತ ಮಾತುಗಳು ಬಂದಿದೆ. ಪ್ರಿಯರೇ, ಅಂದ ಮಾತುಗಳ ಮುಂದೆ ನಿಮ್ಮ ಬಾಯಿಂದ ಎಂದಿಗೂ ಬರದಿರಲಿ. ಸಾವಿನ ಮಾತುಗಳು ನಿಮ್ಮ ಬಾಯಲ್ಲಿ ಬರದಿರಲಿ. ಓ, ಸೋಲಿನ ಮಾತುಗಳು ನಿಮ್ಮ ಬಾಯಲ್ಲಿ ಬರದಿರಲಿ. ಓ, ನಷ್ಟದ ಮಾತುಗಳು ನಿಮ್ಮ ಬಾಯಲ್ಲಿ ಬರದಿರಲಿ. ಕರ್ತನಾದ ಯೇಸು ಕ್ರಿಸ್ತನು ನನ್ನ ಸಂಗಡ ಇದ್ದಿದ್ದರೆ ನಾನು ಈ ವಿಷಯದಲ್ಲಿ ಜಯಿಸುತ್ತೇನೆ ಎಂಬುದು ನಿಮ್ಮ ಬಾಯಲ್ಲಿ ಬರಲಿ. ಇಗೋ, ಮೋಸೆ ತನ್ನ ಕೈಯಲ್ಲಿರುವಂತಹ ಕೋಲನ್ನು ಚಾಚುವಾಗ ಕೆಂಪು ಸಮುದ್ರವನ್ನು ದಾಟಿದ ಹಾಗೆ ಅವರು ನಂಬಿಕೆಯಿಂದಲೇ ಸಮುದ್ರವನ್ನು ಒಣನೆಲದ ಹಾಗೆ ದಾಟಿದರು. ನಾನು ನಂಬಿಕೆಯಿಂದಲೇ ನನ್ನ ಜೀವನದ ಅಲ್ಲ ಕಲ್ಲೋಲಗಳಲ್ಲ, ನಂಬಿಕೆಯಿಂದಲೇ ನಾನು ಸುಗಮವಾಗಿ ದಾಟುತ್ತೇನೆ. ನನ್ನ ಜೀವನದಲ್ಲಿ ಅಡ್ಡಗೋಡೆಗಳು, ಪೌಳಿ ಗೋಡೆಗಳು, ಕೊಟ್ಟ ಕೊತ್ತಲಗಳ ಸಮವಾಗಿರುವಂತ ನನ್ನ ವಿರೋಧವಾದ ಪರಿಸ್ಥಿತಿಗಳು ನನ್ನ ನಂಬಿಕೆಯಿಂದಲೇ ಸ್ತೋತ್ರ ಮಾಡಿಕೊಂಡು ನಾನು ಸ್ವಾಧೀನ ಮಾಡಿಕೊಳ್ಳುತ್ತೇನೆ. ನಾನಲ್ಲಿ ಸಾವಿನ ಸುದ್ದಿ ಹೇಳುವನಲ್ಲ, ನಾನಲ್ಲಿ ಸೋಲಿನ ಸುದ್ದಿ ಹೇಳುವನಲ್ಲ. ಇಲ್ಲಿ ಸತ್ತಿದ್ರೆ ಸಾಕಾಯಿತು ಎಂದು ಅವರು ಹೇಳಿದ ಹಾಗೆ ಹೇಳಬೇಕಾದವರಲ್ಲ. ಓ, ನಡೆಸಿಕೊಳ್ಳುವ ನಾಯಕರಿಗೆ ವಿರುದ್ಧವಾಗಿ ಗುಡುಗುಟ್ಟುವುದು ಅದು ನನಗೆ ಜಯಕ್ಕೆ ಕಾರಣವಲ್ಲ. ನನ್ನ ಕರ್ತನನ್ನು ನೆನೆಸಿ, ನನ್ನ ಜಯಶಾಲಿಯಾದ ದೇವರನ್ನು ನೆನೆಸಿ ನಾನು ಸ್ತುತಿಸುವುದೇ ನನಗೆ ಜಯಕ್ಕೆ ಆಧಾರವಾಗಿರುವುದು. ನಾನು ಅದನ್ನು ಮಾಡುವನಾಗಿರುತ್ತೇನೆ. ನಿಮ್ಮ ಮನಸ್ಸಲ್ಲಿ ಹೇಳಿರಿ, ನಿಮ್ಮ ಬಾಯಿ ಬಿಟ್ಟು ಹೇಳಿರಿ, ನಾನು ಜಯಶಾಲಿಗಳಾಗಲಿಕ್ಕೆ ಕರೆಯಲ್ಪಟ್ಟವರು, ನಾನು ಜಯಶಾಲಿಯಾಗಲಿಕ್ಕೆ ಕರೆಯಲ್ಪಟ್ಟವರು. ನನ್ನ ವಿರೋಧಿಯಾಗಿರುವ ಸೈತಾನನು ಒಂದು ವೇಳೆ ನನ್ನಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸಿ ನನ್ನನ್ನು ಸೋಲಿಸಲಿಕ್ಕೆ ನೋಡಬಹುದು. ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನನ್ನ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಅವನನ್ನು ಎದುರಿಸಿ ನಾನು ಸಮಾಧಾನವಾಗಿ ಜೀವಿಸುವೆನು. ಓ, ಸರ್ವಶಕ್ತನಾದ ನಮ್ಮ ದೇವರೇ, ಈ ವಾಕ್ಯ ಕೇಳಿರುವಂತಹ ಪ್ರತಿಯೊಂದು ಮಕ್ಕಳಿಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ದೇವರೇ, ನೀ ಕನಿಕರವು ದಯವು ದೀರ್ಘಕ್ಷಾದಿಯುಳ್ಳ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ಅದ್ಭುತ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ಪರಾಕ್ರಮಶಾಲಿಯಾದ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನೀ ನಿತ್ಯನಾದ ತಂದೆಯಾಗಿದ್ದಕ್ಕಾಗಿ ಸ್ತೋತ್ರ. ಓ ರಾಜಾದಿ ರಾಜಾವೇ, ನಿನಗೆ ಸ್ತೋತ್ರ. ಕರ್ತಾದಿ ಕರ್ತನೇ, ನಿನಗೆ ಸ್ತೋತ್ರ. ಇಲ್ಲದೆ ಇರುವುದನ್ನು ಇರುವ ಹಾಗೆ ಹೆಸರೇಳಿ ಕೂಗಿ ಕರೆಯುವ ಕರ್ತನೇ, ನಿನಗೆ ಸ್ತೋತ್ರ. ಈ ವಾಕ್ಯ ಸಂದೇಶ ಕೇಳಿರುವಂತ ಪ್ರತಿಯೊಂದು ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಿರಿ. ಇವರ ದೇವರೇ ನಿರಾಶೆಗಳು ನಿರೀಕ್ಷೆಯಾಗಿ ಮಾರ್ಪಡಲಿ, ಇವರ ಸೋಲುಗಳು ಜಯವಾಗಿ ಮಾರ್ಪಡಲಿ. ಯಾರಾದರೂ ಮರಣದ ಬಗ್ಗೆ ಮಾತನಾಡಿಕೊಂಡಿರುವಂತ ಮಕ್ಕಳಿಗೆ ಜೀವನದ ಬಗ್ಗೆ ಅವರ ಮಾತುಗಳು ಉಂಟಾಗಲಿ. ಕರ್ತನೇ, ನಾನು ಸತ್ತಿದರೆ ಸಾಕು ಎಂದು ಹೇಳುವವರು ನಾನು ಬದುಕಬೇಕು ಎನ್ನ ಮಾತು ಅವರಲ್ಲಿ ಉಂಟಾಗಲಿ. ಯೇಸುವೇ, ಅವರನ್ನು ಸಾವಿನ ಬಗ್ಗೆ ಮಾತನಾಡಿಸುವ, ಆ ಅಪನಂಬಿಕೆಯನ್ನು ಹುಟ್ಟಿಸುವ ವಿರೋಧಿಯಾಗಿರುವ ಸೈತಾನನು ನಜರೇತಿನ ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಿ ಹೋಗಲಿ. ಪಿಶಾಚಿನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ನಿಷ್ಫಲವಾಗಿ ಹೋಗಲಿ. ಈ ಮಕ್ಕಳು ವಾಕ್ಯ ಕೇಳದ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಂಬಿಕೆಯಲ್ಲಿ ದೃಢವಾಗಿ ನಿಂತು ಎಲ್ಲ ವಿಷಯಗಳಲ್ಲಿ ಮಕ್ಕಳು ಜಯಶಾಲಿಗಳಾಗಲಿ, ಮಕ್ಕಳು ಜಯವನ್ನು ಪಡೆದುಕೊಳ್ಳುವರಾಗಿರಲಿ. ಅವರು ಜಯಕ್ಕಾಗಿ ಕರೆಯಲ್ಪಟ್ಟವರು. ದೇವರೇ, ಮಕ್ಕಳು ಜಯಿಸಲಿಕ್ಕಾಗಿ ಕರೆಯಲ್ಪಟ್ಟವರು. ಅವರು ಜಯದ ಧ್ವಜವನ್ನು ಹಿಡಿದುಕೊಳ್ಳುವವರು. ಅವರು ದೇವರೇ, ನಿನ್ನ ಜೊತೆಯಲ್ಲಿ ನಿತ್ಯ ರಾಜ್ಯದಲ್ಲಿ ಸ್ವರ್ಗ ರಾಜ್ಯವೆಂಬ ಕಾಲಾನಿಗೆ ಸೇರಬೇಕಾದವರು ಮಕ್ಕಳು.
ಅದಕ್ಕಾಗಿ ನಿನ್ನ ಮಕ್ಕಳನ್ನು ಅಭಿವೃದ್ಧಿ ಪಡಿಸು ದೇವರೇ. ಮಕ್ಕಳಿರುವ ಕಾಲ ಮಕ್ಕಳ ಭೂಮಿಯಲ್ಲಿ ಅವರು ದೇವರೇ ಸಮಾಧಾನವಾಗಿರಲಿ, ಅವರ ಆರೋಗ್ಯವಾಗಿರಲಿ, ಅವರ ಕ್ಷೇಮವಾಗಿರಲಿ, ಅವರ ಅಭಿವೃದ್ಧಿಯಾಗಿರಲಿ. ಆದರೆ ಈ ಭೂ ಪ್ರಯಾಣವನ್ನು ಮುಗಿಯುವಾಗ ದೇವರೇ ನಿಮ್ಮ ಜೊತೆಯಲ್ಲಿ ಕೊಂಬಿನ ಸ್ವರ ಕೇಳುವಾಗ ಆರ್ಭಟಿಸುತ್ತ ರಪ್ಪೆ ಬಡಿಯಷ್ಟೊಳಗಡೆ ಮಾರ್ಪಾಡು ಹೊಂದಿ ಕರ್ತನೆ ನಿಮ್ಮ ಜೊತೆಯಲ್ಲಿ ಪರಲೋಕಕ್ಕೆ ಒಯ್ಯಲ್ಪಡುವಂತ ಮಕ್ಕಳು ಆಗಿರಲಿ. ಅದಕ್ಕೆ ಕರ್ತನೇ ನೀವು ಸಹಾಯ ನಿಮ್ಮ ಮಕ್ಕಳನ್ನು ಅದಕ್ಕೆ ಸಿದ್ಧಪಡಿಸು ದೇವರೇ. ನಿಮ್ಮೊಟ್ಟಿಗೆ ನಿತ್ಯ ರಾಜ್ಯದಲ್ಲಿ ಕೂಡಿ ನಿಮ್ಮನ್ನು ಹಾಡಿ ಕೊಂಡಾಡಿ ನಿಮ್ಮನ್ನು ಮಹಿಮೆಪಡಿಸುವ ನಮಗೂ ಸಹಾಯ ಮಾಡು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ಪರಲೋಕ ತಂದೆಯಾದ ದೇವರೇ, ಆಮೆನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಿಯರೇ, ವಾಕ್ಯ ಸಂದೇಶಗಳು ಮತ್ತು ನೀವು ಕೇಳುವರಾಗಿರಲಿ. ಅನೇಕ ಸಂದೇಶಗಳಿರುವುದನ್ನು ನೀವು ಕೇಳುವರಾಗಿರಲಿ. ಅದೇ ರೀತಿಯಾಗಿ ಗುರುವಾರ ಸಂಜೆ 9 ಗಂಟೆಗೆ ಸಾಕ್ಷಿಯ ಸಮಯ ಎಂಬ ಕಾರ್ಯಕ್ರಮದಲ್ಲಿ ಅನೇಕರದ್ದು ಸಾಕ್ಷಿಗಳು ಕೂಡ ಅದರಲ್ಲಿ ಇದೆ. ನೀವು ಅದನ್ನು ವೀಕ್ಷಿಸಿರಿ. ನಿಮ್ಮ ಜೀವನ ಜಯಕರವಾಗಿ ಮಾಡಿಕೊಳ್ಳಿರಿ. ಸೋತು ಹೋಗಿದ ಅನೇಕರು ತಮ್ಮ ಜೀವನವನ್ನು ಯೇಸು ಕ್ರಿಸ್ತನ ಮೂಲಕ ಅವರು ಜಯವರಿಸಿಕೊಳ್ಳದ ಬಗ್ಗೆ ಅವರ ಸಾಕ್ಷಿ ಹೇಳಿದ್ದಾರೆ. ನೋಡಿರಿ, ಜಯ ಕೊಡುವುದು ಕರ್ತನು, ಅದ್ಭುತ ಮಾಡುವುದು ಕರ್ತನು, ಬಿಡುಗಡೆ ಕೊಡುವುದು ಕರ್ತನು. ಯೇಸು ಅದ್ಭುತ ಮಾಡ್ತಾರೆ, ಯೇಸು ಮಹತ್ ಕಾರ್ಯ ಮಾಡ್ತಾರೆ, ಯೇಸು ದೊಡ್ಡ ಕಾರ್ಯಗಳು ಮಾಡ್ತಾರೆ. ಯೇಸು ನಿಮ್ಮ ಜೀವನ ಜಯಕರವಾಗಿ ಮಾರ್ಪಡಿಸ್ತಾರೆ. ದೇವರಲ್ಲಿ ನಂಬಿಕೆ ಇಟ್ಕೊಳ್ಳಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತು ಈ ಭಾನುವಾರ ಸಾಯಂಕಾಲ 4:15 ಸಂಡೇ ಕ್ಲಾಸ್ ಮಕ್ಕಳಿಗಾಗಿ ಮಕ್ಕಳ ಒಂದು ಸಂಡೇ ಕ್ಲಾಸ್ ನಡೆಯುತ್ತದೆ. ಮಕ್ಕಳು ಮಾತ್ರವಲ್ಲ, ದೊಡ್ಡವರಾದ ನೀವು ಕೂಡ ಜೊತೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಕುತ್ಕೊಂಡು ಆ ಪಾಠ ಭಾಗಗಳನ್ನು ಕೇಳಿರಿ. ಮಕ್ಕಳಿಗೂ ನಿಮಗೂ ಅದು ಆಶೀರ್ವಾದಕರವಾಗಿರುತ್ತದೆ. ಹೋದ ಭಾನುವಾರ 4:15 ಮಕ್ಕಳದ್ದು ಸಂಡೇ ಕ್ಲಾಸು ಪ್ರಾರಂಭವಾಯಿತು. ಈ ಭಾನುವಾರವು ಮಕ್ಕಳದ್ದು ಸಂಡೇ ಕ್ಲಾಸ್ ಇರುತ್ತದೆ 4:15 ಮಕ್ಕಳ ಜೊತೆಯಲ್ಲಿ ಅದನ್ನು ವೀಕ್ಷಿಸುವರಾಗಿರಲಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ಗಾಡ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.